ಕನ್ನಡದ ಹಾಸ್ಯ ಸಾಹಿತ್ಯದ ಕಿರು ಪ್ರಪಂಚದಲ್ಲಿ ಮಹಿಳಾ ಲೇಖಕಿಯರು ಬೆರಳೆಣಿಕೆಯಷ್ಟೇ ಎನ್ನಬಹುದು. ಅಂತಹ ವಿರಳಾತಿ ವಿರಳರಲ್ಲಿ ಒಬ್ಬರು ಶ್ರೀಮತಿ ಭುವನೇಶ್ವರಿ ಹೆಗಡೆ. ಉತ್ತರ ಕನ್ನಡ ಜಿಲ್ಲೆಯ ಕತ್ರಗಾಲ ಗ್ರಾಮದವರು ಭುವನೇಶ್ವರಿ. ಅರ್ಥಶಾಸ್ತ್ರ ಹಾಗೂ ಮನಃಶಾಸ್ತ್ರ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಗಳಿಸಿ ಮಂಗಳೂರು ವಿಶ್ವವಿದ್ಯಾನಿಲಯದ ಅರ್ಥಶಾಸ್ತ್ರ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಸಾರ್ಥಕ ಸೇವೆ ಸಲ್ಲಿಸಿದ್ದಾರೆ. ಇವರ ಮುಗುಳು ಎಂಥದ್ದು ಮಾರಾಯ್ರೆ, ಹಾಸಾಭಾಸ, ಮಾತನಾಡಲು ಮಾತೇ ಬೇಕೆ, ಇನ್ನೂ ಮುಂತಾದ ಕೃತಿಗಳು ಜನರ ಮೆಚ್ಚುಗೆಗೆ ಪಾತ್ರವಾಗಿವೆ. ಆಯ್ದ ನಗೆ ಬರಹಗಳ ಸಂಗ್ರಹ ಬೆಸ್ಟ್ ಆಫ್ ಬೂಹೆ ಕೂಡ ಮನ್ನಣೆ ಗಳಿಸಿದೆ. 500ಕ್ಕೂ ಹೆಚ್ಚು ಹಾಸ್ಯ ಪ್ರಬಂಧಗಳು ಕನ್ನಡದ ಅನೇಕ ಪತ್ರಿಕೆ ಹಾಗೂ ಮ್ಯಾಗಝಿನ್ಗಳಲ್ಲಿ ಪ್ರಕಟಗೊಂಡಿವೆ. ರೇಡಿಯೋ ನಗೆ ನಾಟಕಗಳ ರಚನೆಯಲ್ಲೂ ಭುವನೇಶ್ವರಿಯವರು ಪಳಗಿದ ಪ್ರತಿಭೆ. ಸೂರು ಸಿಕ್ಕದಲ್ಲ, ಕಚೇರಿ ವೈಭವಂ, ವಸಂತ ವ್ಯಾಧಿ, ಕಾವ್ಯ ಕೋಲಾಹಲ, ಯಂತ್ರ ಅತಂತ್ರ ಮುಂತಾದವು ಆಕಾಶವಾಣಿಯಿಂದ ಹೊರಹೊಮ್ಮಿರುವ ನಗೆ ನಾಟಕಗಳು. ಇವರ ಪ್ರಬಂಧಗಳು ಪಠ್ಯಗಳೂ ಕೂಡ ಆಗಿವೆ. ಇಷ್ಟೇ ಅಲ್ಲದೆ ಮಂಗಳೂರು ಮುಗುಳ್ನಗೆ, ನಗೆ ಮೊಗೆ, ಲಘು ಬಗೆ, ಪಡುಪಡಸಾಲೆ ಇಂತಹ ಅನೇಕ ಅಂಕಣಗಳನ್ನು ಬರೆದು ಪ್ರಸಿದ್ಧಿ ಪಡೆದಿದ್ದಾರೆ ಭುವನೇಶ್ವರಿ. ಹೊರದೇಶಗಳಲ್ಲೂ ತಮ್ಮ ಪ್ರತಿಭಾಶಕ್ತಿಯಿಂದ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ. 2011ರಲ್ಲಿ ನಡೆದ ವಿಶ್ವ ಕನ್ನಡ ಸಮ್ಮೇಳನ ಯುರೋಪ್ ಕಾರ್ಯಕ್ರಮದಲ್ಲಿ ಕನ್ನಡ ಹಾಸ್ಯ ಸಾಹಿತ್ಯದ ಬಗ್ಗೆ ಉಪನ್ಯಾಸ ನೀಡಿದ್ದಾರೆ. ಕ್ಯಾಲಿಫೋರ್ನಿಯಾದ ಕನ್ನಡ ಸಾಹಿತ್ಯ ರಂಗ ಹೀಗೆ ಹಲವು ಕಡೆಗಳಲ್ಲಿ ಕನ್ನಡ ಹಾಸ್ಯ ಸಾಹಿತ್ಯದ ಸೊಬಗನ್ನು ಪಸರಿಸಿದ್ದಾರೆ. ಭುವನೇಶ್ವರಿಯವರ ಸಾಹಿತ್ಯ ಸೇವೆಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಒಲಿದು ಬಂದಿವೆ. ಅತ್ತಿಮಬ್ಬೆ ಪ್ರತಿಷ್ಠಾನ ಬಹುಮಾನ, ಬನಹಟ್ಟಿ ಪುಸ್ತಕ ಬಹುಮಾನ, ಇನ್ಫೋಸಿಸ್ ಫೌಂಡೇಶನ್ನ ಸುಧಾಮೂರ್ತಿ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ಅವರ ಸಾಧನೆಗೆ ಗರಿ ಮೂಡಿಸಿವೆ. ವಿಶಿಷ್ಟ ಶೈಲಿಯ ಲಘು ಬರಹಗಳಿಂದ ಹಾಸ್ಯ ಸಾಹಿತ್ಯ ಜಗತ್ತಿನಲ್ಲಿ ಛಾಪು ಮೂಡಿಸಿರುವ ಭುವನೇಶ್ವರಿ ಹೆಗಡೆಯವರನ್ನ ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಶುಭೋದಯ ಕರ್ನಾಟಕ. ಇನ್ನು ಸಮಯ ವ್ಯಯ ಮಾಡೋದು ಬೇಡ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಶುಭೋದಯ. ಶುಭೋದಯ ಅಲ್ವಾ, ಒಂದು ಕಡೆ ದುಃಖ ಇದ್ದರೆ ಮನುಷ್ಯನ ಬದುಕಿನಲ್ಲಿ ಮತ್ತೊಂದು ಕಡೆ ಸಂತೋಷ ಇರುತ್ತೆ. ಮಗುವಿನ ಹುಟ್ಟು ಶುರುವಾಗದೆ ಅಳುವಿನ ಮುಖಾಂತರ, ಅದು ದುಃಖ ಅಂತ ಹೇಳೋದಕ್ಕೂ ಆಗಲ್ಲ. ಆದರೆ ಆ ಹುಟ್ಟು ಮಗು ಅಳ್ತಾ ಇರುತ್ತೆ, ಆದರೆ ಉಳಿದವರಿಗೆಲ್ಲ ಸಂತೋಷವನ್ನು ಕೊಡ್ತಾ ಇರುತ್ತೆ. ಈ ಹಾಸ್ಯ ಕೂಡ ಹಾಗೆ. ಹಾಸ್ಯ, ಎಷ್ಟೋ ಜನ ಹಾಸ್ಯ ಲೇಖಕರಿರ್ಬೋದು ಅಥವಾ ಹಾಸ್ಯ ನಟರಿರ್ಬೋದು, ಅವ್ರ ಬದುಕಿನಲ್ಲಿ ಎಷ್ಟು ದುಃಖಗಳು ಸಂಕಷ್ಟಗಳು ಎಲ್ಲ ಇದ್ದಾಗಿಯೂ ಕೂಡ ಈ ಜಗತ್ತನ್ನು ನಗಿಸುವಂಥ ಕೆಲಸವನ್ನು ಮಾಡ್ತಾರೆ. ನನಗೆ ಬಹಳ ಹೆಮ್ಮೆ ಅಂತ ಅನಿಸೋದು, ಹಾಸ್ಯ ಸಾಹಿತಿಯಾಗಿ ನೀವು ನಮ್ಮ ನಡುವೆ ಇರುವಂಥದ್ದು. ಏಕೆಂದರೆ ಇವತ್ತು ನಗೋದೇ ಕಷ್ಟ ಅನ್ನುವಂಥ ನಡುವೆ ಇರುವಂಥದ್ದು ಅಲ್ವಾ, ನೀವು ಇದ್ದೀರಾ ಅಂತ ಕೇಳಿದ್ರು ಅಲ್ವಾ. ನಮಗೊಂದು ನಿಜಕ್ಕೂ ಕೂಡ ಹೆಮ್ಮೆ, ಈ ನಾಡಿಗೆ ಹೆಮ್ಮೆ. ಯಾಕೆಂತ ಹೇಳಿದ್ರೆ ಈಗ ನಗೋದಕ್ಕೆ ನಗೆಕೂಟಗಳು ಅಂತೆಲ್ಲ ಮಾಡೋವಂಥ ಒಂದು ಪರಿಸ್ಥಿತಿಲಿ ನಾವಿದ್ದೀವಿ. ಸಹಜವಾದಂಥ ನಗುವನ್ನು ಕಳ್ಕೊತಾ ಇದ್ದೀವೇನೋ ಅಂತ ನನಗನ್ಸುತ್ತೆ ಎಷ್ಟೋ ಬಾರಿ, ಅಲ್ವಾ. ನಗೋದಕ್ಕೋಸ್ಕರ ನಾವೇನೋ ಒಂದು ಇದನ್ನು ಕೂಟವನ್ನು ಕಟ್ಕೊಳ್ಬೇಕು ಅನ್ನೋವಂಥ ಪರಿಸ್ಥಿತಿಗೆ ಬರ್ತೀವಿ ಅಂತ ಹೇಳಿದ್ರೆ ನಾವು ಎಲ್ಲಿದ್ದೀವಿ ಅಂತ ಕೆಲಸದಿ ಪ್ರಶ್ನೆ ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ. ಈ ನಗಿಸುವ ಒಂದು ಪ್ರಕ್ರಿಯೆ, ಈ ಹಾಸ್ಯದ ಒಂದು ಲೇಪನವನ್ನು ಕೊಡುವಂಥದ್ದು, ಇದೆಲ್ಲ ಎಲ್ಲಿ ಮೂಡಿತು ಅಂತ. ತುಂಬ ಗಂಭೀರವಾಗಿ ಶುರು ಮಾಡ್ಕೊಂಡ್ರಿ. ದುಃಖ, ವಿನೋದ ಮತ್ತು ವಿಷಾದ, ಒಂದು ನಾಣ್ಯದ ಎರಡು ಮುಖಗಳು. ಒಂದು ಮುಖ ಬೇಡ ನನಗೆ, ಇನ್ನೊಂದು ಮುಖ ಮಾತ್ರ ಸಾಕು ಅಂತ ಹೇಳಿದರೆ ಆಗೋದಿಲ್ಲ, ಪ್ರಾಕ್ಟಿಕಲಿ ಇಂಪಾಸಿಬಲ್ ಅದು. ಹಾಗಾಗಿ ವಿನೋದಕ್ಕೂ ವಿಷಾದಕ್ಕೂ ಒಂದು ಸೂತ್ರವನ್ನು ಕಂಡುಕೊಳ್ಳದೇ ಇದ್ದರೆ ಮನುಷ್ಯ ತುಂಬ ದಯನೀಯವಾಗಿ ಬದುಕುವಂಥ ಪರಿಸ್ಥಿತಿ ಬರಬಹುದು. ಈ ಬದುಕಿಗೆ ನಮ್ಮನ್ನು ಬೆಸೆಯುವಂತಹ ಅಥವಾ ಕಟ್ಟಿ ಹಾಕುವಂಥ ಎರಡು ಶಕ್ತಿಗಳನ್ನು ಚಿಂತಕರು ಗುರುತಿಸ್ತಾರೆ. ಒಂದು ಆಧ್ಯಾತ್ಮದಲ್ಲಿ ಪೂರ್ತಿ, ನಾವೀಗ ಡೋಂಗಿ ಆಧ್ಯಾತ್ಮವಾದಿಗಳನ್ನ ಬದಿಗಿಟ್ಟು ಬಿಡೋಣ. ನಿಜವಾದ ಆಧ್ಯಾತ್ಮವನ್ನು ನಂಬಿದಂಥವರು ಎಷ್ಟು ಗಟ್ಟಿಯಾಗಿರ್ತಾರೆ ಅಂದರೆ, ನೀವು ಹೇಳಿದ್ರಲ್ಲ, ನನ್ನ ಪರ್ಮಿಷನ್ ಇಲ್ಲದೆ ಯಾರೂ ನನ್ನನ್ನು ನೋಯಿಸಲಾರರು, ಹಾಗೆ ಅವರು ಪೂರ್ತಿಯಾಗಿ ದೇವರನ್ನು ನಂಬಿರ್ತಾರೆ, ಒಂದು ಶಕ್ತಿಯನ್ನು ನಂಬಿರ್ತಾರೆ. ಒಳಿತು ಕೆಡುಕು ದುಃಖ ವಿನೋದ ಯಾವುದು ಅವ್ರು ಏನು ಬಂದರೂ ಭಗವಂತನ ಆಶೀರ್ವಾದ ಅಂತ ಅವರು ಅದನ್ನು ಸ್ವೀಕರಿಸ್ತಾರೆ. ಈ ಸ್ವೀಕಾರಾರ್ಹ
ಒಂದು ಮನೋಭಾವನೆಯನ್ನು ಅವರು ಆಧ್ಯಾತ್ಮದಿಂದ ಕಂಡುಹಿಡ್ಕೊಂಡಿರ್ತಾರೆ. ಗಟ್ಟಿಯಾಗಿ ಪೂರ್ತಿಯಾಗಿ ದೇವರನ್ನು ನಂಬಿದವರನ್ನು ನೀವು ಅಷ್ಟು ಸುಲಭಕ್ಕೆ ವಿಚಲಿತರನ್ನಾಗಿಸಲಾರಿರಿ. ಅವರಷ್ಟು ಗಟ್ಟಿಯಾಗಿರ್ತಾರೆ. ಅಷ್ಟೇ ಗಟ್ಟಿಯಾಗಿದ್ದು ಇನ್ನೊಂದು ಮುಖ ವಿನೋದ, ಹಾಸ್ಯ ಪ್ರಜ್ಞೆ. ಅದು ನಮ್ಮಲ್ಲಿ ಒಳಗಡೆಯಿಂದ ಇದ್ದರೆ ಅದೇನೇ ಬರಲಿ, ನೀವು ಹೇಳಿದ್ರಲ್ಲ, ಕಷ್ಟ ಬರಲಿ, ದುಃಖ ಬರಲಿ, ಅವಮಾನ ಬರಲಿ, ಅದೇನು ಬಂದರೂ ನಾನು ತಾಳಿಕೊಳ್ಳಬಲ್ಲೆ ಅನ್ನುವಂಥ ಒಂದು ಹಠವನ್ನು ಸುಂದರವಾಗಿ, ಆದರೆ ಹಠ ಅಂದರೆ ತುಂಬ ಕೋಪದಿಂದ ಆ ಥರದ್ದಲ್ಲ, ತುಂಬ ಸಹಜವಾಗಿ ಬದುಕನ್ನು ಎದುರಿಸುವಂಥ ಒಂದು ಧಾರ್ಷ್ಟ್ಯವನ್ನು ಹಾಸ್ಯ ಕೊಡುವಂಥದ್ದು. ಆದ್ದರಿಂದ ಆಧ್ಯಾತ್ಮ ಏನು ಹೇಳುತ್ತೆ, ಆಧ್ಯಾತ್ಮ ಏನು ಹೇಳೋದು, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು. ಜಿಗಿದಾಡಬೇಡ, ಸ್ವಲ್ಪ ತಾಳ್ಕೋ, ನಿನಗೆ ಎಲ್ಲ ದೇವರಿದ್ದಾನೆ ನೋಡ್ಕೊಳ್ಳೋರು ಅಂತ ಅದನ್ನು ಹೇಳ್ತಾರೆ. ಆಧ್ಯಾತ್ಮವಾದಿಗಳು ಏನು ಹೇಳ್ತಾರೋ ಅದನ್ನೇ ಈ ಕಡೆಯವರು ಅಂದರೆ ಈಚೆ ಮುಖ ವಿನೋದದವರು ಡೋಂಟ್ ಬಿ ಆ್ಯಂಗ್ರಿ, ಬಿ ಕೂಲ್, ಬಿ ಹ್ಯಾಪಿ ಅಂತ ಹೇಳ್ತಾರೆ, ಬರ್ಕೊಡ್ತಾರೆ ಪ್ರಿಸ್ಕ್ರಿಪ್ಷನ್ನು. ಬಿ ಹ್ಯಾಪಿ ಈಗ ಇಂಗ್ಲೀಷಲ್ಲಿ ಬರೆಯೋದನ್ನು, ಅದನ್ನು ಇವರು ನಂಬ್ಕೊಂಡಿರುವಂಥದ್ದು. ಅವರ ಉದ್ದೇಶವೂ ಅತ್ಯುತ್ಕಟವಾದಂಥ ಒಂದು ಸಂತೋಷವನ್ನು ಸಾಧಿಸುವಂಥದ್ದು, ಇವರ ಉದ್ದೇಶವೂ ಅಷ್ಟೇ. ಆದ್ದರಿಂದ ನಾನು ನಂಬಿರುವಂತೆ ನನ್ನ ಅಭಿಪ್ರಾಯದಲ್ಲಿ ಆಧ್ಯಾತ್ಮ ಮತ್ತು ಹಾಸ್ಯ ಒಂದೇ ನಾಣ್ಯದ ಎರಡು ಮುಖಗಳು. ಜೀವನಕ್ಕೆ ನಮ್ಮನ್ನು ಬೆಸೆಯಬಲ್ಲಂಥ ಶಕ್ತಿ ಇರುವಂಥದ್ದು, ಜೀವನವನ್ನು ಸಮಚಿತ್ತದಿಂದ ಸ್ವೀಕರಿಸೋದಕ್ಕೆ ನಮಗೆ ಶಕ್ತಿಯನ್ನು ಕೊಡುವಂತಹ ಎರಡು ಶಕ್ತಿ. ನಿಮಗೆ ಆಧ್ಯಾತ್ಮದಲ್ಲಿ ಆಸಕ್ತಿ ಇದ್ದರೆ ಅದನ್ನು ಆರಿಸ್ಕೊಳ್ಳಿ. ಎಲ್ಲರೂ ಹೇಳ್ತಾರೆ, ಈಗ ಯಾವ್ದು ಬೇಕಾದರೂ ನೀವು ಯೋಗವನ್ನು ಕೇಳಿ, ಯೋಗ ಗುರುವನ್ನು ಮಾತಾಡಿಸಿ, ಜೀವನ ನಿಮ್ಮದು ಸುಗಮ ಆಗಬೇಕಾದ್ರೆ ಯೋಗ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾರೆ. ಸತ್ಯ. ಸಂಗೀತದವರನ್ನು ಕೇಳಿ, ಸಂಗೀತ ನನಗೆ ಸಂತೋಷ ಕೊಡುತ್ತೆ, ಬದುಕನ್ನು ನನಗೆ ತುಂಬ ಸಹಜವಾಗಿ ಮಾಡೋದಕ್ಕೆ ಮಾಡಿಸ್ಕೊಂಡು ಹೋಗೋದಕ್ಕೆ ಸಂಗೀತವೇ ನನ್ನ ಪ್ರೇರಣೆ ಅಂತ ಹೇಳ್ತಾರೆ. ಸಾಹಿತ್ಯ, ಯೋಗ, ಕ್ರೀಡೆ ಎಲ್ಲರೂ ಹಾಗೆ ನಾವು ಹಾಸ್ಯವನ್ನು ನಂಬಿದಂಥವರು, ಹಾಸ್ಯದ ದಾರಿಯಲ್ಲೇ ನಡೆಯುವಂಥವ್ರು. ನಾವು ಹೇಳುವಂಥದ್ದು, ನಿಮ್ಮ ಬದುಕನ್ನು ನೀವು ಸುಂದರವಾಗಿಸ್ಕೋಬೇಕಾದ್ರೆ, ಸಹಜವಾಗಿಸ್ಕೋಬೇಕಾದ್ರೆ, ಸುಗಮವಾಗಿಸ್ಕೋಬೇಕಾದ್ರೆ ಹಾಸ್ಯವನ್ನು ನಂಬಿ, ಹಾಸ್ಯ ನಿಮ್ಮನ್ನು ಕಾಪಾಡ್ತದೆ ಅಂತ ನಾವು ಆಧ್ಯಾತ್ಮವಾದಿಗಳು ಹೇಗೆ ದೇವರಲ್ಲಿ ನಂಬಿಕೆ ಇಟ್ಟಿದ್ದಾರೋ ಹಾಗೆ ನಾವು ಹಾಸ್ಯ ಮಾರ್ಗದವರು ಹಾಸ್ಯದಲ್ಲಿ ನಂಬಿಕೆ ಇಟ್ಟು ನಗುಮೊಗದ ರಹಸ್ಯವರು ನೋಡಿ. ಅವ್ರು ನೋಡ್ತಾ ಇದ್ರೆ ಪ್ರಾರಂಭದಿಂದನೂ ನೋಡ್ತಾ ಇದ್ದೀನಿ. ನನಗೆ ಗಂಭೀರವಾದ ಪ್ರಶ್ನೆನೇ ಕೇಳಿದ್ರು ಕೂಡ ಅವರ ಮುಖದಲ್ಲಿ ಒಂದು ಮಂದಹಾಸ ಯಾವಾಗಲೂ ಇದೆ. ಒಬ್ಬೊಬ್ಬರ ಮುಖಕ್ಕೊಂದು ಗಂಭೀರವಾಗಿ ಕೇಳಿದ್ರೆ ಗೊತ್ತಾ ನೀವು ಅಲ್ವಾ? ಇವತ್ತಿನ ಸಂದರ್ಭ ಕೂಡ ಹಾಗೆ ಇದೆ. ಈಗ ನೀವು ನಿಮ್ಮ ಪುಸ್ತಕ ಒಂದು ರಿಲೀಸ್ ಆಗುತ್ತೆ, ಅದರಲ್ಲಿ ಬಂದ್ಬಿಟ್ಟು ಯಾರೋ ನಿಮ್ಮ ಆಟೋಗ್ರಾಫ್ ತಗೋತಾರೆ, ಬುಕ್ ಹೆಸರು ನಕ್ಕು ಹಗುರಾಗಿ, ಯಾರೋ ಅವ್ರ ಹೆಸರು ಬರೆದ್ಬಿಟ್ಟು ಅವ್ರಿಗೂ ನಕ್ಕು ಹಗುರಾಗಿ ಅಂತಾನೆ ಬರೆದು ಕಳಿಸ್ಬಿಡ್ತೀರಾ ನೀವು? ಅಲ್ಲ, ಅದು ಆ ಕ್ಷಣಕ್ಕೆ ಅವರನ್ನು ನೋಡಿ, ಅವರು ಕಾಲೇಜ್ ಮಕ್ಕಳಾದರೆ ಒಂಥರದಲ್ಲಿ ಅದು ನಕ್ಕು ಹಗುರಾಗಿ. ಇಂಗ್ಲೀಷಲ್ಲಿ ಲಾಫ್ ಆ್ಯಂಡ್ ಗ್ರೋ ಫ್ಯಾಟ್ ಅಂತ ಇದೆ. ನೀವು ದಪ್ಪಗಾಗಿ ಅಂತ ಹೇಳುತ್ತೆ, ಇದು ನಕ್ಕು ದಪ್ಪಗಾಗಿರಿ ಅಂತ ಆಗುತ್ತೆ. ಲಾಫ್ ಆ್ಯಂಡ್ ಗ್ರೋ ಫ್ಯಾಟ್ ಅಂದರೆ ಅದನ್ನು ಆಪೋಸಿಟ್ಟಾಗಿ ನಾವು ಕನ್ನಡದಲ್ಲಿ ನಾನು ಮಾಡಿದಂಥ ಕಾಯಿನ್ ಮಾಡಿದಂಥ ಶಬ್ದ ಅದು ನಕ್ಕು ಹಗುರಾಗಿ. ಈಗ ತುಂಬ ಕಡೆ ಅದು ಬಳಕೆ ಆಗ್ತಾಯಿದೆ. ಹಗುರಾಗೋದಕ್ಕೆ ಎರಡು ಅರ್ಥ ಇದೆ. ಒಂದು ಚೀಪಾಗಿ ಬಿಡೋದು, ಹಗುರಾಗಿಬಿಟ್ಟೋದು, ಅವರು ತಮ್ಮ ಘನತೆಯನ್ನು ಕಳ್ಕೊಂಡ್ಬಿಡೋದು, ಅದಕ್ಕೂ ಹಗುರಾಗೋದು ಅಂತ ಹೇಳ್ತಾರೆ. ಭಾರವನ್ನು ಕಳ್ಕೊಂಡು, ಭಾರವನ್ನು ನೀಗಿಕೊಂಡು ಹಗುರಾಗುವಂಥದ್ದು ಒಂದು. ನಾನು ಬಳಸಿದ್ದು ಇದರಲ್ಲಿ, ಈ ಭಾರವನ್ನು ನೀಗಿಕೊಂಡು ಹಗುರಾಗೋಣ, ನಕ್ಕು ಹಗುರಾಗಿ. ಅದು ನಾವು ಈ ವೇದಿಕೆಯಲ್ಲೆಲ್ಲ ಹೋಗ್ತಿರ್ತೀವಲ್ಲ, ಭಾಷಣಕ್ಕೆ ಹೋದಾಗ ಬೇರೆ ಬೇರೆ ಘಟನೆಗಳು ನಡೀತಿರ್ತವೆ, ಏನೇನೋ ಉಪದ್ವ್ಯಾಪ ಮಾಡ್ತಿರ್ತಾರೆ. ಅದನ್ನು ಒಂದು ತಲೆಬರಹವನ್ನಾಗಿಸಿದ ಘಟನೆ ನನಗೆ ಒಮ್ಮೆ ನಡೆದಿತ್ತು. ಅದು ನಕ್ಕು ಹಗುರಾಗಿ ಮೂಡಿ ಬಂದದ್ದು. ಒಂದು ಸಣ್ಣ ವಿವರಣೆ ಕೊಡ್ತೀನಿ ಅದಕ್ಕೆ. ಹೋಗಿ ವೇದಿಕೆ ಮೇಲೆ ಕೂತಿದ್ದೀವಿ, ಈ ಉದ್ಘೋಷಕರು ಇರ್ತಾರಲ್ಲ, ನೀವೇನೋ ಡೀಸೆಂಟಾಗಿ ಕೂತಿದ್ದೀರಿ, ಭಾನುಮತಿ, ವಿಜಯೇಂದ್ರ ಇಬ್ಬರು. ಎಲ್ಲರಿಗೆ ಆ ವೇದಿಕೆ ಸಿಕ್ಕಾಗ ಒಂದು ಉತ್ಸಾಹ, ಅವ್ರು ತಪ್ಪು ಅಂತ ನಾನು ಹೇಳೋದಿಲ್ಲ, ಉತ್ಸಾಹ ಪೀಡಿತರು ಅಂತ ನಾನು ಒಂದು ಶಬ್ದ ಬಳಸ್ತೇನೆ. ಅವರಿಗೆ ಉತ್ಸಾಹ ಜಾಸ್ತಿಯಾಗಿ ಅತಿಥಿಗಳನ್ನು ಪರಿಚಯ ಮಾಡಿಕೊಡ್ಬೇಕಲ್ಲ, ಅವರು ಒಂದು ವಿಚಿತ್ರವಾದ ಉತ್ಸಾಹದಲ್ಲಿ ನನ್ನನ್ನು ಪರಿಚಯ ಮಾಡಿಬಿಟ್ಟಿದ್ರು. ಮಹನೀಯರೇ ಮತ್ತು ಮಹಿಳೆಯರೇ, ಜಗತ್ತಿನಲ್ಲಿ ಮನುಷ್ಯ ಮಾತ್ರ ನಗಬಲ್ಲ ಪ್ರಾಣಿ, ಸಂಶಯ ಇಲ್ಲ, ಮ್ಯಾನ್ ಇಸ್ ದ ಓನ್ಲಿ ಲಾಫಿಂಗ್ ಆ್ಯನಿಮಲ್. ಆದರೆ ನಗಿಸಬಲ್ಲ ಪ್ರಾಣಿಗಳಿಗೆ ಕೊರತೆ ಇದೆ ಅಂತ ಒಂದು ಪ್ರಾಣಿಯನ್ನು ನಾವಿವತ್ತು ಹಿಡಿದು ಹೊಂಚಿ ತಂದಿದ್ದೇವೆ, ಅವರೇ ಭುವನೇಶ್ವರಿ ಹೆಗಡೆ ಅಂತ ಹೇಳಿದರು. ನಮಗೆ ಹಾಸ್ಯ ಲೇಖಕರಿಗೆ ಒಂದು ಧಾಷ್ಟ್ಯ ಬೇಕು. ನಾವು ನೆವರ್ ಸೇ ಡೈ ಅಂತ ಹೇಳ್ತಾರೆ. ನೋಡೋಣ ಏನು ಹೇಳ್ತಾರೆ, ಇವ್ರ ಉತ್ಸಾಹ ಇನ್ನೇನು ಹೇಳಿಸುತ್ತೆ ಅಂತ ನಾನು ನೋಡ್ತಾ ಕೂತೆ. ಇವರು ಕನ್ನಡದ ಖ್ಯಾತ ಅಂತ ಹೇಳಿಬಿಟ್ರು, ಸಣ್ಣ ಖ್ಯಾ ಹೋಯಿತು, ಸಣ್ಣ ಕ್ಯಾ ಮಾಡಿದ್ರು, ಖ್ಯಾತ ಹಾಸ್ಯ ಲೇಖಕಿ. ಆದ್ದರಿಂದ ಇವರನ್ನು ನೋಡಿದ ತಕ್ಷಣ ನಗು ಬರುತ್ತದೆ ಅಂತ ಹೇಳಿಬಿಟ್ರು ಅವರು. ಇವರನ್ನು ಓದಿದ ತಕ್ಷಣ ನಗು ಬರುತ್ತದೆ, ಓಕೆ. ಇವರ ಭಾಷಣ ಕೇಳಿದ ತಕ್ಷಣ ನಗು ಬರುತ್ತದೆ, ಓಕೆ. ಆದರೆ ಇವರನ್ನು ನೋಡಿದ ತಕ್ಷಣ ನಗು ಬರುತ್ತದೆ ಅಂದರೆ ಅದನ್ನು ನಾವು ಯಾವ ಕೆಟಗರಿಗೆ ಸೇರಿಸ್ಕೋಬೇಕು? ಹೊಗಳಿಕೆನಾ, ಕಾಂಪ್ಲಿಮೆಂಟಾ, ಕಾಮೆಂಟಾ?
ಇನ್ನೇನು ಹೇಳ್ತಾರೆ ನೋಡೋಣ ಅಂತಲೇ ಇದ್ದೆ ನಾನು. ಆಮೇಲೆ ಅವರು ಹೇಳಿದರು, ಇವರು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟಾದರೂ ಜನರನ್ನು ನಗಿಸಬೇಕೆಂಬ ಹಠವುಳ್ಳವರು ಅಂತ ಹೇಳಿದರು. ಆಯಿತು, ಕೇಳ್ಕೊಂಡೇ ಕೂತಿದ್ದೆ ನಾನು. ಕೊನೆಯಲ್ಲಿ ಹೇಳಿದರು, ಇವರು ಈರುಳ್ಳಿ ಹೆಚ್ಚುವಾಗಲೂ ನಗುತ್ತಾರಂತೆ ಅಂತ ಹೇಳಿಬಿಟ್ರು. ಅಲ್ಲಿಗೆ ನನ್ನ ಟೈಟಲ್ ರೆಡಿ ಆಯಿತು. ನಾನು ಅವರು ಹೇಳಿದರು, ನಮಗೆ ನೋಡಿದ ತಕ್ಷಣ ನಗು ಬರುತ್ತದೆ, ಹಾಗೆ ನಗು ಬರದಿದ್ದರೆ ನಮ್ಮ ಕಣ್ಣಿನಲ್ಲೇನೋ ದೋಷವಿದೆ ಎಂದ ಅರ್ಥ ಅಂತ ಬೇರೆ ಹೆದರಿಸಿದರು ಅವರು. ನಾನು ಸಭೆಯನ್ನು ನೋಡ್ತೇನೆ, ಅಧ್ಯಕ್ಷರನ್ನು ನೋಡ್ತೇನೆ, ಎಲ್ಲರೂ ನಗ್ತಾ ಇದ್ದಾರೆ. ಆಗ ನಾನು ನಗಬೇಕಾ, ಟು ಲಾಫ್ ಆರ್ ನಾಟ್ ಟು ಲಾಫ್, ನಗಬೇಕಾ ನಗಬಾರ್ದ ಅನ್ನೋದು ಸಂದಿಗ್ಧ ನನಗೆ. ಆಗ ನಾನು ನಗದಿದ್ದರೆ ನನ್ನ ಕಣ್ಣಿನಲ್ಲೇನೋ ದೋಷವಿದೆ ಎಂದು ಅರ್ಥ, ಅವನು ಹೇಳ್ಬಿಟ್ಟಿದ್ದಾನೆ. ಆದ್ದರಿಂದ ನಾನು ನಕ್ಕು ಹಗುರಾದೆ. ಅಲ್ಲಿಗೆ ನಕ್ಕು ಹಗುರಾಗಿ ಅನ್ನುವಂಥ ಒಂದು ಶೀರ್ಷಿಕೆ ಮೂಡಿ ಬಂದಿದ್ದು ಆ ವೇದಿಕೆ ಮೇಲೆ. ನಾನು ಇವತ್ತು ಆ ಉದ್ಘೋಷಕರ ಉತ್ಸಾಹವನ್ನು ನಾನು ನೆನಪು ಮಾಡ್ಕೋತೇನೆ, ಅವರಿಗೆ ಕೃತಜ್ಞ ಆಗಿದ್ದೇನೆ. ಒಂದು ನಗೆ ಲೇಖನ ತಕ್ಷಣ ಅಲ್ಲೇ ವೇದಿಕೆಯಲ್ಲೇ ನನ್ನ ಮನಸ್ಸಲ್ಲಿ ರೆಡಿ ಆಯ್ತದು, ಅದನ್ನು ನಾನು ಪ್ರಕಟಿಸಿದೆ, ನಕ್ಕು ಹಗುರಾಗಿ. ಇನ್ನೊಂದು ಅರ್ಥ ಹಗುರಾಗಿ ಬಿಡೋದು ಅಂದರೆ, ನಾನು ಹೇಳಿದೆಲ್ಲ, ಘನತೆಯನ್ನು ಕಳ್ಕೊಂಡು ಚೀಪಾಗಿಬಿಡೋದು, ಎಕ್ಕಶ್ಚಿತ್ರ ಆಗಿ. ಈ ಕೆಲವರಿಗೆ ಒಂದು ಭ್ರಮೆ ಇದೆ, ನಾನು ಸಾರ್ವಜನಿಕ ಸ್ಥಳದಲ್ಲಿ ನಕ್ಕು ಬಿಟ್ಟರೆ ನನ್ನ ಘನತೆ ಹೋಗಿಬಿಡ್ತದೆ, ನಾನು ಎಂಥ ದೊಡ್ಡ ಪೋಸ್ಟಲ್ಲಿದ್ದವನು, ಎಂಥ ಒಂದು ಅಧಿಕಾರ ಇದ್ದವನು, ನಾನು ನಕ್ಕು ಎಲ್ಲರ ಹಾಗೆ ಚೀಪಾಗಿ ಬಿಡಬೇಕಾ, ಚೀಪಾಗಿ ಬಿಡೋದಕ್ಕೆ ಕೂಡ ಹಗುರಾಗಿ ಅನ್ನೋದಂತಿದೆ. ನಾನು ಅದನ್ನು ನಂಬೋದಿಲ್ಲ ಮತ್ತು ಅದನ್ನು ಸಾಧ್ಯವಾದಲ್ಲೆಲ್ಲ ಅದನ್ನು ನಾನು ವಿರೋಧಿಸ್ಕೊಂಡು ಬಂದಿದ್ದೇನೆ ಒಬ್ಬ ಹಾಸ್ಯ ಲೇಖಕಿಯಾಗಿ. ಅದು ಸರಿಯಾದ ಒಂದು ಗ್ರಹಿಕೆ ಅಲ್ಲ. ನಕ್ಕು ಹಗುರಾಗುವುದು ಈ ಅರ್ಥದಲ್ಲಿ. ನಮ್ಮ ಭಾರವನ್ನು SV ಪರಮೇಶ್ವರ್ ಭಟ್ ಅಂತ ಒಬ್ಬ ಕನ್ನಡದ ಕವಿ, ಅವರು ಹೇಳಿದ್ದಾರೆ, ಈ ಹಗುರಾಗುವ ಇದಕ್ಕೆ ಜೀವನ ಎಲ್ಲ ಚೆನ್ನಾಗಿದೆ, ಎಲ್ಲವೂ ಇದೆ, ಸೋಲಿದೆ, ನೋವಿದೆ, ಸಾವುಗಳಿದ್ದಾವೆ, ಎಲ್ಲವೂ ಇದೆ. ಆದರೂ ಜೀವನ, ಸೊಗಸಾದ ಜೀವನವನ್ನು ಆಸ್ವಾದಿಸೋದಕ್ಕೆ ಹಾಸ್ಯ ಪ್ರಜ್ಞೆ ನಮಗೆ ಅನುವು ಮಾಡಿಕೊಡ್ತದೆ. ಪರಮೇಶ್ವರ ಭಟ್ರು ಹೇಳಿದರು, ನಾವು ಕಷ್ಟದ ಭಾರವನ್ನು, ಈಗ ಸಂಸಾರ ಅಂದರೆ ನಾವು ಒಂಥರ ಭಾರ ಅಂತ ಹೇಳ್ತೀವಿ, ಕಡು ಕಷ್ಟಗಳನ್ನು ಎದುರಿಸಬೇಕಾದ್ದು ಎಲ್ಲ ರೀತಿಯಲ್ಲೂ ಎದುರಿಸ್ಕೊಂಡು ಹೋಗಬೇಕಾಗ್ತದೆ. ಕಟ್ಟಿಗೆ ಹೊರೆಯನೇ ಹೊತ್ತರೂ ತಲೆಯೋಳು, ಪರಮೇಶ್ವರ ಭಟ್ರ ಮಾತು, ಪರಮೇಶ್ವರ ಭಟ್ ಹೇಳಿರೋದು, ಕಟ್ಟಿಗೆ ಹೊರೆಯನೇ ಹೊತ್ತರೂ ತಲೆಯೋಳು ತುರುಬಿನೋಳಿರಲು ಒಂದು ಹೂವು. ಹೂವು ಇಟ್ಕೊಳ್ಳಿ ಅಂದರೆ ಹೂವೇ ಇಟ್ಕೋಬೇಕು ಅಂತ ಸಂಕೇತ ಅಲ್ಲ. ನಗು ಅನ್ನುವಂಥ ಒಂದು ಒಂದು ಒಳ್ಳೆಯ ಉಲ್ಲಾಸಕರವಾದಂಥ ಒಂದು ಪರಿಮಳ ನಗುವಿಗಿದೆ. ಅದನ್ನು ನೀವು ಮುಡಿಯಲ್ಲಿಟ್ಕೊಳ್ಳಿ. ಕಟ್ಟಿಗೆ ಹೊರೆಯನೇ ಹೊತ್ತರೂ ತಲೆಯೋಳು, ಕಟ್ಟಿಗೆ ಹೊರೆ ಕಷ್ಟದ್ದು, ಜೀವನ ನಮಗೆ ಕೊಡುವಂಥ ಭಾರ, ದುಃಖ ಎಲ್ಲವನ್ನು ನಾವು ತಲೆ ಮೇಲೆ ಹೊರಲೇಬೇಕು. ನನ್ನ ಭಾರ ನೀನು ಹೊರು ಅಂದರೆ ಯಾರೂ ಬರೋದಿಲ್ಲ, ನಮ್ಮ ಭಾರ ನಾವೇ ಹೊರಬೇಕು. ಶಿಲ್ಬೆ ಅವನು ಹೊತ್ತಾಗೆ ನಮ್ಮ ಕಷ್ಟದ ಭಾರ ನಾವೇ ಹೊರಬೇಕಾದ್ದು. ಅಂಥ ಭಾರ ನಿನ್ನ ತಲೆ ಮೇಲೆ ಇದ್ದರೂ ಕೂಡ, ಕಟ್ಟಿಗೆ ಹೊರೆಯನೇ ಹೊತ್ತರೂ ತಲೆಯೋಳು ತುರುಬಿನೋಳಿರಲು ಒಂದು ಹೂವು, ಹೊರೆ ಭಾರವಾದಾಗ ಹೂವಿನ ಕಂಪೊಳು ಮರೆಯಬಹುದು ನೋವು. ನಾವು ನೋವು ಮರೆಯೋದಕ್ಕೆ ನೀವೇನು ಮಾರ್ಗ ಹುಡುಕೊಂಡಿದ್ದೀರಾ? ನಾನು ಎಲ್ಲೋ ಹೋಗಿ ಏನೋ ನೋವಿಗೆ ಉಪಶಮನ ಆಗುವಂಥ ಇಂಜೆಕ್ಷನ್ ತೊಗೋತೇನೆ ಅಂದರೆ ಇಲ್ಲ, ಅಥವಾ ನಾನು ಯಾವುದೋ ಒಂದು ಮಾದಕ ವಸ್ತುವನ್ನು, ಅದು ನಿಮ್ಮನ್ನು ಇನ್ನಷ್ಟು ನೋವಿಗೆ ತಳ್ಳುವಂಥದ್ದು. ಒಳ್ಳೆಯ ಮಾರ್ಗದಲ್ಲಿ ನೋವನ್ನು, ಜೀವನದ ನೋವನ್ನು ಸಹಿಸುವಂಥದ್ದು ಎಲ್ಲಿಂದ ಕಂಡುಕೋತೀರಿ? ತುರುಬಿನಲ್ಲಿರುವ ಹೂವಿನ ಅಘ್ರಾಣಿಸೋದ್ರ ಮೂಲಕ. ಅದು ನಿಮ್ಮ ಆಸಕ್ತಿಯಾಗಿರ್ಬೋದು, ನಗೆಯ ಒಂದು ಮೂಡಿಕೊಂಡಿರುವಂಥ ನಗೆಯ ಅಘ್ರಾಣಿಸುವಂಥದ್ದಾಗ್ಬೋದು, ಜೀವನದ ಸೌಂದರ್ಯ, ನಾನು ಹೇಳೋದು ಜೀವನದ ಸೌಂದರ್ಯವನ್ನು ಅಘ್ರಾಣಿಸುವಂತಹ, ಆಸ್ವಾದಿಸುವಂತಹ ಮನೋವೃತ್ತಿ ಇದ್ದಾಗ ಮರೆಯಬಹುದು ನೋವು. ನೋವನ್ನು ಮರೆಯೋದಕ್ಕೆ, ನಲಿವು ಹುಟ್ಟೋದಕ್ಕೆ ಹಾಸ್ಯ ನಮಗೆ ಪ್ರೇರಣೆಯನ್ನು ಸಹಜವಾಗಿ ಕೊಡುವಂಥದ್ದು ಅಂತ ನಾನು ನಂಬಿಕೊಂಡು ಬಂದಿದ್ದೇನೆ. ಒಬ್ಬ ಬರಹಗಾರ್ತಿಯಾಗಿ ನೀವು ಹಾಸ್ಯ ಪ್ರೇರಣೆ ಕೊಡುವಂಥದ್ದು ಅಂತ ನಿಮ್ಮ ನಂಬಿಕೆ. ಇದೆಲ್ಲ ಪಡಿಮುಡಿದು ಎಲ್ಲಿ ಅನ್ನೋದು ನನ್ನ ಕುತೂಹಲ. ನೀವು ಹಾಗೆ ಕೇಳಿದ ತಕ್ಷಣ ನಾನಿಲ್ಲಿ ಸ್ಟುಡಿಯೋದಿಂದ ನನ್ನ ಹಳ್ಳಿಗೆ ಹೋಗಿಬಿಡಬೇಕಾಗುತ್ತೆ. ನನ್ನ ಮನಸ್ಸು ಪೂರ್ತಿ ನನ್ನ ಹಳ್ಳಿ ಅಂದರೆ, ಎಲ್ಲರಿಗೂ ತಮ್ಮ ತಮ್ಮ ಹಳ್ಳಿಗಳು, ತಾವು ಹುಟ್ಟಿ ಬೆಳೆದ ಯಾರನ್ನು ಕೇಳಿ ತಮ್ಮ ಬಾಲ್ಯವನ್ನು ಅವರು ಸ್ಮರಿಸ್ಕೊಳ್ತಾರೆ. ನಾನೊಂಚೂರು ಹೆಚ್ಚಿಗೆ ಅದು ಯಾಕಂದರೆ ನನ್ನ ಹಳ್ಳಿ ಅದು ಮಲೆನಾಡಿನ ಒಂದು ಕುಗ್ರಾಮ, ಕತ್ರಗಾಲ್ ಅಂತ ಒಂದು ಹಳ್ಳಿ. ಏನು ನಾನು ಹುಟ್ಟಿದ ಕಾಲಕ್ಕೆ ಬಸ್ಸುಗಳೂ ಬರ್ತಿರ್ಲಿಲ್ಲ. ನಾನು ಈಗ ಅದನ್ನು ನೆನಪು, ಫೋನು ಇರಲಿಲ್ಲ, TV ಇರಲಿಲ್ಲಗಳ ಪಟ್ಟಿಯನ್ನು ಕೊಟ್ಟುಕೊಂಡು ಸಂತೋಷ ಪಡ್ತೇವೆ ನಾವು. ಆ ಇರಲಿಲ್ಲಗಳ ನಡುವೆ ಇದ್ದವುಗಳನ್ನು ನಾವು ಹೇಗೆ ಸಂಭ್ರಮಿಸ್ತಾ ಇದ್ವಿ ಅಂದರೆ, ಆ ಹಳ್ಳಿಲಿ ಹೆಚ್ಚಿಗೆ ಏನು ವ್ಯವಸ್ಥೆಗಳಿರಲಿಲ್ಲ. ರೋಡ್ ಇತ್ತು, ಎಲ್ಲೋ ಒಂದು ಬಸ್ಸು, ನಿನ್ನೆನ ಪೇಪರ್ ಇವತ್ತು ಸಿಗೋದು ನಮಗೆ. ಯಾವುದೋ ಒಂದು ಹೋಟೆಲ್ ಬಿಳಿಗಿ ಅಂತ ಇದೆ, ಅಲ್ಲಿ ಹೋಟೆಲ್ಲಿಗೆ ಬರೋದು ಪೇಪರು, ನಮ್ಮನೆಗೆ ಮಾತ್ರ ಪೇಪರ್ ಬರೋದು. ಅವನು ಅದನ್ನೆಲ್ಲ ಅದನ್ನೇ ಎಣ್ಣೆ ಗಿಣ್ಣೆ ಎಲ್ಲ ಹಚ್ಚಿಬಿಟ್ಟು ಭಟ್ರು ನಮಗೆ ಆಮೇಲೆ ಕಳಿಸ್ತಿದ್ರು. ಮರುದಿನ ಅದನ್ನು ಆ ಪೇಪರ್ ಓದುವ ಸಂಭ್ರಮ
ಪೇಪರಲ್ಲಿ ಏನಾದರೂ ಬಂತು ಅಂದರೆ ಅದು ಸತ್ಯ ಅಂತ ನಮ್ಮ ಹಳ್ಳಿಯವರು ಇವತ್ತಿಗೂ ನಂಬಿದ್ದಾರೆ. ಪೇಪರಲ್ಲೇ ಬಂದಿದೆ ಮರೆಯ ಅಂತ ಮತ್ತು ಅದರಲ್ಲಿ ಸುಳ್ಳು ಅನ್ನುವಂಥ ಒಂದು ಕಲ್ಪನೆಯೂ ಆಗ ಇರಲಿಲ್ಲ. ಪೇಪರ್ ಓದೋದೇ ಒಂದು ಸಂಭ್ರಮ. ಆಮೇಲೆ ಸಂಜೆ ಹೊತ್ತಿಗೆ ಎಲ್ಲರೂ ಕೃಷಿಕರು. ನಮ್ಮ ಹಳ್ಳಿಯ ಬದುಕೇ ಹಾಸ್ಯವನ್ನು ಪ್ರಚೋದಿಸ್ತಾ ಇರಲಿಲ್ಲ, ಹಾಸ್ಯವನ್ನು ಅದೇ ಬದುಕ್ತಾ ಇತ್ತು. ನಮ್ಮ ಹಳ್ಳಿಯಲ್ಲಿಯೇ ಹಾಸ್ಯ ಅದೊಂದು ಜೀವಂತವಾಗಿ ಅವರು ಹಾಸ್ಯವನ್ನು ಬದುಕ್ತಾ ಇದ್ದರು. ಅದರ ನಡುವೆ ನಾವು ಬಾಲ್ಯವನ್ನು ಕಳೆದಂಥವರು. ಅದು ಅವರ ಮುಗ್ಧತೆ, ಕೆಲವು ಮಟ್ಟಿಗೆ ಅಜ್ಞಾನ, ಅದು ಯಾವುದನ್ನು ಆದರೆ ನಿರಪಾಯಕಾರಿಯಾದ ಅಜ್ಞಾನ. ಒಬ್ರಿಗೊಬ್ಬರು ಅವರು ಎಷ್ಟು ಕೋಪರೇಟಿವ್ ಆಗಿದ್ದರು ಅಂದರೆ, ನನಗೆ ಒಂದು ಬಾಲ್ಯದಲ್ಲಿ ಕಹಿ ಘಟನೆ ನೆನಪಿಸಿಕೊಳ್ಳಿ, ಕ್ರೌರ್ಯವನ್ನು ನೆನಪಿಸಿಕೊಳ್ಳಿ ಇಲ್ಲ, ನನ್ನ ಬರಹಗಳಲ್ಲಿ ಕ್ರೌರ್ಯದ ಪ್ರಸ್ತಾಪ ಬರೋದಿಲ್ಲ ಅಂತೆಲ್ಲ ಕೆಲವು ಆಪಾದನೆಗಳಿದ್ದಾವೆ. ನಾನು ಕಲ್ಪಿಸ್ಕೊಂಡು ಬರೀಬೇಕಲ್ಲದೆ ನಾನು ಅನುಭವಿಸೇ ಇಲ್ಲ. ಅಷ್ಟು ಸಹೃದಯತೆಯಿಂದ ಎಲ್ಲರೂ ಬದುಕ್ತಾ ಇದ್ದರು. ಬಡವ, ಶ್ರೀಮಂತ, ಮಹಿಳೆಯರ ಬಗ್ಗೆ ಕ್ರೌರ್ಯ ಇರಲಿಲ್ಲ ನನ್ನ ಹಳ್ಳಿಯಲ್ಲಿ. ವಿಧವೆಯರನ್ನು ಆಗಿನ ಕಾಲಕ್ಕೆ ತುಂಬ ಅಮಾನವೀಯವಾಗಿ ನಡೆಸ್ಕೊತಾಯಿದ್ರು. ನಮ್ಮ ಹಳ್ಳಿಯಲ್ಲಿ ವಿಧವೆಯರಿಗೂ ಕೂಡ ಒಂದು ಗೌರವದ ಸ್ಥಾನವನ್ನು ಕೊಡ್ತಾಯಿದ್ರು ನಮ್ಮ ತಂದೆ ತಾಯಿಗಳು, ನಮ್ಮ ಸುತ್ತಮುತ್ತಲಿನವರು. ಆ ಹಳ್ಳಿಯವರ ಮುಗ್ಧ ಬದುಕಿನ ನಡುವೆ ಸಹಜವಾಗಿ ನನ್ನ ಮನಸ್ಸು ಈ ಪ್ರಫುಲ್ಲತೆ, ದುಃಖದ ಮುದುಡಿಸುವಿಕೆಗಿಂತ ಪ್ರಫುಲ್ಲತೆನೇ. ಅವ್ರು ಬದುಕ್ತಾ ಇರೋದು, ಅವರ ಉತ್ಸಾಹ ನೋಡಬೇಕು. ಅವರು ಸಂಜೆ ತನಕ ದುಡಿಯೋದು. ಕೃಷಿಕರು, ಅವರಿಗೆ ಯಾವುದೇ ನಾನು ಯಾವಾಗಲೂ ಕ್ರಿಮಿನಲ್ ಕಾಯಿಲೆಗಳಿರಲಿಲ್ಲ, ಸಿವಿಲ್ ಕಾಯಿಲೆಗಳು. ಮಲೆನಾಡಲ್ಲಿರೋದು ಥಂಡಿ, ಶೀತ, ಅದಕ್ಕೆ ನಾನು ಸಿವಿಲ್ ಕಾಯಿಲೆಗಳು ಅಂತ ಹೇಳ್ತೀನಿ. ಅಲ್ಲಿರುವ ಪ್ರತಿಯೊಬ್ಬರು, ಡಾಕ್ಟ್ರ್ ಇರ್ಬೋದು, ಟೀಚರ್ ಇರ್ಬೋದು, ಭಟ್ರು ಇರ್ಬೋದು, ಶೆಟ್ರ್ ಇರ್ಬೋದು, ಎಲ್ಲರೂ ಒಂದೊಂದು ಒಂದೊಂದು ಕ್ಯಾರೆಕ್ಟ್ರಾಗಿ ಈಗ ನಾನು ಬಳಸ್ಕೊಂಡ್ರೆ ಬರಿತಾ ಇದ್ದೀನಿ ಕೆಲವನ್ನು. ಆ ಡಾಕ್ಟ್ರು, ನಮ್ಮೂರಲ್ಲಿರುವ ಡಾಕ್ಟ್ರು ಪುಣ್ಯಾತ್ಮ ಹೇಗಿದ್ದರು ಅಂದರೆ, ಅದೇ ನಾನು ಹೇಳಿದಿಲ್ಲ, ಸಿವಿಲ್ ಕಾಯಿಲೆಗಳಿಗೆ ಅವರಿಗೆ ಗೊತ್ತು, ಶೀತ ವಾತಕ್ಕೆ ಕೊಡುವಂಥದ್ದು. ಎಲ್ಲರಿಗೂ ಒಂದು ಬಾಟಲ್ ನೀರು, ಕೆಂಪು ನೀರು ಕೊಡ್ತಾಯಿದ್ರು ಅವರು. ಅದನ್ನು ಕೊಡದೇ ಇದ್ದರೆ ಅಜ್ಜಿಯಂದ್ರಿಗೆ ಗುಣವೇ ಆಗ್ತಿರ್ಲಿಲ್ಲ. ಅದೇ ಕೆಂಪು ನೀರು ಎಲ್ಲ ಕಾಯಿಲೆಗಳಿಗೂ ಆಗ್ತಾಯಿತ್ತು ಸಾಮಾನ್ಯ. ಇನ್ನೇನಾದರೂ ಸ್ವಲ್ಪ ಸೀರಿಯಸ್ ಇದ್ದರೆ ಅದನ್ನು ನಮ್ಮನ್ನು ಹುಬ್ಳಿಗೆ ಕಳಿಸ್ಬೇಕು, ಇಲ್ಲಾಂದರೆ ಶಿವಮೊಗ್ಗಕ್ಕೆ ಕಳಿಸ್ಕೊಡ್ತಾಯಿದ್ರು. ಇದಕ್ಕೆಲ್ಲ ನಾನು ಅವರ ಕೈಗುಣ ಬಾಯಿಗುಣ ಅಂತ ನಾನೊಂದು ಲೇಖನ ಬರೆದೆ. ಅವ್ರ ಕೈಗುಣ ಅಂದರೆ ಇನ್ನೇನಲ್ಲ, ಅವ್ರ ಬಾಯಿಗುಣವೇ. ವೈದ್ಯರು ಕೈಗುಣ ಚೆನ್ನಾಗಿದ್ದರೆ ಬೇಗ ಗುಣ ಆಗುತ್ತೆ ಅಂತ ಹೇಳ್ತಾರೆ. ಅವರ ಬಾಯಿಗುಣ ಹೇಗಿತ್ತು ಅಂದರೆ, ಅವ್ರು ಬಂದ ತಕ್ಷಣ ಕಾಯಿಲೆ ವಿಷಯ ಮಾತಾಡೋದಿಲ್ಲ. ಹೇಗೆ ಗಂಡ ಹಾಗೆ ಇದ್ದಾನ, ಸುಧಾರಿಸಿದಾನ ಅಂತ ಕೇಳೋದು. ಆ ಡಾಕ್ಟ್ರ್ ಹಾಗೆ ಕೇಳ್ತಾಗ ಅವ ಗಂಡ ಸುಧಾರಿಸ್ತಾನೆ ಅಂತ ಒಂದು ಅವರಿಗೆ ಬರೋದು. ಮಗ ಓದ್ತಾನ, ಎಲ್ಲ ಸಂಸಾರದ ಕಷ್ಟ ಸುಖನ ಕೇಳೋದು ಅವ್ರು ಫಸ್ಟಿಗೆ. ಆಮೇಲೆ ಅವರು ಅದರನ್ನೆಲ್ಲ ಯೋಚನೆ ಮಾಡುವಾಗ ಈ ಕಾಯಿಲೆಯ ತೀವ್ರತೆ ಸ್ವಲ್ಪ ಕಡಿಮೆ ಆಗ್ತದೆ. ಇಲ್ಲಾಂದರೆ ಕಾಯಿಲೆ ಬಗ್ಗೆ ಹೇಳೋದಾದರೂ ನಮ್ಮ ಹಳ್ಳಿಯವರು, ಡಾಕ್ಟ್ರೇ ಏನು ತಿಂದರೂ ಮಣ್ಣು ತಿಂದಂಗೆ ಆಗ್ತಾಯಿದೆ ಅಂತ, ನೀನು ಮಣ್ಣು ತಿಂದಿದೆಯೇನಾ ಅಂತ ಕೇಳೋದು. ಬಾಯಿ ರುಚಿನೇ ಇಲ್ಲ ಡಾಕ್ಟ್ರೇ ಅಂತ ಹೇಳೋದಕ್ಕೆ, ಎಂಥ ತಿಂದರೂ ಮಣ್ಣು ತಿಂದಂಗೆ ಆಗ್ತದೆ, ನೀನು ಮಣ್ಣು ತಿಂದಂಗಾಗಿ ಹೆಂಡ್ತಿಗೆ ಬೈತೀಯಲ್ಲ, ಹೌದಲ್ಲ, ಮಣ್ಣು ಮಾಡಿದೀಯಾ ಅಂತ ಬೈತೀಯಲ್ಲ ಅಂತ ಹೀಗೆ ತಮಾಷೆ ಮಾಡಿ ಬಾಯಿ ಗುಣ ಎಷ್ಟು ಚೆನ್ನಾಗಿತ್ತು ಅಂದರೆ, ಒಂದು ಅರ್ಧ ಗಂಟೆ ಅವ್ರ ಹತ್ರ ಮಾತಾಡಿಬಿಟ್ರೆ ಇವನ ಕಾಯಿಲೆ ಅರ್ಧ ಗುಣ ಆಯಿತು ಅಂತಲೇ. ಸರಿ, ಈ ಕೆಂಪು ನೀರು ಇನ್ನೇನೋ ಒಂದು ಅದು ಈಗ ನನಗೆ ಅದನ್ನು ಪರೀಕ್ಷೆಗೆ ಒಳಪಡಿಸ್ಬೇಕು, ಅದು ಏನು ಕೆಂಪು ನೀರಾಗಿತ್ತೋ ಏನೋ ಗೊತ್ತಿಲ್ಲ. ಆ ಕೆಂಪು ನೀರನ್ನು ತೊಗೊಂಡೋಗಿ ಕುಡಿದು ಹೆಚ್ಚಿನವರಿಗೆ ಗುಣ ಆಗಿಬಿಡ್ತಿತ್ತು. ಮನೆಯಲ್ಲಿ ಸಹ ಅಜ್ಜಿಗಳಿದ್ದರು, ಮನೆ ಮದ್ದು ಮಾಡೋದು. ನಾನು ಅದನ್ನು ಮನೆ ಮದ್ದಲ್ಲ, ಮನೆ ಮುದ್ದು ಅಂತ ಹೇಳ್ತಾ ಇದ್ದೆ. ಅಜ್ಜಿಯರು ಮುದ್ದಾಗಿ ಔಷಧಿ ಮಾಡಿಕೊಡ್ತಾಯಿದ್ರು. ಅಲ್ಲೇ ಇರುವಂಥ ಬೇರು ನಾರುಗಳು ಅವರೆಲ್ಲ. ಅಜ್ಜಿಯರಿಗೆ ಒಂದು ದೊಡ್ಡ ವೈದ್ಯರ ಪಾತ್ರ ಕೂಡ ಇತ್ತು ನಮ್ಮಲ್ಲಿ. ಅವರು ಹೆಡ್ ಮಿಸ್ಟ್ರೆಸ್ ಆಗಿ ಕೆಲಸ ಮಾಡ್ತಾಯಿದ್ರು, ವೈದ್ಯರಾಗಿ ಕೆಲಸ ಮಾಡ್ತಾಯಿದ್ರು, ಪೊಲೀಸರಿಗೆ ಸ್ವಲ್ಪ ಕೂಡ ಭಯ ಪಡ್ತಾ ಇರಲಿಲ್ಲ. ನಮ್ಮಲ್ಲಿ ಪೊಲೀಸರು ನಮ್ಮ ಹಳ್ಳಿಗೆ ಬಂದರು ಅಂದರೆ ಅದೊಂದು ಮತ್ತೆ ಸ್ವಾರಸ್ಯಕರ ಘಟನೆಯೇ ಅದು. ಈ ಕಾಡು ಪ್ರಾಣಿಗಳು ತುಂಬ ಕಾಟ ಕೊಡ್ತಾಯಿದ್ವು, ಈಗಲೂ ಇದ್ದಾವೆ. ಆ ಕಾಡು ಪ್ರಾಣಿಗಳನ್ನು ಬಂಧಿಸಿದರೆ ಗೊತ್ತಲ್ಲ ನಿಮಗೆ, ಅದನ್ನು ಹಿಡಿದ್ರೆ ಕಾಯ್ದೆ ಪ್ರಕಾರ ಅಪರಾಧ ಆಗುತ್ತೆ. ಹಂಗಂತ ಕಾಡು ಪ್ರಾಣಿಗಳನ್ನು ಉಪಟಳವನ್ನು ತಡೆಯೋಕ್ಕಾಗೋದಿಲ್ಲ. ಅದಕ್ಕೆ ಹಳ್ಳಿಯವರು ನಮ್ಮಲ್ಲಿ ಅಡಿಕೆ ಕೃಷಿ, ಅಲ್ಲಲ್ಲಿ ಒಂದೊಂದು ಬಾವಿ ತೋಡಿ ಪ್ರಾಣಿಗಳು ಬಂದರೆ ಅದರೊಳಗೆ ಬೀಳಬೇಕು ಅಂಥದ್ದೊಂದು ವ್ಯವಸ್ಥೆ ಮಾಡ್ಕೊಂಡಿದ್ರು. ನಮ್ಮಲ್ಲಿ ಒಂದು ಹುಲಿ ಬಿತ್ತು ಒಮ್ಮೆ. ಪ್ರತಿ ಘಟನೆ ಅಲ್ಲಿ ಹೇಳಿದೆಲ್ಲ, ಬೆಳಗಾಗೋದೇ ಒಂದು ರೋಚಕ ಘಟನೆ. ಸುಮ್ಮನೆ ಇಲ್ಲ, ಒಂದು ಬೆಳಗ್ಗೆ ಒಂದು 6 ಗಂಟೆಯಿಂದ 9 ಗಂಟೆ ಒಳಗೆ ಇಡೀ ಹಳ್ಳಿಯವರು ಎಲ್ಲರನ್ನು ಒಮ್ಮೆ ಮಾತಾಡಿಸಿ ಆಗಿರ್ತದೆ. ನಾವು ನಗರಗಳಲ್ಲಿ ಅದನ್ನು ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಂದು ಅವರದ್ದೆಲ್ಲ ಏನೋ ರೋಚಕ ಪುರಾಣ ಹೇಳಿಬಿಟ್ಟು ಮತ್ತೇನಾಗಿದೆ ಅಂತ ನೋಡೋ. ಒಂದಿನ ಬೆಳಗ್ಗೆ ಏಳುವಾಗಲೇ ನಮ್ಮ ಮನೆಯ ತೋಟದಲ್ಲಿ ಆಳುಗಳೆಲ್ಲ ಅಲ್ಲಲ್ಲೇ ಮನೆ ಕಟ್ಕೊಂಡೆಲ್ಲ ಇರ್ತಾರೆ. ಹುಲಿ ಬಿದ್ದಿದೆ ಅಂತ ಬಂತು ಸುದ್ದಿ. ಆಮೇಲೆ ಅದು ನಮಗೆಲ್ಲ, ಮಕ್ಕಳಿಗೆಲ್ಲ ಒಂಥರ ಭಯ ಮತ್ತು ರೋಮಾಂಚನ. ಆದರೆ ನಮ್ಮ ತಂದೆಗೆ ಅದು ಗೊತ್ತು, ಹುಲಿ ಬಿದ್ದರೆ ಅಪರಾಧ ಅಂತ. ಹುಲಿ ಅಂತ ಹೇಳಿದರೆ ನೋಡು ನೀನು, ಹುಲಿ ಹೇಳೋ ಹಾಗಿಲ್ಲ, ನರಿ ಅಂತ ಹೇಳಿಬಿಡು. ಹುಲಿ ಬಿತ್ತು ಅಂದರೆ ಅದು ದೊಡ್ಡ ಅಪರಾಧ, ನರಿ ಬಿದ್ದರೆ ಅಷ್ಟು ಕಡಿಮೆದು ಅನಿಸುತ್ತೆ. ಈಗ ನನಗೆ ನಗು ಬರೋದು. ಸರಿ, ನರಿ ಬಿದ್ದಿದೆ ಅಂತ ಸುದ್ದಿ ಆಯಿತು.
ಎಲ್ಲರೂ. ಆಮೇಲೆ ಎಲ್ಲರೂ ತೋಟಕ್ಕೆ ಹೋಗಬೇಕಲ್ಲ, ನೀವೆಲ್ಲ ಗುಂಪಾಗಿ ಹೋದರೆ ಗೊತ್ತಾಗ್ಬಿಡುತ್ತೆ, ಗಲಾಟೆ ಆಗುತ್ತೆ. ಒಬ್ಬೊಬ್ಬರೇ ತೋಟಕ್ಕೆ ಹೋದ್ವಿ. ಅಡಿಕೆ ನಾವು ಗೋಟ್ ಅಡಿಕೆ ಆರಿಸೋದಕ್ಕೆ ನಾವು ಒಂದು ಬುಟ್ಟಿ ಹಿಡ್ಕೊಂಡು ಹೋಗ್ತೀವಿ, ಕುಕ್ಕೆ ಅಂತ ಹೇಳ್ತೀವಿ. ಒಂದೊಂದೇ ಜನ ಒಬ್ಬೊಬ್ಬರೇ ಹೋಗೋದು, ಯಾರಿಗೂ ತಿಂಡಿಯಲ್ಲಿ ಇದೆಲ್ಲ ನೋಡಬೇಕು ಅಂತ ಹೋಗಿದ್ದೀವಿ. ಅರ್ಧ ದಾರಿಯಲ್ಲಿ ಹೋಗುವಾಗ ಭೌಮ್ ಅಂತ ಅದು ಒಂದು ಸಲ ಹುಲಿ ಓಂಕರಿಸಿದಾಗ ಎಲ್ಲರೂ ವಾಪಸ್ ಓಡಿದರು. ಅಂಥ ಒಂದು ನೈಜವಾದ ಹುಲಿ. ಆಮೇಲೆ ಆ ಹುಲಿಯ ಬಾವಿಗೆ ಒಂದು ಹಲಿಗೆ ಮುಚ್ಚಬೇಕು. ಆ ಹಲಿಗೆಯನ್ನು ಮುಚ್ಚೋ ತನಕ ಅದು ದೊಡ್ಡದಾಗಿ ಆರ್ಭಟ ಮಾಡ್ತಾಯಿತ್ತು. ಮುಚ್ಚೋದಕ್ಕೆ ಧೈರ್ಯ ಬೇಕಲ್ಲ ಅಂತ ಧೈರ್ಯದವರೆಲ್ಲ ಬೇಕಷ್ಟಿದ್ದರು, ಬೇಟೆಗಾರರಿದ್ದರು, ಎಲ್ಲ ಇದ್ದರು. ಅವರು ಹಲಿಗೆಯನ್ನು ಮುಚ್ಚಿದ ಮೇಲೆ ಅದರ ಆರ್ಭಟದ ಸ್ವಲ್ಪ ಕಡಿಮೆ ಇತ್ತು, ಏನೋ ಬಂಧನಕ್ಕೆ ಒಳಗಾದೆ ಅಂತ. ಕೊಲ್ಲೋ ಹಾಗಿಲ್ವಲ್ಲ, ಅದನ್ನು ಹಿಡಿಬೇಕು. ಅದೊಂದು ದೊಡ್ಡ ಒಂದು ಇಡೀ ಬುಕ್ಕನ್ನು ಮಾಡಿತು. ಒಂದು ನಾಟಕ ಬರೆದಿದ್ದೀನಿ ನಾನು, ಒಂದು ಪುಟ್ಟಿಯ ಪಟ್ಟೆ ಹುಲಿ ಅಂತ ನಾಟಕದ ಹೆಸರು. ಹೌದು, ಮಕ್ಕಳ ನಾಟಕ. ಅದು ಮಕ್ಕಳ ಕಣ್ಣಿನಿಂದ. ಅದು ನಮ್ಮಲ್ಲೊಂದು ಸಣ್ಣ ಮಗು ಇತ್ತು, ಅದಕ್ಕೆ ಹೇಳಿದ್ದಾರೆ ಹುಲಿ ಅಂತ ಹೇಳಬಾರ್ದಲ್ಲ. ಆಮೇಲೆ ಆ ಹುಲಿನ ಹಿಡಿದು ಅದೊಂದು ದೊಡ್ಡ ಕಥೆ ಆಯಿತು. ಫಾರೆಸ್ಟ್ ಆಫೀಸಿಗೆ ನಾವು ಅವ್ರು ಕೊಟ್ಟರು, ಅವ್ರು ಬಂದರು. ಈ ಹಳ್ಳಿಗರಿಗಿದ್ದ ಧೈರ್ಯ ಅವರಿಗಿರಲಿಲ್ಲ. ಹಳ್ಳಿಯವ್ರು ಹೋಗಿ ಅದನ್ನು ಹಿಡಿದು ಬಲೆ ಒಳಗೆ ಬಲೆ ಕಟ್ಟಿ ಅದೆಲ್ಲ ಮಾಡಿ ಸುತ್ತ ಬಲೆಯನ್ನು ಜೋಡಿಸಿದ್ರು. ನಾವೆಲ್ಲ ಮರ ಹತ್ಕೊಂಡ್ವಿ. ಅವರು ವಿಸಿಲ್ ಹಾಕಿಸ್ತಾ ಬಂದರು, ಡ್ರಿಲ್ ಮಾಡ್ಕೊಂಡು ಬಂದ ಹಾಗೆ ಬಂದರು. ಒಂದು ಸಲ ಅದು ಜೋರಾಗಿ ಹೂಂಕರಿಸಿದಾಗ ಅವರೆಲ್ಲ ಓಡೋಗ್ಬಿಟ್ರು. ಖಾಕಿ ಪಡೆಯೇ ನಾಪತ್ತೆ ಆಗಿಬಿಟ್ಟಿತ್ತು. ಆದರೆ ಇವ್ರು ಯಾರೂ ಮಿಸ್ ಕಾಡಿರಲಿಲ್ಲ. ಹಳ್ಳಿಯ ಯೋಧರಿದ್ರಲ್ಲ, ಅವರೆಲ್ಲ ಇವರನ್ನು ತಮಾಷೆ ಮಾಡೋದು, ಅವ್ರದ್ದೆಲ್ಲ ಧೈರ್ಯ ಅಷ್ಟೇ ಕಣ್ರಪ್ಪ ಅಂತ ಹೇಳಿಕೊಂಡು. ಆಮೇಲಂತೂ ಆ ಹುಲಿನ ಹಿಡಿದ್ರು. ಅದು ಕತೆ ಹೇಗೆ ಹಬ್ಬಿತು ಅಂದರೆ, ನಮ್ಮ ಮನೆಯ ಮಗು ಅದೀಗ ದೊಡ್ಡದಾಗಿ ಡಾಕ್ಟರ್ ಆಗಿದ್ದಾನೆ. ಅವನು ಹೇಳಿದ, ನಮ್ಮ ಮನೇಲಿ ನರಿ ಬಿದ್ದಿದೆ, ಆ ನರಿ ಮೈ ಮೇಲೆಲ್ಲ ಪಟ್ಟೆ. ಅವನು ನರಿನೂ ಹುಲಿನೂ ಗೊತ್ತಿಲ್ಲ ಅವನಿಗೆ. ನಮ್ಮ ಮನೇಲಿ ಬಿದ್ದ ನರಿಗೆ ಪಟ್ಟೆ, ಅದರ ಉಗುರೆಲ್ಲ ಇಷ್ಟಿಷ್ಟು ಉದ್ದ ಇದೆ ಅಂತೆಲ್ಲ ಅವನು ನರಿಯ ವರ್ಣನೆ ಮಾಡ್ಕೊಂಡು ಬಂದ. ಆಮೇಲೆ ಅವರು ಅದನ್ನು ತಗೊಂಡು ಹೋದರು. ಹೋದ್ಮೇಲೆ ಸುಮಾರು 1 ವರ್ಷ ಅದರದ್ದು ಕಥೆನೇ ಹಿಡಿದಿದೆ. ಆ ಹುಲಿ ಬಂದಿದ್ದು, ಅದು ಬಿದ್ದಿದ್ದು, ಅಕಸ್ಮಾತ್ ಅದನ್ನು ಕೊಂದು ಬಿಟ್ಟಿದ್ರೆ ಆ ಚರ್ಮಕ್ಕೆ ಎಷ್ಟು ಬೆಲೆ, ಈಗಿನವರಿಗೆ ತಲೆ ಇಲ್ಲ, ಅದನ್ನು ಅವರು ಎಲ್ಲಿ ತೊಗೊಂಡು ಬಿಟ್ರಂತೆ ಅಂತ. ಒಟ್ಟಾರೆ ಆ ಕಾಡು ಪ್ರಾಣಿಗಳ ನಡುವೆ ಒಂಥರದ ಉತ್ಸಾಹ. ಮಳೆ ಬಂದರೆ ಉತ್ಸಾಹ. ನಾನು ಹೇಳಿದೆಲ್ಲ, ಪೂರ್ತಿಯಾಗಿ ಅವರು ದೇವರನ್ನು ನಂಬಿ ನಿಶ್ಚಿಂತರಾಗಿದ್ದ ಅಂತ ಒಂದು ಮುಗ್ಧ. ನಿಮ್ಮ ಶಾಲೆನೂ ಹಿಂಗೆ ಇತ್ತಂತೆ ಕೇಳ್ಪಟ್ಟೆ. ಶಾಲೆಯಲ್ಲಿ ಕ್ಲಾಸ್ ಹೋಗೋ ಬದಲು ಬರೀ ಹೋಗ್ಬಿಟ್ಟು ಕಾಡಲ್ಲಿ ಅಂದ್ರೆ ಬರೀ ಪ್ರಾಣಿ, ನಮ್ಲು, ಪಕ್ಷಿ ಇದೇ ನಡೀತಿತ್ತಂತ. ಅಲ್ಲ, ನನ್ಗೆ ಇದ್ರ ಜೊತೆಗೆ ಇನ್ನೊಂದು ಕೇಳಬೇಕು ಅನ್ನಿಸ್ತದೆ. ಏನ್ ಗೊತ್ತಾ, ಇವ್ರು ಇಷ್ಟು ಲವಲವಿಕೆ, ಇಷ್ಟು ನಗು ಅನ್ನೋದು ಈ ಬಾಲ್ಯದಲ್ಲಿ ಈ ಚೇಷ್ಟೆಗಳೆಲ್ಲ ಇಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಮಣ್ಣಿನ ಗುಣವೇ ಹಂಗಿತ್ತದು. ನೀವು ಗಂಭೀರವಾಗಿ ಸೊರಗಿಕೊಂಡು ಇರೋ ಹಾಗೆ ಇಲ್ಲ. ಅಲ್ಲಿ ಏನ್ ಗೊತ್ತಾ, ಅವ್ರ ಭಾಗದ ಪ್ರಾಣಿಗಳಿಗೆ ಹೋಗಿ ಕೇಳಬೇಕು, ಭುವನೇಶ್ವರಿ ನಿಮ್ಗೆ ಏನ್ ಮಾಡಿದ್ರು ಚಿಕ್ಕ ಅದ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದು ಅಂತವೆಲ್ಲ ತುಂಬಾ. ಅವಕ್ಕೆ ಹೋಗಿ ಕೇಳ್ಬೇಕು ಏನ್ ಮಾಡಿದ್ರು ಇವ್ರು ನಿಮ್ಗೆ ಅಂತ. ಶಾಲೆ ಹೇಳಿದ್ರಲ್ಲ ನೀವು, ಈಗ ಒಂದು ಕಾನ್ಸೆಪ್ಟ್ ಬಂದಿದೆ, ಅಪ್ ಟು 4th ಸ್ಟ್ಯಾಂಡರ್ಡ್ ಡೋಂಟ್ ಟೀಚ್ ಎನಿಥಿಂಗ್. ಮಕ್ಕಳಿಗೆ ನಿಸರ್ಗಕ್ಕೆ ಬಿಟ್ಬಿಡಿ, ಅವರಿಗೆ ಆಲ್ಫಾಬೆಟ್ ಈಗೆಲ್ಲ ಬಂದಿರಬೇಕು ನಗರದಲ್ಲಿ, ಅದು ಅಮೆರಿಕದಿಂದ ಹೊರಟಂಥದ್ದೊಂದು. 4ನೇ ಕ್ಲಾಸ್ನವರಿಗೆ ಸುಮ್ಮನೆ ಆಲ್ಫಾಬೆಟ್ ಕಲಿಸಿ ಬಿಟ್ಬಿಡಿ ನೀವು. ಆಮೇಲೆ ಅವರಿಗೆ ಈ ಭಾರ ಆಗಬಾರ್ದು ಅಂತ ಈಗ ಬಂದಿದೆ, ಶಂಕದಿಂದ ಬಂದ ತೀರ್ಥ ಅಂತ ಹೇಳ್ತಾರಲ್ಲ ಹಾಗೆ. ಇದನ್ನು 45 ವರ್ಷದಿಂದ ನಮ್ಮ ಶಾಲೆಯಲ್ಲಿ ಆಗಲೇ ಅಳವಡಿಸ್ಕೊಂಡ್ಬಿಟ್ಟಿದ್ವಿ. 4ನೇ ಕ್ಲಾಸಿನವರೆಗೆ ಏಕೋಪಾಧ್ಯಾಯ ಶಾಲೆ ಅಂತ ಹೇಳ್ತಾರೆ. ಏಕೋಪಾಧ್ಯಾಯ ಅಂದರೆ ಒಬ್ಬರೇ ಉಪಾಧ್ಯಾಯರಿರೋದು. ಈಗ ನನಗೆ ಕೂತಾಗ ಅನಿಸೋದು, ಏಕೋ ಉಪಾಧ್ಯಾಯನಾದೆ, ಏಕೋಪಾಧ್ಯಾಯ. ನಮ್ಮ ಮಾಸ್ಟ್ರು ಬಹುಶಃ ಅಂದ್ಕೋತಾ ಇದ್ರೇನೋ ಹಾಗೆ ಒಬ್ಬರೇ ಉಪಾಧ್ಯಾಯ ಇರೋರು. ಒಳಗೆ ಆಗ ಹಳ್ಳಿಯದು ಬಾಡಿಗೆ ಮನೆಯ ವ್ಯವಸ್ಥೆ ಇಲ್ಲ, ನಮ್ಮ ಮನೇಲೇ ಮಾಸ್ಟ್ರ್ ಇರೋದು. ನಮಗೆ ನಮ್ಮ ಮನೆಯಲ್ಲೇ ಮಾಸ್ಟ್ರ್ ಇರೋದು. ನಮ್ಮ ಮಕ್ಕಳು ಅಂದರೆ ನಾವು ಒಂದು 7-8 ಮಕ್ಕಳು ಒಟ್ಟಿಗೆ ಒಂದೇ ಮನೆಯಲ್ಲಿ. ಭಾರಿ ಸಂಕಟದ ಸಂಗತಿ. ಶಾಲೆಗೆ ಹೋದರೂ ಅದೇ ಮಾಸ್ಟ್ರು, ಮನೆಗೂ ಶಾಲೆ ಬರ್ತದೆ, ಶಾಲೆಯೇ ಮನೆಗೆ ಬರೋದು. ಇವರು ಎಲ್ಲಪ್ಪ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ನಮ್ಮನ್ನು ರೂಪಿಸಿದಂಥ ಒಬ್ಬ ವ್ಯಕ್ತಿ ನಮ್ಮ ಮನೆಯ ಅಟ್ಟದ ಮೇಲೆ ಇರ್ತಾಯಿದ್ರು. ಶಾಲೆಗೆ ಹೋದರೆ ನಾವು ಒಳಗಡೆ ಕೂತ್ಕೋತಿರ್ಲಿಲ್ಲ. ನೀವು ಹೇಳಿದ್ರಲ್ಲ, ಅಲ್ಲಿ ಸುತ್ತ ನಿಸರ್ಗ, ನಮ್ಮದು ಬೆಟ್ಟದ ಮೇಲೆ ಇರುವಂಥದ್ದು ಹೂವಿನ ಮನೆ ಅಂತ ಶಾಲೆ. ಅಲ್ಲಿ ಸುತ್ತ ಕಾಡು, ನಿಜವಾದ ಕಾಡು ಪ್ರಾಣಿಗಳು. ಬೆಳಗ್ಗೆ ಚಳಿಗಾಲಕ್ಕೆ ಬಿಸಿಲು ಕಾಸೋದಕ್ಕೆ ಬರ್ತಾಯಿದ್ವು. ಹಸಿರಾದ ಕಾಡು, ಅದಕ್ಕೊಂದು ಬೇಣ ಅಂತ ಇದೆ. ಎಲ್ಲ ಕಾಡಿನ ಮರಗಳನ್ನು ಕಡಿದು ಹುಲ್ಲುಗಾವಲು ಮಾಡಿರ್ತಾರೆ ಹಳ್ಳಿಲಿ. ಮಿರಿ ಮಿಂಚೋದು ಕಾಡಾನೆ, ಕಾಡು ಕೋಣಗಳು, ನವಿಲು, ಹಂದಿ ಎಲ್ಲ ಒಂದು ರೌಂಡ್ ಹಿಂಗೆ ಹೋಗುವಾಗ ಈ ಮಕ್ಕಳು ಒಳಗೆ ಕೂತಿರ್ತೇವೆ ನಾವು. ಬನ್ನಿ ಸಾರ್, ಅವರು ಏಕೋಪಾಧ್ಯಾಯರು ಕೂತಿರ್ತಿದ್ರು, ಏಕೋ ಉಪಾಧ್ಯಾಯನಾದೆ ಅಂತ. ಅವರನ್ನು ಕರೆಯೋದು, ಬನ್ನಿ ಸಾರ್ ನೋಡಿ ಅಲ್ಲಿ ಕಾಡಾನೆಗಳು ಹೋಗ್ತಾ ಇದ್ದಾವೆ,
ಕಾಡು ಪ್ರಾಣಿಗಳೆಲ್ಲ ಬನ್ನಿ ಅಂದರೆ ಅವು ಮಿಂಚೋದು. ಆ ನೈಸರ್ಗಿಕವಾದ ಒಂದು ಹೊಳಪಿದೆಯಲ್ಲ, ನೀವು ಕಾಡು ಕೋಣಗಳನ್ನು ನೋಡಬೇಕು. ಅವು ಎತ್ತಿ ಹೀಗೆ ತಲೆ ಎತ್ತಿ ನೋಡಿದರೆ ನನಗೆ ಹಳ್ಳಿ ಏನು ಕೊಟ್ಟಿತು ಅಂತ ಕೇಳಿದರೆ ಧೈರ್ಯ ಕೊಟ್ಟಿದೆ ನನಗೆ. ಸಾಮಾನ್ಯಕ್ಕೆ ಅಂಜುವುದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಆ ಕಾಡು ಕೋಣ ತಲೆ ಎತ್ತಿ ನೋಡೋ ರೀತಿ ಇದೆಯಲ್ಲ, ಅದೊಂದು ನನಗೆ ಒಂದು ಉತ್ಸಾಹ. ಈ ಯಾರನ್ನಾದರೂ ಏನಾದರೂ ಮಾತಾಡಿದರೆ ಹೀಗೆ ಎತ್ತಿ ನೋಡಬೇಕು ಅಂತ ಅನ್ನಿಸೋದನ್ನು ಕಾಡು ಕೋಣಗಳು ಅವು ಏನು ಗುಂಪಲ್ಲಿ ಹೋಗ್ತಾ ಇದ್ದಾಗ ಮನುಷ್ಯರು ಎದುರಿಗೆ ಬಂದರೆ ಅವಕ್ಕೊಂದು ವಿಚಿತ್ರ ರೋಷ ಬರೋದು. ಅವು ಹಿಂಗೆ ನೋಡಿದರೆ ಆ ಮನುಷ್ಯ ಓಡಬೇಕಲ್ಲಿಂದ, ಅವನು ಯಾರೇ ಬೇಟೆಗಾರ ಆಗಿರಲಿ ಯಾರೇ ಆಗಿರಲಿ. ಆ ಥರದ ವಿಚಿತ್ರವಾದ ಸೌಂದರ್ಯ ನಿಸರ್ಗದಲ್ಲಿ. ಮತ್ತು ಪ್ರಾಣಿಗಳು ಪಾಪ ಅವ್ರ ಪಾಡಿಗೆ ಅವು ಇರುವಂಥದ್ದು. ನಾವು ಹೋಗಿ ಅವುಗಳನ್ನು ಡಿಸ್ಟರ್ಬ್ ಮಾಡಿದರೆ ಮಾತ್ರ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡೋದನ್ನು ಕಲಿತಿದ್ದು ನಾನು ನನ್ನ ಶಾಲೆಯಲ್ಲಿ. ಅವರು ಹೊರಗೆ ಬರೋರು, ಅವರು ಅದನ್ನೆಲ್ಲ ವಿವರಿಸೋರು. ನೋಡಿ, ಪ್ರಾಣಿಗಳಿಗೆ ಹಸಿವೆ ಆದಾಗ ಮಾತ್ರ ಬೇಟೆ ಆಡ್ತವೆ. ಒಮ್ಮೆ ಹಸಿವೆ ಮುಗಿತು ಅಂದಮೇಲೆ ಅವು ಏನನ್ನು ಮತ್ತೆ ಕೂಡಿಡುವ ಸಂಪ್ರದಾಯ ಪ್ರಾಣಿಗಳಿಗಿಲ್ಲ. ಈ ಥರದ ಅನೇಕ ಪ್ರಾಣಿ ಪ್ರಪಂಚದ ವಿಸ್ಮಯಗಳನ್ನು ನಮ್ಮ ಮಾಸ್ಟರ್ ನಮಗೆ ಕಲಿಸ್ತಾಯಿದ್ರು. ಅದರ ನಡುವೆ ಅವರು ಏನು ಅಕ್ಷರ ಒಂದು ಕಲ್ತಿದ್ವೋ ಇಲ್ವೋ ಗೊತ್ತಿಲ್ಲ, ಮನೆಯಲ್ಲಿ ಬಂದು ಮಗ್ಗಿ ಬಾಯಿ ಪಾಠ ಮಾಡೋದು, ತಿದ್ದೋದು ಅಂಥದ್ದನ್ನೆಲ್ಲ ನಮ್ಮ ಅಜ್ಜಿಗಳು ಮಾಡಿಸ್ತಾಯಿದ್ರು ಅಂತ ಹೇಳಿದಲ್ಲ, ಅದ್ರ ಮಾಡಿಸ್ತಾ ಇದ್ದಿದ್ದರಿಂದ 4ನೇ ಕ್ಲಾಸ್ವರೆಗೆ ಒಂದು ಅಕ್ಷರಾಭ್ಯಾಸ ಆಯಿತು ನಮಗೆ. ಇಲ್ಲಾಂದರೆ ಮರದ ಮೇಲೆ ಮಂಗನಿಂದ ಮಾನವ ಯಾರು ಅಂದರೆ ನಾವೇ. ಆ ಥರದ ಒಂದು ನೈಸರ್ಗಿಕವಾದ ಸೌಂದರ್ಯ ಇತ್ತು ನಮ್ಮ ಬಾಲ್ಯದಲ್ಲಿ, ನಮ್ಮ ಶಾಲೆಯಲ್ಲಿ. ಆಮೇಲೆ ನಮಗೊಬ್ಬರು ಮಾಸ್ಟರ್ ಬಂದರು. 4ನೇ ಕ್ಲಾಸು ಮುಗಿದ ಮೇಲೆ 5ನೇ ಕ್ಲಾಸಿಗೆ ಅವರು ನಗರದಲ್ಲಿದ್ದ ಮಾಸ್ಟ್ರಂತೆ. ತುಂಬ ಸ್ಟ್ರಿಕ್ಟ್ ಅಂತೆ ಅವರು. ಪನಿಷ್ಮೆಂಟ್ ಎಲ್ಲ ಕೊಡ್ತಾರಂತೆ. ಶಿಕ್ಷೆ, ಈಗ ಪನಿಷ್ಮೆಂಟ್ ಅನ್ನೋ ವರ್ಡ್ ಈಗ ಬಂದಿರುವಂಥದ್ದು, ಶಿಕ್ಷೆ ಎಲ್ಲ. ಆಗಿನ ಶಿಕ್ಷೆ ಅಂದರೆ ಗೊತ್ತಲ್ಲ, ಸಣ್ಣದೊಂದು ಕೋಲು ಚಟಕ್ಕಂತ ಹೊಡೆಯೋರು, ಉಫ್ ಅಂತ ಒಂದೊಂದು ತಪ್ಪಿಗೆ ಒಂದೊಂದು ಬೀಳೋದು. ಶಿಕ್ಷೆ ಶ್ರೀರಕ್ಷೆ ಅಂತ ನಾನು ಈಗಿನ ಮಕ್ಕಳಿಗೆ ಹೇಳುವಂಥದ್ದಿದ್ದೆ. ಅವರು ಬರುವಾಗ ನಾವೆಲ್ಲ ಹರಕೆ ಹೇಳ್ಕೊಂಡ್ವಿ. ಈ ದೇವರಂಥ ಮಾಸ್ಟ್ರ್ ಇದ್ರಲ್ಲ ಒಳಗೆ ಕೂತ್ಕೊಂಡು, ಅವರೇ ನಮಗೆ ಬೇಕಿತ್ತು. ಇವ್ರು ಯಾರೋ ನಗರದ ಮಾಸ್ಟ್ರು ಬರ್ತಾ ಇದ್ದಾರಂತೆ, ಅವ್ರು ಬರೋ ಬಸ್ ಹಾಳಾಗಿ ಹೋಗಲಿ, ಅಘನಾಶಿನಿ ಘಟ್ಟದಲ್ಲಿ ಅದು ಪಂಕ್ಚರ್ ಆಗಿ ಹೋಗಲಿ ಅಂತೆಲ್ಲ ಹರಕೆ ಹೇಳ್ಕೊಂಡಿದ್ವಿ. ಇಲ್ಲ, ಅವರು ಬಂದು ಇಳಿದ್ರು. ಹರಕೆ ಸಫಲದ ದೇವರು ಕೇಳಿಸ್ಕೊಳ್ಳಿಲ್ಲ. ಇಲ್ಲಾಂದ್ರೆ ನಾವು ಮಂಗಗಳಾಗೇ ಇರ್ತಿದ್ವಿ. ಮಾನವರನ್ನಾಗಿ ಮಾಡಬೇಕಲ್ಲ ದೇವರಿಗಾದರೂ. ಬಂದರು ಅವರು. ಅವ್ರು ಬಂದಿದ್ದ ರೀತಿಯೂ ನನಗೆ ಇವತ್ತಿಗೂ ಕಣ್ಮುಂದಿದೆ. ಒಬ್ಬೊಬ್ಬ ಮಾಸ್ಟರ್ಗಳ ಮೌಲ್ಯ ಇವತ್ತು ನಾನು ನೆನಪು ಮಾಡಿಕೊಂಡ್ರೆ, ಶಿಕ್ಷಕ ದಿನಾಚರಣೆಗೆ ಲೇಖನ ಬರೆದು ಕೊಡಿ ಅಂದರೆ ನಾನು ಆ ಮಾಸ್ಟ್ರಿಗೆ ಒಂದು ಪತ್ರ ಬರೆದಿದ್ದೆ, ಎಲ್ಲಿದ್ದೀರಿ ಮಾಸ್ಟ್ರೇ ಅಂತ ಬರೆದೆ. ಅವರು ಒಂದು ಭುಜದಲ್ಲಿ ಒಂದು ಚೀಲ, ಕೈಯಲ್ಲೊಂದು ಚೀಲ ಅಷ್ಟೇ, ಒಂದು ಜುಬ್ಬ ಹಾಕ್ಕೊಂಡಿದ್ದಾರೆ, ವೈಟ್ ಜುಬ್ಬ. ಅವ್ರು ಬಂದು ಇಳಿದ ರೀತಿಯೇ ನಮಗೊಂದು ಏನೋ ಇವ್ರು ಬೇರೆ ಅಂತ ಅನಿಸೋ ಹಾಗೆ ಬಂದಿಳಿದ್ರೆ ನಮ್ಮ ಮಕ್ಕಳನ್ನ ಒಳಗೆ ಕೂಡಿಸ್ಬೇಕಲ್ಲ, ನಮಗೆ ಕೂತೇ ಗೊತ್ತಿಲ್ಲಲ್ಲ, ಮರದ ಮೇಲೆ ಜೊತಾಡ್ಕೊಂಡಿದ್ದವ್ರು ನಾವು. ಒಳಗೆ ಕೂತ್ವಿ, ನಾವು ಗಲ ಮಾತಾಡ್ತಾ ಇದ್ವಿ. ಅವರೇನೋ ಬರಿತಾ ಇದ್ದಾರೆ. ನನಗೆ ಈಗ ಅನಿಸ್ತದೆ ಅವ್ರು ಏನಷ್ಟು ಉದ್ದ ಡ್ಯೂಟಿ ರಿಪೋರ್ಟ್, ಜಾಯ್ನಿಂಗ್ ರಿಪೋರ್ಟ್ ಇದು ಅದಿರ್ಬೋದು. ನಾವು ಮಾತಾಡ್ತಾ ಇದ್ದಾಗ ಅವರು ಸೈಲೆನ್ಸ್ ಅಂತ ಹೇಳಿದರು. ಸೈಲೆನ್ಸ್ ಏರ್ಪಡಲಿಲ್ಲ, ಯಾಕೆಂದರೆ ಆ ಶಬ್ದ ನಮ್ಗೆ ಪರಿಚಯ ಇಲ್ಲ. ಕೀಪ್ ಕ್ವಾಯೆಟ್, ಯಾವುದಕ್ಕೂ ನಮಗೆ ಗೊತ್ತಿಲ್ಲ. ಆಮೇಲೆ ಹೇಳಿದ್ರು, ನೋಡಿ ನೀವು ಹೀಗೆ ಮಾತಾಡ್ತಾ ಇದ್ದರೆ ನನ್ನ BP ಈಗ ಮೇಲಕ್ಕೆ ಏರುತ್ತೆ ಅಂತ ಹೇಳಿದ್ರು. ಅದು ಮಾತ್ರ ತಣ್ಣಗಾದ್ವಿ, ನಾವು ಹೆದರಿದ್ವಿ. BP ಮೇಲಕ್ಕೆ ಏರೋದಂದ್ರೆ ಏನು ಅಂತ ಗೊತ್ತಿಲ್ಲ ನಮಗೆ. ನೋಡಿ ಮಾತಾಡ್ತಾ ಇದ್ರೆ ಟೋನಲ್ಲಿ ರಾಷ್ಟ್ರಧ್ವಜದಾಗಿದೆಯೇನೋ ಮೇಲಕ್ಕೆ ಏರುತ್ತೆ, ಏನು ಏರ್ಬೋದು ಅಂತ ಕಾದು ಕೂತ್ಕೊಂಡ್ವಿ. ಏನು ಏರಲಿಲ್ಲ. ಆಮೇಲೆ ತಣ್ಣಗಾಯಿತು ಕ್ಲಾಸ್ ಮಾತ್ರ. ಅವರು ಏನೋ ಡ್ಯೂಟಿ ರಿಪೋರ್ಟ್ ಬರ್ಕೊಂಡ್ರು ಕಾಣ್ತದೆ. ನಾವು ಮನೆಗೆ ಬಂದಮೇಲೆ ಅಜ್ಜಿ ಹತ್ರ ಕೇಳಿದ್ವಿ, BP ಅಂದರೆ ಏನು ಅಜ್ಜಿ? BP ಮೇಲಕ್ಕೆ ಇರ್ತದೆ ಅಂತಾರೆ ನಮ್ಮ ಮಾಸ್ಟ್ರೆ. ಅದೊಂದು ಭೂತ ಅದು. BP ಅಂದರೆ ಅದು ಮೈ ಮೇಲೆ ಬಂದವರು ಎಲ್ಲರಿಗೂ ಬೈತಾರೆ, BP ಬಂದವರು ಬೈತಾರೆ ಅಂತ ಆಗ ಸುದ್ದಿಗಳು. ಆ BPಯನ್ನು ಅನೇಕ ಸಲ ಸ್ಕೂಲಿಗೆಲ್ಲ ಬಂದು ಬಿಡಿಸಿದ್ದಾರೆ ನಮ್ಮ ಅಜ್ಜಿ. ಆಮೇಲೆ BP ಮೇಲಕ್ಕೆ ಇರಲಿಲ್ಲ. ಅವರು ನಮಗೆ ಎಲ್ಲವನ್ನು ಕಲಿಸಿದರು. ಹೇಗೆ ಕಲಿಸಿದರು ಅಂದರೆ ನಮಗೊಂದೇ ಅಲ್ಲ, ಸ್ಕೂಲಿನ ಮಕ್ಕಳಿಗೊಂದೇ ಅಲ್ಲ, ಇಡೀ ಹಳ್ಳಿಯವರಿಗೆ ಕಲಿಸಿದರು. ಸ್ವಚ್ಛತೆಯನ್ನು, ಎಲ್ಲ ಹೈಜಿನ್, ಇದರ ಮಹತ್ವವನ್ನು. ನಮಗೊಂದು ನಾಗರಿಕತೆಯ ಒಂದು ಸ್ವರೂಪ ಗೊತ್ತಾಗಿದ್ದೇ ಆ ಮಾಸ್ಟ್ರಿಂದ. ಅವರೊಂದು 5 ವರ್ಷ ಇದ್ದರು ನಮ್ಮ ಹಳ್ಳಿಯಲ್ಲಿ. ಅವರಿಂದ ನಾವು ಏನು ಕಲ್ತ್ವಿ ಅಂದರೆ ಇಡೀ ಜೀವನವನ್ನೇ ಅವರಿಂದ ಕಲ್ತ್ವಿ ನಾವು. ಸರಳತೆ ಒಂದು ಮೌಲ್ಯ ಅಂತ ನನಗೆ ಕಲಿಸಿದವರು ಅವರು. ಎಷ್ಟು ಸರಳವಾಗಿ ಅವರು ಬಂದರೋ, 5 ವರ್ಷ ಅವರು ಮನೆಗೆ, ಹಳ್ಳಿಯವರಿಗೆ ಮಕ್ಕಳಿಗೆ ಏನೋ ಒಂದು ಆಗೆಲ್ಲ ಯಾವ ಭಾಗ್ಯ ಅಂಥದ್ದೇನಿರಲಿಲ್ಲ. ಅಲ್ಲಿ ಶಾಲೆಯಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡು ಬರ್ತಾರೋ, ಕಾಲಿಗೆ ಚಪ್ಪಲಿ ಇದೆಯೋ, ಬಿಸಿ ಊಟ ಎಂಥದೂ ಇಲ್ಲದಂಥ ಒಂದು ಪರಿಸ್ಥಿತಿ. ಆಗ ಮಾಸ್ಟ್ರು ಕಿಸೆಯಿಂದ ಖರ್ಚು ಮಾಡಿ ಅವರಿಗೆಲ್ಲ ಅನೇಕ ಅನುಕೂಲಗಳನ್ನು ಮಾಡ್ತಾಯಿದ್ರು, ಹಳ್ಳಿಯವರಿಗೆ ಬೇಕಾದ ಅನುಕೂಲತೆಗಳನ್ನು ಎಲ್ಲ. ನಮ್ಮ ಅಜ್ಜಿ ಅವ್ರಿಗೆ ಬೈತಾಯಿದ್ರು, ಸ್ವಲ್ಪ ಹಣ ಒಟ್ಟು ಮಾಡಿ ನಿಮ್ಮ ಹೆಂಡತಿಗೆ ಏನಾದ್ರು ಒಂದು ಬಂಗಾರ ಮಾಡಿಸಪ್ಪ ಅಂತ. ಅವರು ಅದನ್ನು ಮಾಡಿಸ್ತಿರ್ಲಿಲ್ಲ. ಕೊನೆಗೆ ಅವರಿಗೆ ಟ್ರಾನ್ಸ್ಫರ್ ಆದಾಗ ಅವ್ರ ಹೆಂಡತಿನ ನಮ್ಮ ಹಳ್ಳಿಯವ್ರು ಕರೆಸ್ಕೊಂಡ್ರು.
ಸರಳವಾದ ಮಾಸ್ಟ್ರಿಗೆ ತಕ್ಕದಾದಂಥ ಸರಳವಾದ ಪತ್ನಿಯವರು. ಅಷ್ಟೇ ಸರಳವಾಗಿ ಬಂದರು ಅವರು, ಗುರುಪತ್ನಿ. ನನಗೆ ಇವತ್ತಿಗೂ ನಾನು ಅವರನ್ನು ನೆನಪಿಸ್ಕೋತೇನೆ. ಅವರಿಗೆ ಹಳ್ಳಿಯವರೆಲ್ಲ ಸೇರಿ ಒಂದು ಬಾಗಿನ ಕೊಟ್ಟರು, ಚೂರುಪಾರು ಏನೋ ಬಂಗಾರನ ಸಹ ಕೊಟ್ಟರು. ಯಾಕಂದರೆ ಮಾಸ್ಟ್ರ್ ಏನೂ ಮಾಡಿಸಿರಲಿಲ್ಲ. ಆ ಮಾಸ್ಟ್ರು ನಮ್ಮಲ್ಲಿಂದ ಹೋಗುವಾಗ ಅದೇ 2 ಚೀಲ, ಒಂದು ಚೀಲ ಬಗಲಿಗೆ ಜೋಳಿಗೆ, ಒಂದು ಕೈಯಲ್ಲಿ ಬಟ್ಟೆಯ ಚೀಲ. ನಾವು ಇವತ್ತು ಅದನ್ನು ಯೋಚನೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗಿ ಹೋಗುವಾಗ ಬಂಗ್ಲೆಯೇ ಹೋಗೋದನ್ನು ನಾವು ನೋಡ್ತೀವಿ. ಅದೇ 2 ಚೀಲದಿಂದ ಹೋದರು ಅವರು. ಅವ್ರು ಎಲ್ಲಿದ್ದಾರೆ ಮಾಸ್ಟ್ರೆ ಅಂತ, ಎಲ್ಲಿದ್ದೀರಿ ಮಾಸ್ಟ್ರೆ ಅಂತ ನಾನು ಪತ್ರ ಬರೆದು ಅವರಿಗೆ ಒಂದು ಕೇಳುವಂಥ ಸಂದರ್ಭ ಟೀಚರ್ಸ್ ಡೇ ದಿನ ನನಗೊಂದು ಪತ್ರಿಕೆ ಕೊಟ್ಟಿತ್ತು. ಈಗಲೂ ಅವ್ರ ಜೊತೆ ಸಂಪರ್ಕ ಇದೆಯಾ? ಇದೆ, ಸಂಪರ್ಕ ಇದೆ. ದೊಡ್ಡಮನೆ ಮಾಸ್ಟ್ರು ಅಂತ ಅವ್ರ ಹೆಸರು. ಅವರು ಹೋಗೋ ದಿನ ಟ್ರಾನ್ಸ್ಫರ್ ಆಗಿ ಹೋಗುವಾಗ ನಾವು ಅಳೋದು ಅಂದರೆ ಗೊತ್ತಿಲ್ಲ, ಅದಕ್ಕೆ ನಾವೊಂದು ಅಳುವಿನ ಸ್ಪರ್ಶ ಇಲ್ಲದೆ ಬೆಳೆದಂಥವ್ರು ನಾವು. ಮಕ್ಕಳು ನಮಗೇನು ಅಗತ್ಯ ಇರಲಿಲ್ಲ, ಮನೆಯಲ್ಲೇ ಫ್ರೆಂಡ್ಸು 7-8 ಮಕ್ಕಳು ನಾವು, ಅಕ್ಕನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಎಲ್ಲ ಬಂದು ಅಲ್ಲಿರೋದು, ಒಂದು ಪಟಾಲಂ ಕಟ್ಕೊಂಡು ಆಟ ಆಡೋದು. ಆದರೆ ಆ ಮಾಸ್ಟ್ರು ಟ್ರಾನ್ಸ್ಫರ್ ಆಗಿ ಹೋಗೋ ದಿನ ನಾವು ಅತ್ವಿ. ಎಲ್ಲರ ಕಣ್ಣಲ್ಲಿ ನೀರು ಬಂತು. ಗೋಳು ಅಂತ ನಮ್ಮ ಅಕ್ಕ ಒಬ್ಬರು ಸೀರಿಯಸ್ ವ್ಯಕ್ತಿ, ಅವಳು ಅಳ್ತಾ ಇದ್ಲು. ಅವರು ಎಲ್ಲರಿಗೆ ಸಮಾಧಾನ, ನಾನೇನು ಮೇಲಕ್ಕೆ ಹೋಗ್ತಾ ಇಲ್ಲ, ನಿಮ್ಮನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದೀನಿ, ನೀವೆಲ್ಲ ನಿಮ್ಮ ಜೀವನ ಕಂಡುಕೋಬೇಕು. ಹೋಗುವಾಗ ನನಗೊಂದು ಪಾರ್ಕರ್ ಪೆನ್ನು ದೊಡ್ಡ ಮೌಲ್ಯ, ಅದಕ್ಕೆ ಇದು ಇಟ್ಕೋಬೇಕು. ನನಗೆ ಈ ನೃತ್ಯ ಗುರುಗಳು ತಮ್ಮ ಶಿಷ್ಯರಿಗೆ ಗಜ್ಜೆ ಬಿಚ್ಚಿ ಕೊಡ್ತಾರಂತಲ್ಲ, ಆ ಥರ ಒಂದು ಪೆನ್ ಕೊಟ್ಟು ಹೋಗಿದ್ರು ಅವರು. ತುಂಬ ವರ್ಷ ನಾನು ಅದನ್ನೊಂದು ಪೂಜ್ಯ ವಸ್ತುವನ್ನಾಗಿಟ್ಟುಕೊಂಡು ನನ್ನ ಮಾಸ್ಟರ್ ನೆನಪಿಗೆ ಅದರಲ್ಲಿ ನಾನು ಬರಿತಾ ಇದ್ದೆ. ಅಂಥ ಮಾಸ್ಟ್ರುಗಳನ್ನ ಪಡೆದಂಥ ನಾವು ಖಂಡಿತ ಧನ್ಯರು ಅಂತ ನಾನು ಅಂದುಕೊಂಡಿದ್ದೇನೆ. ಈಗಲೂ ಹಳ್ಳಿಯಲ್ಲಿ ಆ ಶಾಲೆ ಇದೆ. ಶಾಲೆಗೆ ಇರುವಂತಹ ಆ ಒಂದು ಸೌಂದರ್ಯ ನನಗೆ ಅನಿಸೋದಿಲ್ಲ ಈಗಿನ ಬದಲಾದ ಪರಿಸ್ಥಿತಿಯಲ್ಲಿ. ಆದರೂ ನಾನು ನನ್ನ ಹಳ್ಳಿಗೆ ಹೋದಾಗ ಒಮ್ಮೆ ಆ ಶಾಲೆಗೆ ಹೋಗಿ ಒಂದು ಹಣೆ ಹಚ್ಚಿ ಬರ್ತೇನೆ. ಹೂವಿನ ಮನೆ ಅಂತ ಶಾಲೆಯ ಮೊದಲೇ ಹಾಸ್ಯಲೇಖನ ಅದನ್ನ ಕೇಳಬೇಕಲ್ಲ. ಅಂದರೆ ಸ್ಕೂಲಲ್ಲಿ ಇದ್ದಾಗ ಬರ್ದಿದ್ರ ಅದರಲ್ಲಿ ಏನಾದರೂ? ಸ್ಕೂಲಲ್ಲಿದ್ದಾಗ ಬರೆದಿಲ್ಲ. ಮಾತೇ ಆಗಿತ್ತಲ್ಲ ಸ್ಕೂಲಲ್ಲಿ ಇದ್ದಾಗ. ಸ್ಕೂಲಲ್ಲಿ ಬರೆಯೋದು ಬರೆದರಲ್ಲ, ಅಕ್ಷರ ಬಂದ. ಆಮೇಲೆ ಹೈಸ್ಕೂಲಿಗೆ ಬರೋ ಅಷ್ಟೊತ್ತಿಗೆ ನಮಗೆ ಗೊತ್ತಾಗೋಕ್ಕೆ ಶುರುವಾಯಿತು ಈ ಥರ ಮಂಗಾಟ ನಡೆಯೋದಿಲ್ಲ ಅಂತ. ಹೈಸ್ಕೂಲಿಗೆ ಬಂದಾಗ ಒಬ್ಬರು ಸ್ಟ್ರಿಕ್ಟ್ BB ನಾಯಕ್ ಅಂತ ನಮ್ಮ ಹೆಡ್ ಮಾಸ್ಟ್ರು. ನಮ್ಮನ್ನು ಹೇಗೆ ಅವರು ತಿದ್ದಿದ್ರು ಅಂದರೆ, ಈ ಬಾಡಿ ಲ್ಯಾಂಗ್ವೇಜ್, ನಮಗೆ ಹೆಸರೇನು ಅಂತ ಕೇಳಿದ್ರೆ ಭುವನೇಶ್ವರಿ ಆ ಥರ ಹೇಳೋ ರೀತಿ ಕೂಡ ಒಂದು ಕಾಡು ಪ್ರಾಣಿ ಹಾಗೆ ನಾವು ಒಂದ್ಸಲ ತೋರಿಸಿ ಅಲ್ಲ ಯಾವ ಥರ ಹೇಳ್ತಿದ್ರಿ ಅಂತ. ಭಾಳ ಚೆನ್ನಾಗಿದೆ ಇದು. ನಮ್ಮ ಜೊತೆಗಿದ್ದ ಹುಡುಗನ ಹತ್ರ ಏನೋ ಹೆಸರು ಅಂತ ರವಿ ಅಂತ ಅವ್ರು ಹೇಳುವಾಗ ಮಾಸ್ಟ್ರಿಗೆ ಒಂದು ಸಲ ಬೆಚ್ಚಿ ಬೀಳಬೇಕು ಅವನು. ಆ ಥರ ಅವನು ಎಮ್ಮೆ ದನಗಳ ಒಟ್ಟಿಗೆ ಆರಾಮಾಗಿ ಬೊಬ್ಬೆ ಹೊಡ್ಕೊಂಡಿದ್ದವರಿಗೆ ನೋಡು ಹೆಡ್ ಮಾಸ್ಟ್ರು ಕೇಳ್ತಾ ಇರೋರು ಸರಿಯಾಗಿ ಹೇಳೋದು ಕಲ್ತ್ಕೋಬೇಕು ಅಂತ. ಆ ಒಂದು ಸ್ವರ, ಬಾಡಿ ಲ್ಯಾಂಗ್ವೇಜು ಅದನ್ನೆಲ್ಲ ಅವ್ರು ತಿದ್ದುಕೊಂಡು ಆಮೇಲೆ ಪಾಠ ಶುರು ಮಾಡಿದರು. ಒಂದು ತಿಂಗಳು ಹೇಗೆ ಕೂತ್ಕೋಬೇಕು, ಹೇಗೆ ಹಿರಿಯರ ಹತ್ರ ಮಾತಾಡಬೇಕು ಅದನ್ನೆಲ್ಲ ಕಲಿಸ್ಕೊಳ್ಳೋ ಅವರ ತಾಳ್ಮೆಗೆ ನಾನು ಕೈ ಮುಗಿತೇನೆ. ಆ ಮಾಸ್ಟರ್ಗಳ ತಾಳ್ಮೆ ಇಲ್ಲಾಂದರೆ ನಾವು ಕಾಡು ಪ್ರಾಣಿಗಳಾಗೆ ಇದ್ದವರಲ್ಲ. ಹೈಸ್ಕೂಲ್ನಲ್ಲಿ ನಮ್ಮನ್ನು ಮೌಲ್ಡ್ ಮಾಡಿದವರು. ಅವರು ಮ್ಯಾಥ್ಸ್ ಕಲಿಸಿದ್ರು, ಗ್ರಾಮರ್ ಕಲಿಸಿದ್ರು, ಭಾಷಣ ಕಲಿಸಿದ್ರು. ನನ್ನ ಮೊದಲನೆಯ ಭಾಷಣ ನಾನು ಇವತ್ತಿಗೂ ನೆನಪು ಮಾಡ್ಕೋತೀನಿ. ಭಾಷಣ ಹೇಗೆ ನಾನು ಈಗಿನ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಸ್ಟೇಜ್ ಫಿಯರ್ ಅಂದರೆ ಹೇಗಿತ್ತು ಅಂತ ಗೊತ್ತಾಗಿದ್ದು ನನಗೆ ಹೈಸ್ಕೂಲಲ್ಲಿ. ನೆಹರು ರೂಪಿಸಿದ ಭಾರತ ಅಂತ ಏನೋ ವಿಷಯ ಕೊಟ್ಟಿದ್ದರು. ಅಣ್ಣ ಬರ್ಕೊಟ್ಟಿದ್ದ, ಇದ್ದಾನೆ ಪ್ರೇಕ್ಷಕರ ವರ್ಗದಲ್ಲಿ ಕೂತಿದ್ದಾನೆ ಅವನು. ನಮ್ಮದು ಸ್ಪರ್ಧೆ ಹೋಗಿ ನಾನು ಏನು ಧೈರ್ಯದಲ್ಲಿ ಹೆಸರು ಕೊಟ್ಬಿಟ್ಟಿದ್ದೀನಿ. ಹೋಗಿ ನಿಲ್ತೇನೆ ಮೈಕಿನ ಮುಂದೆ, ಏನೂ ಕಾಣ್ತಾ ಇಲ್ಲ ಮುಂದುಗಡೆ, ಕತ್ತಲೆ, ಕಣ್ಣಿಗೆ ಕತ್ತಲೆ ಬಂತು ಅಂತ ಹೇಳ್ತಾರಲ್ಲ. ಏನೋ ಹೇಳೋದಕ್ಕೆ ಹೋಗಿ, ಮಾನ್ಯ ಅಧ್ಯಕ್ಷರೇ, ಪೂಜ್ಯ ಗುರುಗಳೇ, ಯಾವುದೂ ಬರೋದಿಲ್ಲ, ಪೂಜೆ ಆ ಥರ ಆಗಿಬಿಟ್ಟಿದೆ. ಆಮೇಲೆ ನಾನೀಗ ನೆಹರು ರೂಪಿಸಿದ ಭಾರತ ಅಂತ ಮಾತಾಡ್ತೀನಿ ಅಂದರೆ, ನಾನೀಗ ಭಾರತ ರೂಪಿಸಿದ ನೆಹರು ಅಂತ ಆಗ್ಬಿಡ್ತದು. ಕ್ಷಮಿಸಿ, ನನಗೆ ಸಭಾಕಂಪನವಾಗುತ್ತಿದೆ ಅಂತ ಹೇಳೋದಕ್ಕೆ ಹೋದರೆ, ಕ್ಷಮಿಸಿ ಅಂತ ಹೇಳೋಕ್ಕೆ ಬರಲಿಲ್ಲ, ಬರಲೇ ಇಲ್ಲ ನನಗೆ ಬಸಾಕಂಪನವಾಗಿದೆ ಅಂತ ಆಯಿತು. ಒಂದು ನೆಟ್ಟಗೆ ಬರೋದಿಲ್ಲ, ಕೈ ಕಾಲು ನಡಿಗೆ ಸುಮ್ಮನೆ ಕೂತು ಮೌನ ಅಂದರೆ ಮೌನ. ಎಲ್ಲೋ ಅಣ್ಣ ಒಬ್ಬ ಬರ್ಕೊಟ್ಟವನೊಬ್ಬ ಕಾಣ್ತಾ ಇದ್ದಾನೆ, ಅವನು ದುಷ್ಟ ನಗು ಅವನ ಮುಖದಲ್ಲಿ. ಇವಳು ಭಾಷಣ ಎಲ್ಲ ಹಾಳು ಮಾಡಿರಲಿ ಕಾಣ್ತಾ ಇದೆ. ಆಮೇಲೆ ಢಣ್ ಅಂತ ಎಲ್ಲೋ ರೈಲ್ವೆ ಸ್ಟೇಷನಲ್ಲಿ ಢಣ್ ಅಂದಂಗೆ ಕೇಳ್ತು. ಹೆಡ್ ಮಾಸ್ಟ್ರು ಬೆಲ್ ಮಾಡಿದ್ದಾರೆ, ನಿನ್ನ ಸಮಯ ಆಯಿತು, ಹೋಗು ನೀನು ಅಂತ. ನಾನು ಬಂದೆ ಮನೆಗೆ. ಅವಮಾನ, ಅಳು ಬಂದುಬಿಟ್ಟಿದೆ. ಒಂದು ಮೂಲೆಯಲ್ಲಿ ಹಿಡಿದು ಕೂತ್ಕೊಂಡೆ. ನಾನು ಇದೇ ಘಟನೆಯನ್ನು ಚಿಕ್ಕ ಮಕ್ಕಳಿಗೆ ಈಗ 6ನೇ ಕ್ಲಾಸಲ್ಲಿ ಒಂದು ಪಾಠ ಹಾಕಿದ್ದಾರೆ, ಸಭಾಕಂಪನ ಅಂತಲೇ ಆ ಪಾಠದ ಹೆಸರು ಬರೆಸ್ಕೊಂಡ್ರು. ಬಸಾಕಂಪನ ಆಯಿತು. ಆಮೇಲೆ ನಮ್ಮ ತಂದೆ ಕೇಳಿದ್ರು, ಏನಾಯಿತು ಯಾಕೆ ಅಂತ ಹೇಳಿ. ನಮ್ಮ ತಂದೆ ಬಗ್ಗೆ ಒಂದಷ್ಟು ಹೇಳಲಿಕ್ಕಿದೆ ನನಗೆ. ಯಾಕಂದರೆ ಮೂಲದಲ್ಲಿ ಈ ಜೀವಸತ್ವ ತುಂಬಿ ಕೊಟ್ಟವರು ನನ್ನ ತಂದೆ. ಅವ್ರು ಹೇಳಿದ್ರು, ಏನಾಯಿತು ನಿನಗೆ ಅಂತ. ನಮ್ಮ ತಂದೆ ಈ ದುಃಖ ಆದವರಿಗೆ ಒಂದು ಸಾಂತ್ವನದ ಮಾತು ಹೇಳ್ತಾರಲ್ಲ, ಅವ್ರು ಹೇಳೋ ರೀತಿ ಬೇರೆ ಇತ್ತು.
ನಮ್ಮ ಸೋದರ ಸಂಬಂಧಿಯೊಬ್ಬಳು ಜಾಬಿಗೆ ಸೇರಿದಾಗ ತುಂಬ ಅವರ ಬಾಸು ತುಂಬ ಪೀಡೆ ಕೊಡ್ತಾ ಇದ್ದಂತೆ. ಬಂದು ಅಳವಳು ನಮ್ಮ ಮನೇಲಿ. ನಮ್ಮ ತಂದೆ ಏನಾಯಿತು ಅಂತ ಹೀಗೆ ನನ್ನ ಬಾಸು ತುಂಬ ನನಗೆ ಕಷ್ಟ ಕೊಡ್ತಾ ಇದ್ದಾರೆ, ಜಾಬ್ ಬಿಟ್ಟು ಬಂದುಬಿಡ್ತೀನಿ ಅಂತ. ಕೂತ್ಕೋ ಅಂತ ಹೇಳಿದರು. ಸಂಬಳ ಎಷ್ಟು ಕೊಡ್ತಾರೆ? ಆಗಿನ ಕಾಲಕ್ಕೆ ಒಳ್ಳೆಯ ಸಂಬಳ, ಒಂದು 20,000 ಕೊಡ್ತಾರೆ ಅಂತ ಹೇಳಿದ್ರು. ನೀನು ನನ್ನ ಕುರ್ಚಿ ಮುಂದೆ ನಿಂಗೊಂದು ಸ್ಟೂಲ್ ಹಾಕಿ ಕೊಡ್ತೇನೆ, ಕೂತ್ಕೋ, ದಿನ ನನ್ನನ್ನು ಬೈ, ಮುಗಿದ ದಿನ 30ನೇ ತಾರೀಕು 20,000 ಕೊಡು, ನಾನು ಹೆಂಗೆ ಬೈಸ್ಕೋತೇನೆ ನೋಡು, ಈ ಥರ ಹೇಳೋರು ಅವರು. ಹೌದಾ ಬೈತಾನ ಅಂತ ಒಂದು ಕಾರುಣ್ಯದಿಂದ ಅವ್ರು ಯಾವತ್ತೂ ಮಾಡ್ತಿರ್ಲಿಲ್ಲ. ಅವನು ಬೈಯೋದೇ ಕೆಲಸ ಅವನಿಗೆ. ಬೈಲಿ, ಅವನು 20,000 ಕೊಡ್ತಾನಲ್ಲ, ಅದನ್ನು ತಗೋ, ನೀನು ಪಾಸಿಟಿವ್ ಆಗಿ ಇದನ್ನು ಸ್ವೀಕರಿಸು ಅಂತ ಹೇಳೋದು. ಅವ್ರು ಯಾವ ಮನಃಶಾಸ್ತ್ರ ಓದ್ದವರಲ್ಲ ನಮ್ಮ ತಂದೆ. ಆ ಛಾತಿ ಬೆಳೆದು ಅವಳು ಹೇಗೆ ಅದನ್ನು ತಗೊಂಡ್ಲು ಅಂದರೆ, ಅವ್ನು ಬೈತಾ ಇರುವಾಗ ಮಂತೆಂಡಿಗೆ ಸಂಬಳ ಕೊಡ್ತಾನಲ್ಲ ಇವನು ಅಂತ ಯೋಚನೆ ಮಾಡಿಬಿಡು ನೀನು. ಬೈಗಳು ಒಳಗೆ ಹೋಗೋದೇ ಇಲ್ಲ ನಿನಗೆ. ಭಾಳ ಚೆನ್ನಾಗಿದೆ ಹೇಳಿಕೊಟ್ರಿ. ಯಾರಾದರೂ ಯಾವಾಗಲೂ ಬೈತಾರಲ್ಲ, ಬಾಸ್ ಇರ್ಬೋದು, ಮನೇಲಿ ಇರ್ಬೋದು, ಬೈತ್ಯಾ ನೆಕ್ಸ್ಟ್ ಏನು ಬರುತ್ತೆ ಅಂತ ಯೋಚನೆ ಮಾಡ್ಕೊಂಡು ಸಮಾಧಾನ ಮಾಡ್ಕೊಳ್ಳೋದು. ಅದು ನನಗೆ ನಿನ್ನ ಬೈಗಳ ನನಗಲ್ಲ, ನೀನು ಕೊಡು ಸಂಬಳ ಸಾಕು ನನಗೆ, ಹೀಗೆ ಯೋಚನೆ ಮಾಡು ಅಂತ ಹೇಳೋರು ನಮ್ಮ ತಂದೆ. ಆ ಥರದ ಮೆಂಟ್ಯಾಲಿಟಿ ಅವರವರು. ನಾನು ಶಾಲೆಯಲ್ಲಿ ಅವಮಾನಿತಳಾಗಿ ಬಂದೆ ಅಲ್ಲ, ಏನಾಯಿತು ಭಾಷಣ ಮಾಡೋಕ್ಕೆ ಬರಲಿಲ್ಲ ನನಗೆ, ಹೀಗಾಗೋಯ್ತು ಅಂತ ಹೇಳಿದಾಗ, ಸರಿ ನಿಂಗೆ ಭಾಷಣ ಮಾಡಬೇಕು ತಾನೇ, ನಾನು ಕಲಿಸ್ತೀನಿ ಅಂತ. ನಮ್ಮ ಮನೆ ಹಿಂದೆ ಒಂದು ಬೆಟ್ಟ ಇದೆ, ಆ ಬೆಟ್ಟದ ಮೇಲೆ ತಗೊಂಡೋಗಿ ಸಂಜೆ ಕೂಡಿಸ್ಕೊಳ್ಳೋರು ಅವರು. ಈ ಭಾವಿಸಿಕೊಳ್ಳುವುದು ಅಂತ ಒಂದು ನಮ್ಮ ಹಾಸ್ಯ ಸಾಹಿತ್ಯಕ್ಕೆ ತುಂಬ ಬೇಕಾದ ಶಬ್ದ ಅದು. ಸರಿ, ಈಗ ನೀನು ಭಾಷಣ ಪ್ರಾರಂಭ ಮಾಡ್ತೀಯ ಎಂದು ಭಾವಿಸಿಕೊ, ಈ ಮರಗಿಡಗಳೆಲ್ಲ ಪ್ರೇಕ್ಷಕರೆಂದು ಭಾವಿಸಿಕೊ, ಚಿಲಿಪಿಲಿಗುಟ್ಟು ಹಕ್ಕಿಗಳೆಲ್ಲ ಪ್ರೇಕ್ಷಕರ ಚಪ್ಪಾಳೆ ಅಂತ ಭಾವಿಸಿಕೊ. ಈ ಭಾವಿಸಿಕೊ ಅನ್ನೋದಿದೆಯಲ್ಲ, ಝ್ಯೂಮ್ ಅಂತ ನಮ್ಗೆ, ಅದು ಹೇಗೆ ನನಗೆ ಹಾಸು ಹೊಕ್ಕಾಗ್ಬಿಡ್ತೀವಿ. ಎಲ್ಲೋ ಕಷ್ಟದಲ್ಲಿದ್ದಾಗ ನೀವು ಭಾವಿಸಿಕೊಳ್ಳಿಕ್ಕೆ ಶುರು ಮಾಡಿ ಒಂದು ಸಲ. ಇದು ಅದನ್ನು ಮರೆಯೋದಕ್ಕೆ ಇನ್ನೆಲ್ಲೋ ಭಾವಿಸ್ಕೊಂಡು, ನಾನು ಅದನ್ನು ತುಂಬ ಪ್ರಯೋಗ ಮಾಡಿ ನೋಡಿದ್ದೇನೆ. ನಾನು ಇನ್ನೆಲ್ಲೋ ಇದ್ದ ಹಾಗೆ, ನಾನೇನೋ ಸಂಗೀತ ಕೇಳ್ತಾ ಇದ್ದ ಹಾಗೆ ಭಾವಿಸಿಕೊಳ್ಳುವಂಥದ್ದು ಮನಸ್ಸಿನ ಒಂದು ದೊಡ್ಡ ಅದು ಶಕ್ತಿ, ಉಪಶಮನ ಮಾಡುವಂಥ ಮಾರ್ಗ ಅದು. ಆಗ ಭಾವಿಸ್ಕೊಂಡು ದಿನಕ್ಕೊಂದು, ನಾನು ಭಾರತದ ಪ್ರಧಾನಿ ಆದರೆ ಪರೀಕ್ಷೆಗಳೇ ಇಲ್ಲದಿದ್ದರೆ, ಪವರ್ ಎಂತೆಂಥದ್ದೆಲ್ಲ ಆ ಥರದ್ದು. ಅವ್ರು ಕೊಡುವ ಸಬ್ಜೆಕ್ಟ್ ಕೂಡ ಹಾಗೆ ಇರ್ತಿತ್ತು. ಇಡೀ ಮನೆಯೇ ಖಾಲಿಯಾಗಿ ನಾನೊಬ್ಬಳೇ ಇರುವಂತಿದ್ದರೆ ಅಂತ ಆಗೆಲ್ಲ ಯೋಚನೆ ಮಾಡೋದು ನಾನು. ಅದರ ಮೇಲೆ 5-5 ಸೆಂಟೆನ್ಸ್ ದಿನ ಹೇಳ್ತಾ ಹೋದೆ. ಒಂದು 3 ತಿಂಗಳಲ್ಲಿ ನನ್ನ ಸಭಾಕಂಪನ, ಭಸಾಕಂಪನ ಎಲ್ಲವೂ ಹೋಯಿತು. ಮತ್ತೆ ನಾನು ಅದು ಅಕ್ಟೋಬರಲ್ಲಾಗಿತ್ತು ಆ ಮರ್ಯಾದೆ ಹೋದ ಇದು. ಜನವರಿ 26ಕ್ಕೆ ಪುನಃ ಹೆಸರು ಕೊಟ್ಟೆ. ನಾನೇ ಬರ್ಕೊಂಡು ಹೋಗಿ ಭಾಷಣ ಮಾಡಿದೆ, ಪ್ರೈಸ್ ಬಂತು. ಸೊ ಆ ಸಭಾಕಂಪನವನ್ನು ಗೆದ್ದುಕೊಳ್ಳೋದಕ್ಕೆ ನಿಸರ್ಗ ನನಗೆ ಸಹಾಯ ಮಾಡ್ತು. ನಮ್ಮ ತಂದೆ ಕೊಡುವಂಥ ಒಂದು ಪ್ರೋತ್ಸಾಹ ಅದು ಡಿಫ್ರೆಂಟ್. ಅದು ನೀನು ಸರಿಯಾಗಿ ಮಾಡ್ಕೋ, ಬಾಯಿಪಾಠ ಮಾಡು. ಈಗ ನಾವು ಬಾಯಿಪಾಠ ಮಾಡಿಸ್ತೀವಲ್ಲ, ಅದಲ್ಲ. ಆ ಭಾವಿಸಿಕೋ ಅನ್ನುವಂಥದ್ದು ನನಗೆ ಈಗಲೂ ಏನಾದರೂ ಕಷ್ಟ ಬಂದಾಗ, ಎದುರಿಗೆ ಏನೋ ಒಂದು ಅವಮಾನ ಆದಾಗ ಅಥವಾ ಇನ್ನೇನೋ ದುಃಖ ಬಂದಾಗ ಭಾವಿಸಿಕೊಳ್ತೇನೆ ನಾನು. ಈ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಅಂದಾಕ್ಷಣ ನಮಗೆ ಯಕ್ಷಗಾನ ಇಲ್ಲದೆ ಬದುಕಿಲ್ಲ ಅಂತ. ಅದರ ಗಂಧ ಗಾಳಿಯನ್ನು ಕುಡದೆ ನೀವು ಬೆಳೀತಾ ಹೋಗ್ತೀರ. ಆ ಪ್ರಸಂಗಗಳೇನಾದರೂ ನಿಮ್ಮ ಬರವಣಿಗೆ ಮೇಲೆ, ನಿಮ್ಮ ವ್ಯಕ್ತಿತ್ವದ ಮೇಲೆ ಏನಾದರೂ ಪರಿಣಾಮ ಬೀದ್ದು ಕೆಲಸ ಮಾಡಿದೆಯಾ ಅಂತ ಒಂದು ಕುತೂಹಲ. ಖಂಡಿತ. ನನ್ನ ಹುಟ್ಟಿದ ಊರಿನಲ್ಲಿಯೇ ಯಕ್ಷಗಾನ ಮಣ್ಣಲ್ಲೇ ಇದ್ದುಬಿಟ್ಟಿದೆ ಇದು. ಉತ್ತರ ಕನ್ನಡ ಜಿಲ್ಲೆಯ ಒಂದು 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ಟಂಥ ಯಕ್ಷಗಾನ ಕಲಾವಿದರು, ಭಾಗವತರು, ಕಲಾವಿದರು, ಮದ್ದಳೆಯವರು, ಚೆಂಡೆಯವರು ಎಲ್ಲ ಇದ್ದಾರೆ. ಇವತ್ತಿಗೂ ಅವರ ಪರಂಪರೆ ಮುಂದುವರ್ಕೊಂಡು ಬಂದದ್ದು. ನಾನು ಆ ಮಣ್ಣನ್ನು ಪರೀಕ್ಷೆ ಮಾಡಬೇಕು ಅಂತ ಒಂದು ಸಲ ಬರೆದಿದ್ದೆ. ಮಣ್ಣಿನ ಗುಣ ಅಂತೆಲ್ಲ ಹೇಳ್ತಾರಲ್ಲ, ಆ ಮಣ್ಣೇನಾದರೂ ಪರೀಕ್ಷೆ ಮಾಡಿದ್ರೆ ಅದರಲ್ಲಿ ಏನೋ ಯಕ್ಷಗಾನದ ಬೀಜ ಬಿತ್ತುಬಿಟ್ಟಿದ್ದಾರಾ ಅಂತ. ಇದು ಬಾಲ್ಯದಿಂದ ನಮಗೆ ಅದರ ಗಾಢವಾದ ಪರಿಣಾಮ ನನ್ನ ಮೇಲೆ ಆಯಿತು, ನನ್ನ ಸಹಪಾಠಿಗಳ ಮೇಲೆ. ನಮ್ಮಲ್ಲಿ ಅಶಿಕ್ಷಿತ, ಅಕ್ಷರಜ್ಞಾನ ಇಲ್ಲದ ಕಲಾವಿದರು ಇದ್ದರು. ಅವರಿಗೆ ಅಕ್ಷರಜ್ಞಾನ ಇಲ್ಲ, ಅವರೇನು ಪುಸ್ತಕ ಓದೋರಲ್ಲ. ಆದರೆ ಪುರಾಣದ ಮತ್ತು ಆ ಇತಿಹಾಸದ ಒಂದು ಕಲ್ಪನೆ ಪಾತ್ರದಲ್ಲಿ ಅವ್ರು ಹೇಗೆ ತರ್ತಾಯಿದ್ರು ಅಂದರೆ, ಯಾವ ಸುಶಿಕ್ಷಿತ ಪದವೀಧರನಿಗೂ ಕಡಿಮೆ ಇಲ್ಲದ ರೀತಿಯಲ್ಲಿ ಅವರೊಂದು ಪಾತ್ರವನ್ನು, ಅಂಬೆಯನ್ನು ಕಟ್ಟದಿಡುವಂಥದ್ದು, ಅಂಬೆಗೆ ಅನ್ಯಾಯ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಅದನ್ನು ಮಾತಾಡಿ ಆ ಒಂದು ಅಂಬೆಯ ಪಾತ್ರಕ್ಕೊಂದು ಘನತೆಯನ್ನು ತಂದು ಕೊಟ್ಟಂಥ ಕಲಾವಿದರು ನಮ್ಮ ಹಳ್ಳಿಯಲ್ಲಿ ಸುತ್ತಮುತ್ತ ಇದ್ದರು, ನಮ್ಮ ಜಿಲ್ಲೆ ತುಂಬ. ಅದನ್ನು ನಾವು ನೋಡ್ತಾ ಇದ್ವಿ. ಅದು ಯಕ್ಷಗಾನ ನಮ್ಮ ಮೇಲೆ ಹೇಗೆ ಭಾಷೆಯ ನೀವು ಇವತ್ತು ಶುದ್ಧ ಕನ್ನಡ ನಿಮಗೆ ಬೇಕು ಅಂತಂದರೆ, ಇಂಗ್ಲೀಷ್ ಒಂಚೂರು ಬಳಕೆ ಇಲ್ಲದ ಕನ್ನಡ ಬೇಕು ಅಂದರೆ ಯಕ್ಷಗಾನಕ್ಕೆ ಕೂತ್ಕೋಬೇಕು ನೀವು. ಹರಿಕಥೆಯಲ್ಲೂ ಶುದ್ಧ ಕನ್ನಡ, ಆದರೆ ಅವರು ಉಪಕಥೆಯಲ್ಲಿ ಅವರು ಇಂಗ್ಲೀಷ್ ಸೇರಿಸಿ ಬಿಡ್ತಾರೆ. ಆದರೆ ಯಕ್ಷಗಾನದಲ್ಲಿ ಇಂಗ್ಲೀಷ್ ಬಳಕೆ ಇವತ್ತಿಗೂ ಇಲ್ಲ. ಶುದ್ಧ ಯಕ್ಷಗಾನದಲ್ಲಿ ಆ ಶುದ್ಧ ಕನ್ನಡದ ನಮ್ಮೂರಿನಲ್ಲಿ ಕರೆಕ್ಟಾಗಿ ಕನ್ನಡವನ್ನು ಬಳಸೋದಕ್ಕೆ ಕಾರಣ ಯಕ್ಷಗಾನದ ಗಾಢವಾದ ಪ್ರಭಾವ. ಆಮೇಲೆ ಯಕ್ಷಗಾನದ ಮೂಲಕ ನಮ್ಮ ಹಾಸ್ಯಕ್ಕೆ ಎಷ್ಟು ಕೊಡುಗೆ ಕೊಡ್ತಾಯಿದ್ರು ಅಂದರೆ, ಆಗಿನ ಯಕ್ಷಗಾನದಲ್ಲಿ ಘಟಾನುಘಟಿ ಹಾಸ್ಯ ಕಲಾವಿದರಿದ್ದರು.
ಅವ್ರು ಯಾವತ್ತೂ ಕೂಡ ಘನತೆಗೆ ಕಡಿಮೆ ಇರುವ ಹಾಸ್ಯವನ್ನು ವೇದಿಕೆ ಮೇಲೆ ತರ್ತಾ ಇಲ್ಲ. ವೇದಿಕೆಗೆ ಒಂದು ಘನತೆ, ದೊಡ್ಡ ದೊಡ್ಡ ಮೇಳೆಗಳು, ಇವು ಯಕ್ಷಗಾನದ ಮೇರು ಪರ್ವತಗಳೇ ನಮ್ಮ ಜಿಲ್ಲೆಯಲ್ಲಿ. ಕೆರೆಮನೆ ಶಂಭು ಹೆಗಡೆ, ಚಿಟ್ಟಾಣಿ ಅಂತ ಮಹಾಬಲ ಹೆಗಡೆ ಅವ್ರದ್ದೆಲ್ಲ ಯಕ್ಷಗಾನ ಆಯಿತು ಅಂದರೆ ನಮ್ಮ ಮನೆಯಲ್ಲಿ ಒಂದು ಸಂಭ್ರಮ. ಆ ಕಲಾವಿದರು ಬಂದು ನಮ್ಮ ಮನೆಯಲ್ಲಿ ಉಳಿಯುವವರು. ಎತ್ತಿನ ಗಾಡಿ ಕಟ್ಟಿ ನಮ್ಮನ್ನೆಲ್ಲ ಆಟಕ್ಕೆ ಅಂತ, ಯಕ್ಷಗಾನದ ಪ್ರದರ್ಶನಕ್ಕೆ ಆಟ ಅಂತ ಹೇಳ್ತಾರೆ, ಆಟಕ್ಕೆ ಕಳಿಸ್ತಾ ಇದ್ರು. ಈ ಸಿನಿಮಾ ನೋಡಿ ಹುಡುಗರು ಹಾಳಾದರು ಅಂತ ಒಂದು ಆಗ ಕಲ್ಪನೆ. ಸಿನಿಮಾ ನೋಡಿದರೆ ಹೋದರು ಆ ಹುಡುಗರು, ಲವ್ ಲೆಟರ್ ಬರೆಯೋದು ಕಲ್ತರು, ಇಂಥದ್ದೆಲ್ಲ. ಹಾಗೆ ಯಕ್ಷಗಾನ ನೋಡಿ ಹಾಳಾಗೋದು ಅಂತ ಇರಲೇ ಇಲ್ಲ. ಯಕ್ಷಗಾನ ನೋಡಿ ಯಾರೂ ಕೂಡ ಹಾಳಾಗಿದ್ದು ಅಂತ ಅವರಿಗೆ ಆ ಒಂದು ರೈಟ್ ರಾಂಗ್ ರೀಸನಿಂಗು, ಉಚಿತ ಅನುಚಿತ ಪ್ರಜ್ಞೆ ಬರುವಂಥದ್ದು, ಕೆಟ್ಟ ಪಾತ್ರಕ್ಕೆ ಏನಾಗಿದೆ, ಒಳ್ಳೆಯ ಪಾತ್ರಕ್ಕೆ ಏನು, ಅದೆಲ್ಲ ಎಳವೆಯಿಂದ ಬಾಲ್ಯದಲ್ಲೇ ನಮಗೆ ಬಂದಿರೋದ್ರಿಂದ. ನಾನು ಹೇಳಿದೆಲ್ಲ, ಸ್ತ್ರೀಯರಿಗೆ ಕೊಡುವ ಗೌರವ ನಮ್ಮ ಹಳ್ಳಿಯಲ್ಲಿ ಚಾಲ್ತಿಯಲ್ಲಿದೆ, ಅದು ಇವತ್ತಿಗೂ. ಅದೆಲ್ಲ ಬಂದಿದ್ದು ಬಹುಶಃ ಈ ಯಕ್ಷಗಾನದ ಮೌಲ್ಯಗಳನ್ನು ಅವರು ಮೌಲ್ಯ ಅಂತ ಎಲ್ಲೂ ಹೇಳೋದಿಲ್ಲ, ಅಭಿನಯಿಸಿ ತೋರಿಸುವಾಗ ಒಂದೆರಡು. ಆ ಯಕ್ಷಗಾನದ ಇಡೀ ರಾತ್ರಿ ಯಕ್ಷಗಾನ ಅದು ನಮ್ಮ ಅಡಿಕೆ ತೋಟದ ನಡುವೆ ಎಲ್ಲೋ ಒಂದು ಸಣ್ಣ ಹಳ್ಳಿಯ ಮಧ್ಯದಲ್ಲಿ, ಇಟಗಿ, ಕ್ಯಾದಗಿ, ಬಿಳಿಗಿ ಅಂತೆಲ್ಲ ಗ್ರಾಮ ಪಂಚಾಯಿತಿ ಇರುವಂಥ ಜಾಗ, ಅಲ್ಲಿ ಯಕ್ಷಗಾನದ ಟೆಂಟ್ ಹಾಕ್ತಾಯಿದ್ರು. ನಾವೆಲ್ಲ ಎತ್ತಿನ ಗಾಡಿ ಕಟ್ಟಿ ಕಳಿಸೋರು. ಕೆಲವು ಮೇಳಗಳಿಗೆ ಮಾತ್ರ ನಮಗೆ ಹೋಗೋದಕ್ಕೆ ಪರ್ಮಿಷನು ನಮ್ಮ ತಂದೆ. ನಮ್ಮನೆಗೆ ಒಬ್ಬರು ಗೋಪಾಲಣ್ಣ ಅಂತ ಬರ್ತಿದ್ರು. ಬಂದ ಅಂದರೆ ಅವನು ಕುಣ್ಕೊಂಡೇ ಬರೋದು. ನಮ್ಮ ಅಮ್ಮನ ಊರಿನವರು, ನಮ್ಮ ಅಮ್ಮನ ತವ್ರ ಮನೆಯ ಪಕ್ಕದ ಮನೆಯವರು. ಅವರು ಬರುವಾಗಲೇ ಯಕ್ಷಗಾನದ ಒಂದು ಪಾತ್ರಗೇ ಬರೋದು ಅವರು. ನಮ್ಮಮ್ಮ ಗೌರಿ ಅಂತ, ಗೌರಮ್ಮ ಅಂತ, ಗರಿ ಅಂತ ಕರಿತಿದ್ದವನು. ಅವರಿಗೆ ಬಾಲ್ಯದ ಒಂದು, ಅವರು ಬಂದರೆ ನಮ್ಮ ತಂದೆಯವರು ಕೂತ್ಕೊಂಡು ಮಾತಾಡುವ ರೀತಿ ಇದೆಯಲ್ಲ, ಕಥಾ ಕಲಾಕ್ಷೇಪ ಆ ಥರ. ಅವರು ಸಂಜೆ ಬಂದು ಯಕ್ಷಗಾನ ಇದ್ದ ದಿನ ನಮ್ಮ ಮನೆಗೆ ಬರೋದು, ಅಥವಾ ಯಕ್ಷಗಾನ ಮುಗಿಸಿ ಬರೋದು, ಯಕ್ಷಗಾನದ ವಿಷಯವೇ ಮಾತನಾಡೋದು, ಬೇರೆ ಇಲ್ಲವೇ ಇಲ್ಲ. ಅವನು ಹಾಗೆ ಮಾಡ್ದ, ಅವನು ಹೀಗೆ ಮಾಡಬೇಕಿತ್ತು, ಪಾತ್ರಗಳ ವಿಮರ್ಶೆ ನಡೀತಾ ಇತ್ತು. ಅದನ್ನು ನೋಡಿ 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 ನಮಗೆ ಯಕ್ಷಗಾನ ಅಂದರೆ ಇವತ್ತಿಗೂ ಅದನ್ನು ಯಕ್ಷಗಾನ ನೋಡಕೂಡದು ಅಂದರೆ ನಮಗೆ ಆಗೋದಿಲ್ಲ, ಅಸ್ವಸ್ಥತೆ ಕಾಡ್ಬೋದು ನಮ್ಮನ್ನು. ಅಲ್ಲಿ ಆ ಥರದ ವಾತಾವರಣ ಆಗಿತ್ತು. ಹಾಸ್ಯ ಎಷ್ಟು ಸೊಗಸಾದ ಹಾಸ್ಯವನ್ನು ತರ್ತದೆ. ಕುಂಜಾಲ ರಾಮಕೃಷ್ಣ ಅಂತ, ಕೆರೆಮನೆ ಶಂಭು ಹೆಗಡೆ, ಮೇರು ಸದೃಶ ನಟ, ಅವರ ಮೇಳದಲ್ಲಿ ಅವರು ಹಾಸ್ಯ ಮಾಡ್ತಾಯಿದ್ರು. ಈ ಲವ್ ಲೆಟರ್ ಕೊಡೋದು, ಕಾಲೇಜಿನ ಲವ್ ಲೆಟರ್ ತಮಾಷೆ ಮಾಡೋದು ಗೊತ್ತಲ್ಲ, ಅದು ಎಲ್ಲಿ ತರ್ತಾರೆ ಯಕ್ಷಗಾನದಲ್ಲಿ ಅಂದರೆ, ಅವರು ಭಕ್ತ ಪ್ರಹ್ಲಾದದಲ್ಲಿ ಆ ಗುರುಕುಲದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂತಾಗ ಅವನೊಂದು ಚೀಟಿಯನ್ನು ಹಾಕಬೇಕಾಗಿದೆ ಅಂತ ಹುಡುಗಿ ಸುಮ್ಮನೆ ತಂದಿರುವಂಥದ್ದು ಹಾಸ್ಯಕ್ಕಾಗಿ. ಹಾಕೋದಕ್ಕೆ ಅವನು ತಂದ ಹಿನ್ನೆಲೆ, ಅವನು ಏರ್ಪಾಡು ಮಾಡ್ಕೊಂಡು ಒಂದು ಚೀಟಿ ಹಾಕೋದು, ಅದನ್ನು ಎಲ್ಲರೂ ಗಮನಿಸಿ ಈ ಥರ ಲವ್ ಲೆಟ್ರ್ ಬರೆಯೋದು ಅಂದರೆ ನಮ್ಮೂರಲ್ಲಿ ಒಂದು ಹಾಸ್ಯದ ವಸ್ತು ಅದು. ಯಾರಾದರೂ ಲವ್ ಲೆಟ್ರ್ ಬರೆದ ಅಂದರೆ ಅದಕ್ಕೆ ಅನುಕಂಪವೂ ಇಲ್ಲ, ಕರುಣೆಯೂ ಇಲ್ಲ, ಪ್ರೋತ್ಸಾಹವೂ ಇಲ್ಲ, ಅದೊಂದು ಹಾಸ್ಯದ ವಸ್ತು. ಮೊದಲ ಬಾರಿಗೆ ನಮ್ಮ ಹಳ್ಳಿಯಲ್ಲಿ ಒಂದು ಡಿಯರ್ ಅಂತ ಒಂದು ಶಬ್ದ ಬಂತು. ಯಾರೋ ಮದುವೆ ಆಗಿ ಬೇರೆ ಊರಿಂದ ಬಂದ ಹುಡುಗಿ ಗಂಡನಿಗೆ ಡಿಯರ್ ಅಂತ ಬರೆದು ಬಿಟ್ಲು. ಅದು ಇಡೀ ಊರಲ್ಲಿ ಪ್ರಚಾರ, ಡಿಯರ್ ಅಂತೆ ಅಂತ, ಡಿಯರ್ ಅಂತ. ಅದು ಈಗ ಆ ಶಬ್ದಗಳೆಲ್ಲ ಅರ್ಥ ಕಳ್ಕೊಂಡ್ಬಿಟ್ಟಿದ್ದಾವೆ. ಅಲ್ಲ, ಇದೆಲ್ಲ ಒಂದು ಕಡೆಗೆ ನಿಮ್ಮ ಯಕ್ಷಗಾನ, ನಿಮ್ಮ ಹಳ್ಳಿ, ಅಲ್ಲಿನ ವಾತಾವರಣ ಎಲ್ಲ. ಧಾರವಾಡಕ್ಕೆ ಹಾರಿದ ಮೇಲೆ ಅರ್ಥಶಾಸ್ತ್ರದ ಅಧ್ಯಾಪಕಿ, ಪ್ರೊಫೆಸರು, ಇಲ್ಲಿ ಹಾಸ್ಯ, ಶಿಷ್ಯರಿಗಂತೂ ಹಬ್ಬವೋ ಹಬ್ಬ ಅಂತ ಅನ್ಸುತ್ತಲ್ವಾ? ನಾನು ಧಾರವಾಡಕ್ಕೆ ಹೋದಾಗ ನಾನು ಎಮ್ಮೆ ಮಾಡೋದಿಲ್ಲ, ವಾಪಸ್ ಹೋಗ್ಬಿಡ್ತೀನಿ ಅಂತ. ನಾವು ಹಳ್ಳಿಯಲ್ಲಿ ಹೇಳಿದೆ ಅಲ್ಲ, ಅಷ್ಟು ಮುಕ್ತವಾಗಿ. ಅಲ್ಲಿ ಅರ್ಥಶಾಸ್ತ್ರ ನಾನು ಆರಿಸ್ಕೊಂಡಿದ್ದು, ತುಂಬ ಗಂಭೀರವಾದ ಶಾಸ್ತ್ರ ಅರ್ಥಶಾಸ್ತ್ರ. ಮಾಸ್ಟ್ರುಗಳು ಅದಕ್ಕಿಂತ ಗಂಭೀರವಾಗಿದ್ದರು. ಎಲ್ಲರೂ ಗಂಟು ಮುಖ ಇಟ್ಕೊಂಡು ಬಂದು, ನೋಡ್ರಪ್ಪ ಎಕನಾಮಿಕ್ಸ್ ಅಂದರೆ ಅದು ಈಸಿ ಅಲ್ಲ, ಈಗಲೇ ಹೇಳ್ಬಿಡ್ತೀನಿ, ಬಿಟ್ಟು ಹೋಗೋದಾದ್ರೆ ಹೋಗಿ, ಈ ಥರ ನಮಗೆ ಸ್ವಾಗತ. ಅಂದರೆ ನೀವು ಮತ್ತೆ ನಡುವೆ ಎಲ್ಲ ಒದ್ದಾಡ್ಕೋಬೇಡಿ, ಅದು ಕಷ್ಟ ಇದೆ, ನೀವು ಓದ್ತಿರಾದರೆ ಗಟ್ಟಿ ಮನಸ್ಸು ಮಾಡಿ ಉಳ್ಕೋಬೇಕು, ಇಲ್ಲಾಂದರೆ ಇನ್ನೂ ನಿಮಗೆ 8 ದಿನ ಟೈಮ್ ಕೊಡ್ತೀವಿ, ವಾಪಸ್ ಸಿರ್ಸಿಗೆ ಹೊರಡ್ರಿ ಅಂತ. ನಾವು ಸೂಟ್ ಕೇಸ್ ತುಂಬಿದವರು ಇದ್ದಾರೆ ಕೆಲವರು. ಅಕ್ಕ ಮಹಾದೇವಿ ಹಾಸ್ಟೆಲಲ್ಲಿ ನಾವು ಇದ್ದಿದ್ದು. ಆ ನಗೆಯ ನಾಡು ನನಗೆ ಕಣ್ಣೆದುರಿಗೆ ತೆರ್ಕೊಂಡಿದ್ದು ಧಾರವಾಡದಲ್ಲಿ. ನಾವು ಆ ಮಾಸ್ಟರ್ಗಳ ಹತ್ತಿರ ಒಂಥರ ಭಯ ಪಡಿಸ್ತಿದ್ರಲ್ಲ, ಎಲ್ಲ ಮಾಸ್ಟರ್ಗಳು ಹೇಗೋ ಕಷ್ಟಪಟ್ಟು ಕೂತ್ಕೊಂಡ್ವಿ. ಒಬ್ಬರು ಮಾಸ್ಟರ್ ಬಂದರು, ಚಂದದಲ್ಲಿ ತಮಾಷೆಯಲ್ಲಿ ಪಾಠ ಮಾಡಿಕೊಂಡು ಮುಗಿಯುವಾಗ ಅವರು ಜೋಕ್ಸನ್ನು ಹೇಳ್ತಾಯಿದ್ರು. ಈ ಗಂಟು ಮುಖದ ಆ ಗಂಟೆಲ್ಲ ಸಡಿಲಿಸ್ಬಿಟ್ರು ಅವರು 1 ಅವರಲ್ಲಿ. ಆಮೇಲೆ ಧೈರ್ಯ ಮಾಡಿ ನಮ್ಮಲ್ಲೊಬ್ಬ ಕೇಳ್ದ, ಸರ್ ನಿಮ್ಮ ಹೆಸರು ಸರ್ ಅಂತ ಹೇಳ್ದ. ಐ ಆಮ್ ಪ್ರೊಫೆಸರ್ ಗಂಭೀರ್ ಅಂತ ಹೇಳಿದ್ರು. ಗಂಭೀರ್ ಅಂತ ಹೆಸರು ಅವ್ರು ಗಂಭೀರವಾಗಿ. ಅಲ್ಲಿಂದ ನನಗೆ ಆ ವೈರುಧ್ಯ ಶುರುವಾಯಿತು. ಹೆಸರು ಈ ಥರ ಗಂಭೀರ್ ಅಂತ ಇಷ್ಟು ಜಾಲಿಯಾಗಿ ಮಾತಾಡ್ತಾರೆ. ಅಲ್ಲಿಂದ ನಾನು ಧಾರವಾಡದ ಹೆಸರುಗಳು ಅಂತಲೇ ನನ್ನ ಲೇಖನಗಳಲ್ಲಿದೆ. ಅಲ್ಲಿದು ಒಬ್ಬ ಹುಡುಗ ನಮ್ಮಲ್ಲಿ, ನನ್ನ ಕ್ಲಾಸ್ಮೇಟ್ನ ಸರ್ ನೇಮ್ ಹುಡುಗಿ ಅಂತ ಇತ್ತು. ಗೋವರ್ಧನ ಹುಡುಗಿ ಅಂತೇನೋ. ಹುಡುಗ ಎಲ್ಲೋದ ಅಂತಂದರೆ ಹುಡುಗಿ ಜೊತೆ ಕ್ಯಾಂಟೀನಿಗೆ ಹೋಗಿದ್ದಾನ್ರಿ ಅಂತ ಹೇಳಿದರೆ, ಅದು ಆ ಸರ್ ನೇಮ್ಗಳನ್ನು ಆಸ್ವಾದಿಸುವಂಥದ್ದು ತುಂಬ. ನಾವು ಧಾರವಾಡದಲ್ಲಿ ಹೆಜ್ಜೆ ಹೆಜ್ಜೆಗೆ ನಗ್ತಾ ಇದ್ವಿ. ನಮ್ಮದೊಂದು ದೊಡ್ಡದೊಂದು ಟೋಳಿನೇ ಇತ್ತು. ಉತ್ತರ ಕನ್ನಡದಿಂದ ಹೋದ ಹುಡುಗಿಯರು ನಾವೊಂದು ದೊಡ್ಡ ಗ್ಯಾಂಗ್ ಕಟ್ಟಿಕೊಂಡು ನಗೋದೇ ಕೆಲಸ.
ಇವ್ರ ಕೆಲಸ ಏನು ಅಂದರೆ ನಗೋದು, ಆ ಥರ ಮಾಡ್ತಿದ್ವಿ. ಮತ್ತು ಆ ನಗುವನ್ನು ದಾಖಲಿಸೋದಕ್ಕೆ ಧಾರವಾಡ ನನಗೊಂದು ಟ್ರೈನಿಂಗ್ ಕೊಡ್ತು. ಅಲ್ಲಿ ಪಾವೆಮಾಚಾರ್ಯರು, ಕನ್ನಡದ ಹರಟೆಗಳ ಪಿತಾಮಹ ಅವರು, ಲಾಂಗೂಲಾಚಾರ್ಯರು ಅಂತ ಅವರು ಬರಿತಾಯಿದ್ರು ಕರ್ಮವೀರ ಪತ್ರಿಕೆಯಲ್ಲಿ ಒಂದು ಪ್ಯಾರ. ಆಗಿನ ಆಗು ಹೋಗುಗಳಿಗೆ ನಮಗೊಂದು ಸಲ ಏನಾಯಿತು, ನಾಳೆ ಎಕ್ಸಾಮು, ಓದಿ 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 ಕಕ್ಕೋದಕ್ಕೆ ಸಿದ್ಧನಾಗಿ ಕೂತಿದ್ದೀವಿ ಧಾರವಾಡದ ಲೈಬ್ರರಿಯಲ್ಲಿ. ಓದಿ ಇನ್ನು ಅದು ಸ್ಫೋಟ ಆಗಬೇಕು ನಾಳೆ ಬೆಳಿಗ್ಗೆ, ಪರೀಕ್ಷೆ ಮುಂದೆ ಹೋಯಿತು ಅಂತ ಬಂತು. 1 ತಿಂಗಳು ಮುಂದೆ ಹೋಗ್ಬಿಟ್ಟಿದೆ ಎಕ್ಸಾಮ್, ಅದೇನೋ ಇದು ಕಾರಣಕ್ಕಾಗಿ. ಆಗ ನನ್ನ ಮನಸ್ಥಿತಿ ಹೇಗಾಯಿತು ಅಂದರೆ, ಆ ಭಾರ ಹೊತ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಅದನ್ನು ತೆಗೆದಿಡೋದಕ್ಕೂ ಸಾಧ್ಯ ಇಲ್ಲ. ಈ ಚಡಪಡಿಕೆ ಶುರುವಾಗ್ಬಿಡ್ತು. ಪಾಟೀಲರು ಅಂತ ನಮ್ಮ ಲೈಬ್ರರಿನಿದ್ದರು, ತುಂಬ ಸ್ಟೂಡೆಂಟ್ಸ್ ಫ್ರೆಂಡ್ಲಿ ಅವರು, ನಮಗೆಲ್ಲ ಬೇಕಾದ ಪುಸ್ತಕನೆಲ್ಲ ತೆಗೆದುಕೊಡ್ತು. ಅವ್ರ ಹತ್ರ ಹೋಗಿ, ಸರ್ ಹೀಗೆ ನಾಳೆ ಬೆಳಿಗ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗಬೇಕು, ಮುಂದಕ್ಕೆ ಹೋಗ್ಬಿಟ್ಟಿದೆ ಎಕ್ಸಾಮು, ಏನು ಓದೋಕ್ಕೆ ಮತ್ತೆ ಓದೋದಕ್ಕೆ ಸಾಧ್ಯವೇ ಇಲ್ಲ, ಈಗ ನನಗೆ ಏನಾದ್ರು ನೀವು ಓದಕ್ಕೆ ಕೊಡಬೇಕು, ದುಃಖದ ಕಾದಂಬರಿ ಅಂಥವೆಲ್ಲ ಕೊಡಬೇಕು, ನಿನಗೊಂದು ಸೆಟ್ ಕೊಡ್ತೀನಿ ಅಂತ ಲಾಂಗೂಲಾಚಾರ್ಯರ ಬರಹಗಳ ಒಂದು ಸೆಟ್ಟನ್ನು ಕೊಟ್ಟರು. ನಾನಾಗ MA ಮಾಡ್ತಾಯಿದ್ದೆ ಎಕನಾಮಿಕ್ಸು. ಓದಿದೆ, ಅವ್ಯಾಹತವಾಗಿ ಓದಿದೆ. ಒಂದು ಬೌದ್ಧಿಕವಾಗಿ ಚೇತರಿಕೆ, ಇಮೋಷನಲ್ ಅಲ್ಲ, ಬೌದ್ಧಿಕ, ಹಾಸ್ಯಕ್ಕೆ ಮತ್ತು ಬುದ್ಧಿಗೆ ತುಂಬ ತಳಕು ಹಾಕಿಯೇ ನಾವು ನೋಡಬೇಕಾಗುತ್ತೆ. ಹಾಸ್ಯ ಯಾವತ್ತೂ ಕೂಡ ಬುದ್ಧಿ ಪ್ರೇರಕ, ಬುದ್ಧಿಯಿಂದ ಪ್ರಚೋದಿತವಾದಂಥದ್ದು. ಭಾವುಕತೆ ಹಾಸ್ಯಕ್ಕಲ್ಲ. ನಾನು ಯಾವಾಗಲೂ ಹೇಳೋದು, ಬುದ್ಧಿ ಭಾವಗಳ ನಡುವೆ. ನಮ್ಮಲ್ಲಿ ಕೇಳ್ತಿರ್ತಾರೆ, ನೀವು ಎಕನಾಮಿಕ್ಸನ್ನು ಓದಿ ಹಾಸ್ಯ ಹೇಗೆ ಬರೀತೀರಿ ಅಂತ. ಎಕನಾಮಿಕ್ಸು ರ್ಯಾಷನಲ್ ಸಬ್ಜೆಕ್ಟ್, ಅದು ನಮಗೆ ಕಲಿಸುವಂಥದ್ದು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ. ರ್ಯಾಷನಲಿ ಯು ಹ್ಯಾವ್ ಟು ಥಿಂಕ್ ಅಂತ. ನೀವು ತಪ್ಪು ನಿರ್ಧಾರಗಳನ್ನ, ಇಂಡಿಫರೆನ್ಸ್ ಕರ್ವ್ ಅಂತ ಬರುತ್ತೆ, ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಕಾಣೋದಕ್ಕೆ ಸಾಧ್ಯ ಇಲ್ಲ. ನೀವು ತೆಗೆದುಕೊಳ್ಳೋ ನಿರ್ಧಾರಗಳೇ ನಿಮ್ಮ ಬದುಕಿನ ಯಶಸ್ಸನ್ನು ನಿರ್ಧರಿಸುವಂಥದ್ದು ಅಂತ. ಎಕನಾಮಿಕ್ಸ್ ನನಗದನ್ನು ಕಲಿಸ್ತು. ಎಲ್ಲೋ ಭಾವುಕವಾಗಿ ಕವಿತೆ ಓದ್ಕೊಂಡು ಅಥವಾ ಇನ್ನೂ ನಾವು ಫಿಕ್ಷನ್ಗಳನ್ನು ಓದ್ಕೊಂಡಿದ್ರೆ ಹಾಸ್ಯವನ್ನು ರಚಿಸೋದಕ್ಕೆ ಆಗ್ತಾ ಇರಲಿಲ್ವೇನೋ ಗೊತ್ತಿಲ್ಲ ನನಗೆ. ನಾನು ಎಕನಾಮಿಕ್ಸ್ ಓದಿದ್ದರಿಂದ ಜೀವನದಲ್ಲಿ ಬುದ್ಧಿ ಭಾವಗಳ ವಿಂಗಡಣೆ ಗೊತ್ತಾಗೋಕ್ಕೆ ಶುರುವಾಯಿತು. ಭಾವನೆಗಳನ್ನು ಅದು ಮಿಟ್ಟುಕೊಳ್ಳೋದು ಅಂತಲ್ಲ, ಅದನ್ನು ಕಂಟ್ರೋಲ್ ಮಾಡಿಕೊಂಡು ಬುದ್ಧಿಯನ್ನು ಪ್ರೇರಣೆ, ನೀವು ಯಾವುದಾದ್ರು ನಿರ್ಧಾರ ಮಾಡುವಾಗ ಬುದ್ಧಿಯಿಂದ ನೀವು ಪ್ರೇರಿತರಾಗಿ ತೆಗೆದುಕೊಂಡ ನಿರ್ಧಾರಗಳು ತಪ್ಪು ನಿರ್ಧಾರಗಳಾಗಿರೋದಿಲ್ಲ. ಭಾವುಕರಾಗಿ ತುಂಬ ದುಃಖದಲ್ಲಿದ್ದಾಗ, ತುಂಬ ಸಿಟ್ಟಿನಲ್ಲಿದ್ದಾಗ ಏನೋ ಒಂದು ನಿರ್ಧಾರ ತೆಗೆದುಕೊಂಡು ಪೆನ್ನೆಲ್ಲ ಮುರಿದು ಬಿಡ್ತಾರಲ್ಲ, ಅವೆಲ್ಲ ಭಾವುಕರಾಗಿ ತೆಗೆದುಕೊಳ್ಳೋ ನಿರ್ಧಾರಗಳು ಖಂಡಿತವಾಗಿ ಜೀವನದಲ್ಲಿ ನಮಗೆ ಶ್ರೇಯಸ್ಸನ್ನು ಉಂಟು ಮಾಡೋದಿಲ್ಲ. ಹಾಗೆ ಭಾವನಾ ಪ್ರಪಂಚದಕ್ಕಿಂತ ಈ ಬುದ್ಧಿ ಪ್ರಪಂಚವನ್ನು ಪ್ರಚೋದಿಸಿದವರು ಲಾಂಗೂಲಾಚಾರ್ಯರು. ಬೌದ್ಧಿಕ ವಿನೋದ ಅಂತ ಕರೀತಾರೆ ಅದನ್ನು. ಅದಕ್ಕೆ ನಾನು ಆಕರ್ಷಿತಳಾದೆ ಮತ್ತು ಅವರನ್ನೇ ನಾನು ನನ್ನ ಮಾನಸಿಕ ಗುರು ಅಂತ ತಿಳ್ಕೊಂಡೆ. ನನ್ನ ಮೊದಲನೇ ಪುಸ್ತಕಕ್ಕೆ ಅವರಾಗ ಧಾರವಾಡದಲ್ಲಿದ್ದರು, ಮುನ್ನುಡಿಯನ್ನು ಬರ್ಕೊಟ್ಟವರು ಅವರು. ನನ್ನ ಮಗಳು ಅಂತ ಮೊದಲನೇ ಪುಸ್ತಕ. ಪಾವೆಮಾಚಾರ್ಯರ ಒಂದು ಮಾನಸ ಗುರು ಅಂತ ತಿಳ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದು ಧಾರವಾಡದ ಆ ನೆಲದಲ್ಲಿ. ಅಲ್ಲಿಯ ಭಾಷೆ, ಅಲ್ಲಿಯ ನೆಲ ಮತ್ತು ಓಪನ್ ಹಾರ್ಟೆಡ್ನೆಸ್ಸು. ಜನರಿಗೆ ಅಲ್ಲಿ ಕಾಂಪ್ಲೆಕ್ಸ್ ಅಂತ ಇಲ್ಲ, ಏನು ಬೇಕಾದರೂ ಮಾತಾಡ್ತಾರೆ, ಮಾತಾಡಿ ನೀವು ಪರಿಹರಿಸ್ಕೋಬೋದು. ಅಲ್ಲಿಯ ಬೈಗಳು ಕೂಡ ಎಷ್ಟು ಚೆಂದ ಅಲ್ಲ. ನನಗೊಂದು ಇದು ಅಂತ ಹೇಳಿದ್ರೆ, ಈ ಬೈಗಳ ಬಗ್ಗೆನೂ ಬಯಲು ಕಲೀರಿ ಅಂತ ಬರೋದ್ರಲ್ಲ, ಒಂದು ಕುತೂಹಲ ಇದೆ. ನೀವು ಬಯಲು ಕಲೀರಿ ಮನೆಯಲ್ಲಿ ನಿಮ್ಮ ತಂದೆ ಮಾಡಿದ ಆ ಪ್ರಯೋಗ ಇದೆಯಲ್ಲ, 20,000ದ ಪ್ರಯೋಗ, ಅದರಿಂದ ಕಲ್ತ್ರೋ ಅಥವಾ ಯಾವ ಧಾರವಾಡದಲ್ಲಿ ಕಲ್ತ್ರೋ ಅಥವಾ ಯಾವ ಭಾಗದಲ್ಲಿ ಪ್ರವಾಸ ಮಾಡ್ತಾ ಅಥವಾ ಯಾವುದೋ ನೀವು ಭಾಷಣಕ್ಕೆ ಹೋದಾಗಲ ಎಲ್ಲಿಂದ ಅದು ಒಂದು ರೀತಿನ ಒಂದು ಇದು ಭಾಷಣಗಳಿಗಾಗಿ. ಧಾರವಾಡದಾಗ ಬೈಗಳ ಪ್ರೇಮ ಬಹಳ ಇರ್ತದೆ, ನಿಮ್ಗೆ ಅವೆಲ್ಲ ಗೊತ್ತಾಗೋದಿಲ್ಲ. ಅಲ್ಲ, ಅದು ಕೂತ್ಬಿಡ್ಬೇಕು ಸುಮ್ಮನೆ ಬಾಯಿ ಮುಚ್ಚಿ. ಈಗ ನಾನು ಆ ಬಯಲು ಕಲೀರಿ ಅಂತ ಲೇಖನ ಬರೆಯೋದಕ್ಕೆ ನಾನು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತೀನಲ್ಲ, ಒಂದೊಂದು ಊರಲ್ಲಿ ಒಂದೊಂದು ಥರ ಬೈಯೋದು. ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಕಾರಂತರು ಬೈತಾ ಇದ್ರು. ಅವರು ಬೈಯೋದು ಗಂಭೀರವಾಗಿ, ಕಾರಂತರ ಹತ್ರ ಬೈಸ್ಕೊಳ್ಳೋದು ಅಂದರೆ ಅದೊಂದು ಘನತೆ, ಅವ್ರಿಗೆ ಅದೊಂದು ಆಶೀರ್ವಾದ. ಕಾರಂತರು ಬೈದರು ಅಂದರೆ ಕಾರಂತರು ಅಂತ ಹೇಳ್ತಾ ಇದ್ರು. ನನ್ನನ್ನು ಯೂನಿವರ್ಸಿಟಿ ಕಾರಂತ ಪೀಠ ಅಂತ ಇದೆ ನಮ್ಮಲ್ಲಿ, ಅಧ್ಯಯನ ಪೀಠ, ಅದಕ್ಕೆ ನಿರ್ದೇಶಕಿಯಾಗಿದ್ದೆ ನಾನು. ಆಗ ಅದನ್ನೇ ಹೇಳಿದೆ ನಾನು, ಕಾರಂತರು ಧಾರವಾಡಕ್ಕೆ ಬಂದಿದ್ದರು, ತಡ ಆದರೆ ಬೈಯೋದು, ಅವರನ್ನು ಸುಮ್ಮನೆ ಹೊಗಳಿದರೆ ಅವರಿಗೆ ಸಿಟ್ಟು ಬಂದುಬಿಡೋದು, ಆ ಥರ ಅವರನ್ನು ಬಯಸ್ಕೊಳ್ಳೋದು. ಅಷ್ಟೇ ಕಲಾತ್ಮಕವಾಗಿ ಬೈದವರು ಪೂರ್ಣಚಂದ್ರ ತೇಜಸ್ವಿ ಅವರು. ನಾನು ವೇದಿಕೆಗಳಲ್ಲಿ, ನಾನೊಂದು ಸಲ ನಮ್ಮ ವೇದಿಕೆಯಲ್ಲಿ ನಮ್ಮ ಕಾಲೇಜಿಗೆ ಕರೆಸಿದಾಗ ನಾನು ಹೇಳಿದೆ, ಕಾರಂತರು ಹೋದ್ಮೇಲೆ ನಮ್ಮನ್ನು ಬೈಯೋರೇ ಇಲ್ಲ ಸರ್, ಸ್ವಲ್ಪ ನಮ್ಮನ್ನು ಬೈರಿ ಅಂತ ಹೇಳಿದಾಗ ಯಾರೇ ಯಾವಳು ಅಂತ ಕೇಳಿದ್ರಂತೆ ಅವರು. ಆ ಥರ ಬೈಯುವ ಅರ್ಹತೆ ಇರೋದಕ್ಕೂ ಒಂದು ವ್ಯಕ್ತಿತ್ವದಲ್ಲಿ ಅಷ್ಟು ಅವರು ಸಾಚ ಇದ್ದಾಗ ಬೈಯೋದಕ್ಕೆ. ಬೇರೆ ಬೇರೆ ಪ್ರದೇಶಗಳಲ್ಲಿ, ನಿಮ್ಮ ಮಂಡ್ಯದಲ್ಲಿ ನಾನು ಬೈಗಳು ಕೇಳಿದೆ. ಒಂದು ದೇವಸ್ಥಾನಕ್ಕೆ ಹೋದಾಗ ನಾನು ಎಲ್ಲೂ ಕೇಳದ ರೀತಿಯ ಬೈಗಳದು. ಏನು ರೀ ಬೈಗಳಕ್ಕಿರುವ ಶಕ್ತಿ, ಅಲ್ಲಿ ಒಂದು ಕೇಳಿದೆ. ನಾವು ಈ ಇಂಗ್ಲೀಷಲ್ಲಿ ಲಂಕೇಶ್ರು ಬೈತಾ ಇದ್ರಂತೆ, ಸ್ಟುಪಿಡ್ ಅಂತ ಬೈಸ್ಕೊಳ್ಳೋದೇ ಒಂದು ಅವರ ಶಿಷ್ಯರಿಗೆ ಅವ್ರು ಹೇಳ್ಕೊಳ್ತಾ ಇದ್ರು. ಲಂಕೇಶ್ ಹತ್ರ ಬೈಸ್ಕೊಳ್ಳೋದು. ನನಗೆ ಲಂಕೇಶ್ ಒಂದು ಅರ್ಥದಲ್ಲಿ ನನ್ನನ್ನು ಈ ಕಾಲಮ್ ಬರೆಯೋದಕ್ಕೆ ಪ್ರೇರೇಪಿಸಿದವರು. ಅವರು ಮೊದಲ ಕಾಲಮ್ ನಂದು ಪ್ರಕಟ ಆಗಿದ್ದು ಲಂಕೇಶ್ ಹತ್ರ, ಮಂಗಳೂರಿನ ಪತ್ರಿಕೆಯಲ್ಲಿ, ಮಂಗಳೂರು ಮುಗುಳ್ನಗೆ ಅಂತ.
ನೀನು ಕಾಲಮ್ ಬರೆದಾಗ ಒಂದು ಸೆಟ್ ಆಫ್ ರೀಡರ್ಸ್ ದೊರಕ್ತಾರೆ, ಅವರಿಂದ ನೀನು ಬೆಳೆಯೋದಕ್ಕೆ ಸಾಧ್ಯ ಅಂತ ನನಗೆ ಹೇಳಿದ್ರು. ಅವರು ಬೈತಾ ಇದ್ರು ಅಂತ ನಾನು ಬೈಸ್ಕೊಂಡಿಲ್ಲ. ಆಮೇಲೆ ಈ ಬೇರೆ ಬೇರೆ ಭಾಷೆಯ ಬೈಗಳಿದ್ದಾವಲ್ಲ, ಅದು ನನಗೆ ಆಕರ್ಷಕ, ಒಂಥರ ಆಕರ್ಷಣೆ. ನೀವು ಇಂಗ್ಲೀಷಲ್ಲಿ ಬೈದಾಗ ಅದಕ್ಕೊಂದು ಸಿಟ್ಟು ಬಂದಾಗ ಇಂಗ್ಲೀಷಲ್ಲಿ ಬೈದರೆ ಹೆಚ್ಚು ಪ್ರಭಾವಕಾರಿ ಅಂತ ನಾನು ಕ್ಲಾಸ್ ರೂಮಲ್ಲಿ ಕಂಡುಕೊಂಡೆ. ಅಯ್ಯ ಮೂರ್ಖನೇ ಸುಮ್ಮನೆ ಕುಳಿತುಕೋ ಅಂತ ಹೇಳೋದಕ್ಕಿಂತ ಶಟಪ್ ಅಂದರೆ ಶಟಪ್ ಆಗಿಬಿಡ್ಬೇಕು, ಆ ಥರದ್ದು. ಮೇಡಮ್, ನಿಮ್ಮ ಎಕನಾಮಿಕ್ಸು ಮತ್ತು ಈ ಹಾಸ್ಯ ಏನಿದೆಯಲ್ಲ, ಇದೊಂಥರ ಖಾರದ ಕಡುಬು ಇದ್ದಾಗಿದೆ. ಅಂದರೆ ನಾವು ಬಹುಶಃ ಸಾಮಾನ್ಯ ಸಿಹಿ ಕಡುಬು ತಿಂದಿರ್ತೀವಿ, ಇದು ಖಾರದ ಕಡುಬು ಇದ್ದಾಗಿದೆ. ಹಾಗಾಗಿ ಆನ್ ದ ಒನ್ ಹ್ಯಾಂಡ್ ಇಟ್ಸ್ ಕಾಮಿಡಿ, ಅದರ್ ಹ್ಯಾಂಡ್ ಇಟ್ಸ್ ಎಕನಾಮಿಕ್ಸ್. ಹಾಗಾಗಿ ಖಾರದ ಕಡುಬು ಎರಡು ವೈರುಧ್ಯಕರವಾದಂತಹ ಕಾಂಬಿನೇಷನ್ಸ್. ಹಾಗೆ ಇವತ್ತು ನಮ್ಮ ಅಡುಗೆ ಆರೋಗ್ಯದಲ್ಲೂ ಕೂಡ ಖಾರದ ಕಡುಬು ಮಾಡಿದ್ದಾರೆ. ಅದು ಹೇಗೆ ಮಾಡಿದ್ದಾರೆ ನೋಡ್ಕೊಂಡು ಬನ್ನಿ. ಶುಭೋದಯ ಕರ್ನಾಟಕ. ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಪ್ರತಿ ಸತಿ ನಮ್ಮ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಅಡುಗೆ ಮಾಡೋದು ತೋರಿಸ್ತೀವಿ. ಇವತ್ತು ನಿಮಗೆ ಒಂದು ಸರ್ಪ್ರೈಸ್. ಇವತ್ತು ನಾನು ನನ್ನ ಗೆಳತಿಯ ಮನೆಗೆ ಬಂದಿದ್ದೀನಿ. ಇವತ್ತು ಅವರು ಅಡುಗೆ ಮಾಡಿದ್ದಾರೆ. ಏನು ಅಡುಗೆ ಮಾಡಿದ್ದಾರೆ ಅಂತ ನೋಡೋಣ. ಪ್ರತಿ ಸತಿ ಬೆಳಗ್ಗೆ ಆದರೆ ಏನಪ್ಪ ಉಪಹಾರ ಮಾಡೋದು, ಏನು ತಿಂಡಿ ಮಾಡೋದು ಅಂತ ಯೋಚನೆ ಎಲ್ಲರಿಗೂ ಇರುತ್ತೆ. ನೋಡೋಣ ಇವತ್ತು ಏನು ಮಾಡಿದ್ದಾರೆ. ಅವರೇ ರೆಡಿ ಮಾಡಿರ್ಬೋದು ಅನಿಸುತ್ತೆ. ಬನ್ನಿ ನೋಡೋಣ. ವೀಕ್ಷಕರೇ, ನಾವೀಗ ಭಾರತಿ ಸ್ವಾಮಿ ಅವ್ರ ಮನೆಗೆ ಬಂದಿದ್ದೀವಿ. ನಮಸ್ಕಾರ ಭಾರತಿ. ನಮಸ್ಕಾರ ಸೌಮ್ಯ. ಏನು ನೀವು ರೆಡಿಯಾಗಿ ಕೂತಿದ್ದೀರಾ? ಹೌದು. ಟೇಬಲ್ ಮೇಲೆ ತಿಂಡಿ ರೆಡಿ ಇದೆ. ಖಂಡಿತ ರೆಡಿ ಮಾಡಿಟ್ಟಿದ್ದೀನಿ. ಏನ್ ಮಾಡಿದ್ದೀರಾ ಭಾರತಿ? ನಾನು ಖಾರದ ಕಡುಬು ಮಾಡಿದ್ದೀನಿ ಸೌಮ್ಯ. ಖಾರದ ಕಡುಬು. ಹೌದು. ಓಕೆ, ನಮ್ಗೊಂಚೂರು ಹೇಳ್ಕೊಡ್ತೀರಾ ಇದು ಹೆಂಗ್ ಮಾಡೋದು ಅಂತ? ಇದಕ್ಕೆ ಏನೇನ್ ಬೇಕು? ಖಂಡಿತ. ಇದಕ್ಕೆ ಮೆಂತ್ಯ ಸೊಪ್ಪು, ಇದರಲ್ಲಿ ಐರನ್ ಕಂಟೆಂಟ್ಸ್ ತುಂಬ ಇರುತ್ತೆ. ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತಾ ಇದ್ದೀನಿ. ತರಕಾರಿಯಾಗಿ ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ ಇದೆ, ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಸಾಮೆ ಯೂಸ್ ಮಾಡ್ತಾ ಇದ್ದೀನಿ. ಗಂಟೆ ನೆನೆಸಿರೋ ಕಡಲೆಬೇಳೆನ ತರಿತರಿಯಾಗಿ ಮಿಕ್ಸಿನಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ಸಣ್ಣಗೆ ಹೆಚ್ಚಿರೋ ಅಂತ ತೆಂಗಿನಕಾಯಿ, ಸ್ವಲ್ಪ ಶುಂಠಿ, ಮೆಣಸಿನಕಾಯಿ ಖಾರಕ್ಕೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲದನ್ನು ಒಂದು ಬೌಲಲ್ಲಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಉಂಡೆಗಳನ್ನ ಮಾಡ್ಕೋಬೇಕು. ಚೆನ್ನಾಗಿ ಉಂಡೆಗಳನ್ನ ಮಾಡ್ಕೊಂಡು, ಉಂಡೆ ಅಂದ್ರೆ ಹೆಂಗೆ ನಾವು ನಮ್ಮ ಕೈನಲ್ಲೇ ಮಾಡ್ಕೋಬಹುದು. ಏನಾರು ಎಣ್ಣೆ ಏನಾರು ಹಚ್ಕೋತೀರಾ? ಏನ್ ಬೇಕಿಲ್ಲ. ಕಡಲೆಬೇಳೆ ಮಾತ್ರ ಒಂದನ್ನ ಮಿಕ್ಸಿ ಮಾಡ್ಕೋಬೇಕು. ಎಲ್ಲದನ್ನು ಕ್ಲೀನ್ ಆಗಿ ಮಿಕ್ಸಿ ಕಲಿಸ್ಕೊಂಡು ಬೌಲಲ್ಲಿ ನಮ್ಮ ಕೈನಲ್ಲಿ. ತರಕಾರಿ ಏನು ಬೇಯಿಸೋದ್ ಬೇಡ ಅಲ್ಲ, ಹಸಿನೇನ? ಅಲ್ಲ, ನಾವೆಲ್ಲ ಮಿಕ್ಸ್ ಮಾಡೋದನ್ನ ಮತ್ತೆ ಬೇಯಿಸ್ತೀವಲ್ಲ, ಅದ್ರಲ್ಲೇ ಎಲ್ಲ ಒಟ್ಟಿಗೆ ಬೇಯುತ್ತೆ. ಒಂಥರ ಇದು ತರಕಾರಿನಲ್ಲೂ ಫೈಬರ್ಸ್ ಜಾಸ್ತಿ ಇರುತ್ತೆ, ಸಾಮೆನಲ್ಲೂ ಕೂಡ ಫೈಬರ್ ಇದೆ. ವೆಜಿಟೇಬಲ್ಸ್ ಮತ್ತೆ ಸೊಪ್ಪು ಎಲ್ಲ ಉಪವಾಸದಿಂದ ತುಂಬಾ ಪೌಷ್ಟಿಕಾಂಶ ಇದರಲ್ಲಿ ಮಕ್ಕಳಿಗೂ ಸಿಗುತ್ತೆ, ದೊಡ್ಡರಿಗೂ ಸಿಗುತ್ತೆ. ಇದು ಕೂಡ ಒಂದು ಸಾಂಪ್ರದಾಯಿಕ ಅಡುಗೆ. ಹೌದಾ? ಅದೇ ಕಡುಬು ಅಂದ ತಕ್ಷಣ ನಂಗೆ ನಾಪಕ ಬರೋದು ಗಣೇಶನ್ ಹಬ್ಬ. ಹೌದು ಅಲ್ವಾ? ಗಣೇಶನ್ ಫೇವ್ರೇಟ್ ಅಲ್ವಾ ಕಡುಬು? ಖಂಡಿತ. ಸೊ ನೀವು ಗಣೇಶನ್ ಹಬ್ಬಕ್ಕೆ ಈ ಕಡುಬು ಮಾಡ್ತೀರಾ? ನಮ್ಮ ಮನೆಯಲ್ಲಿ ಗಣೇಶನ್ಗೆ 5 ತರ ಕಡುಬು ಮಾಡ್ತೀವಿ. ಹೌದಾ? ಖಾರದ ಕಡುಬು, ಸಿಹಿ ಕಡುಬು, ಹೂರ್ಣ ಕಡುಬು, ಮಸಾಲಾ ಕಡುಬು, ಕಾಯಿ ಕಡುಬು ಅಂತ. ಅದ್ರಲ್ಲಿ ಇದನ್ನ ಮಾಡ್ತೀವಲ್ಲ, ಇದನ್ನ ಕೂಡ ಸ್ಟಫಿಂಗ್ ಮಾಡಿ ಕಡುಬು ತರ ಮಾಡಿದ್ರೆ ಅದನ್ನು ಒಂದು ನೈವೇದ್ಯಕ್ಕೆ ಗಣೇಶನ್ಗೆ ಯೂಸ್ ಮಾಡ್ತೀವಿ. ಸೊ ನೀವು ಮಾಡ್ತೀರಾ ಗಣೇಶನ್ ಹಬ್ಬದಲ್ಲಿ? ಕಂಪಲ್ಸರಿ ಮಾಡೇ ಮಾಡ್ತೀವಿ ಇದನ್ನ. ಹೌದಾ? ನೀವೀಗ ಬೆಳಗ್ಗೆ ತಿಂಡಿ ಮಾಡ್ತಾ ಇದ್ದೀರಾ, ನಿಮ್ಮ ಮನೇಲಿ ಎಲ್ರಿಗೂ ಇಷ್ಟನಾ ಇದು? ತುಂಬಾ ಇಷ್ಟ. ಇದು ನಮ್ಮ ಮಾವನವ್ರಿಗಂತೂ ಬಹಳ ಇಷ್ಟ. ಟ್ರೆಡಿಷನಲ್ ಇದು, ಸಾಂಪ್ರದಾಯಿಕವಾಗಿ ಬಂದಿರೋದು. ಈಗಿನ ಮಕ್ಕಳಿಗಂತೂ ಈ ಪಿಜ್ಜಾ, ಬರ್ಗರ್ ಆತರ ಎಲ್ಲ ಕೊಡೋದಕ್ಕಿಂತ ಮಕ್ಳು ಬರೋ ಟೈಮಲ್ಲಿ ಈವ್ನಿಂಗ್ ಸ್ನಾಕ್ಸ್ ಆಗೋ ಮಾಡ್ಬೋದು, ಮತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಕೂಡ ಯೂಸ್ ಮಾಡ್ಬೋದು. ಒಳ್ಳೆ ಹಾಕಿದ್ದೀರಾ? ಖಂಡಿತ. ಪೌಷ್ಟಿಕಾಂಶ ಇರುವಂತ ಎಲ್ಲ ಐಟಮ್ಸ್ ಯೂಸ್ ಮಾಡೋದ್ರಿಂದ ಇದು ಆರೋಗ್ಯಕ್ಕೆ ಎಲ್ರಿಗೂ ಒಳ್ಳೇದು. ಇದನ್ನ ಬೇಯಿಸ್ಬಿಟ್ಟಿದೀನಿ. ಬೇಯಿಸಿ ನೀವು ಬರೋ ಅಷ್ಟಲ್ಲಿ ರೆಡಿ ಮಾಡಿಟ್ಟಿದೀನಿ. ಕಾಯಿ ಚಟ್ನಿ ಜೊತೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಕೂಡ ಸ್ಟಫಿಂಗ್ ಮಾಡಿ ಕಡುಬು ತರ ಮಾಡಿದ್ರೆ ಗಣೇಶನ್ಗೂ ಕೂಡ ನೈವೇದ್ಯಕ್ಕೆ ಯೂಸ್ ಮಾಡ್ಕೋಬಹುದು. ಒಂದಿನ ತೋರಿಸ್ತೀನಿ ಯಾವ ತರ ಅಂತ. ಸರಿ, ತೋರಿಸಿ. ಭಾರತೀಯರೇ, ಈ ರೆಸಿಪಿ ಇದು ನೀವು ಯಾರ ಹತ್ರ ಕಲ್ತ್ಕೊಂಡಿದ್ದು? ಇದು ನಮ್ಮ ತಾಯಿ ಕಲ್ಸಿದ್ದು. ನಮ್ಮ ತಾಯಿಗೆ ಅವ್ರ ತಾಯಿದು ಸಾಂಪ್ರದಾಯಿಕವಾಗಿ ಬಂದಿರ ಅಂತ ತಲೆಮಾರಿಂದನು. ಮುಂಚೆ ಎಲ್ಲ ಹಿಂದಿನ ಸ್ವೀಟ್ ಕಡುಬು ಮಾಡ್ತೀರಾ? ಹೌದೌದು, ಸ್ವೀಟ್ ಕಡುಬು ಮಾಡ್ತೀನಿ. ಇದನ್ನ ತೋರಿಸ್ಲಾ ಹೇಗೆ ಅಂತ? ಇದು ಆಗ್ಲೇ ಬೆಂದ್ಬಿಟ್ಟಿದೆ, ರೆಡಿ ಇದೆ. ಇದನ್ನ ಸ್ಟಫಿಂಗ್ ಮಾಡಿ ಒಳಗಡೆ ಅಕ್ಕಿ ಹಿಟ್ಟಲ್ಲಿ ಮುಚ್ಚಿಬಿಟ್ರೆ ಇದು ಗಣೇಶನ್ಗೆ ಖಾರದ ಕಡುಬು ತರ ನೈವೇದ್ಯಕ್ಕೆ ಚೆನ್ನಾಗಿದೆ, ರೆಡಿ ಇದೆ.
ಇದನ್ನ ತಿರ್ಗಾ ನಾವು ಸ್ಟೀಮ್ ಮಾಡ್ಬೇಕಾ? ಬೇಕಿಲ್ಲ, ಅಕ್ಕಿ ಹಿಟ್ಟನ್ನು ಬೆಂದಿರುತ್ತೆ. ಇದಾಗಲೇ ಮುಂಚಿತವಾಗಿ ಬೆಂದಿರೋದ್ರಿಂದ ಹೌದು. ಈ ತರ ರೆಡಿ ಮಾಡಿ ಸರ್ವ್ ಮಾಡ್ಬೋದು. ಸೌಮ್ಯ ಅವರೇ, ಈ ಮಸಾಲ ಕಡುಬು ರೆಡಿ ಇದೆ, ತಿಂದು ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಶೋರ್, ಥ್ಯಾಂಕ್ ಯು ಭಾರತಿ ಅವರೇ. ಹೇಗೆ ಬಂದಿದೆ? ತುಂಬಾ ಚೆನ್ನಾಗಿದೆ ಭಾರತಿ ಅವರೇ. ವೀಕ್ಷಕರೇ, ಇದೊಂಥರ ಹೆಲ್ತಿ ನ್ಯೂಟ್ರಿಷಿಯಸ್ ಫುಡ್. ನೀವೇ ನೋಡಿದ್ರಲ್ಲ, ತರಕಾರಿ ಇದೆ, ಮಿಲ್ಲೆಟ್ ಇದೆ, ಕಡಲೆಬೇಳೆ ಬೇಳೆ ಇದೆ, ತುಂಬಾ ಚೆನ್ನಾಗಿದೆ. ಬೆಳಗ್ಗೆನೂ ತಿನ್ಬೋದು, ಇಲ್ಲ ಸ್ನ್ಯಾಕ್ ಆಗು ತಿನ್ಬೋದು. ನೀವು ಟ್ರೈ ಮಾಡಿ ಮನೆಯಲ್ಲಿ. ಥ್ಯಾಂಕ್ ಯು ಭಾರತಿ. ಧನ್ಯವಾದಗಳು. ಆರೋಗ್ಯದ ನಂತರ ಮತ್ತೆ ಭುವನೇಶ್ವರಿ ಹೆಗ್ಡೆ ಅವರೊಂದಿಗೆ ಮಾತುಕತೆಯನ್ನು ಮುಂದುವರಿಸ್ತಿದ್ದೀವಿ. ಮೇಡಮ್, ಎಲ್ಲ ಧಾರವಾಡದ ಕತೆ ಹೇಳಿದ್ರಿ, ಮತ್ತು ಬೇರೆ ಬೇರೆ ವಿಚಾರಗಳು ನಡೀತಿತ್ತು. ಈ ಕೆಲವೊಂದು ನಿಮ್ಮ ಲೇಖನಗಳು ಮತ್ತು ನಿಮ್ಮ ಕೆಲವಷ್ಟು ಪುಸ್ತಕಗಳು ಈ ಮೃಗಯ ವಿನೋದ ಅಂತ ಒಂದು ಯಾವುದೋ ಟೈಟಲ್ ಓದಿದೆ. ಏನಂದ್ರೆ ಅಂದರೆ ಪ್ರಾಣಿಗಳಲ್ಲಿ ಹಾಸ್ಯನೋ ಅಥವಾ ಪ್ರಾಣಿಗಳಿಂದ ಬಂದಂತಹ ಹಾಸ್ಯನೋ ಏನದು ಪುಸ್ತಕ? ಅದು ಪ್ರಾಣಿ, ನಾನು ಹೇಳಿದಲ್ಲ, ಕಾಡು ಪಾಪಗಳ ಹಾಗೆ ಬೆಳೆದಿದ್ವಿ ನಾವು ಅಂತ. ಅದು ನಿಸರ್ಗದ ಜೊತೆಗೆ ನಮಗೆ ಪ್ರಾಣಿಗಳು ಅಂದರೆ ಭಯ ಇಲ್ಲ ಅಂತ ನಾನು ಹೇಳ್ಕೊಂಡೆ ನಿಮಗೆ. ಕಾಡು ಪ್ರಾಣಿ ಬಂದರೆ ಸಾಮಾನ್ಯಕ್ಕೆ. ಆದರೆ ಈಗ ಹುಟ್ಟಿದ ನನ್ನ ಮಗಳು ಚಿಕ್ಕವಳಿದ್ದಾಗ ನಾವು ನಮ್ಮ ತಂದೆ ಮನೆಯಲ್ಲಿ ಹೋಗ್ತಾ ಇದ್ದಾಗ ಈ ಹಂದಿ ಬೇಟೆ, ನಮ್ಮಲ್ಲಿ ಬೇಟೆ ಅಂದರೆ ಕೈ ಮುಗಿದು ನಿಗರ್ತೀವಿ ನಾವು. ಅಂದರೆ ಎಲ್ಲ ಕಾಡು ಕೋವಿಗಳು, ಕಳ್ಳಕೋವಿ ಅಂತ ಹೇಳ್ತಾರೆ ಅದಕ್ಕೆ, ಒಬ್ರದ್ದು ಲೈಸೆನ್ಸ್ ಇಲ್ಲ, ಅವರೆಲ್ಲ ಬೆಟ್ಟ ಹತ್ತಿಬಿಟ್ಟಿರ್ತಾರೆ. ಒಂದಿನ ಮಂಗಳವಾರ ನಮ್ಮಲ್ಲಿ ಬೇಟೆ ಆಡ್ತಾರೆ. ಆ ಕಾಡು ಪ್ರಾಣಿ ಸಾಯುತ್ತೋ ಬಿಡುತ್ತೋ ಗೊತ್ತಿಲ್ಲ, ಯಾರು ಗುಂಡು ಯಾರಿಗೆ ಹೋಗಿಬಿಡ್ತದಂತ ಭಯ ಪಡುವಂಥ ಗುರಿಕಾರರು ನಮ್ಮಲ್ಲಿದ್ದಾರೆ. ನಾನು ತೋಟದಿಂದ ಹೋಗುವಾಗ ಅವತ್ತು ಗೊತ್ತಿಲ್ಲ, ಮಂಗಳವಾರ ಇವತ್ತು ಬೇಟೆಗೆ ಬಂದಿದ್ದಾರೆ ಅಂತ ಹೊರಟು ಬಿಟ್ಟಿದ್ದೀನಿ ಮಗಳನ್ನು ಕರ್ಕೊಂಡು. ಬೊಬ್ಬೆ, ಗುಡ್ಡದ ಮೇಲೆ ಬೊಬ್ಬೆ ಎದ್ದುಬಿಟ್ಟಿದೆ, ಹಂದಿಗೆ ಗಾಯ ಆಗಿದೆ, ನೀವು ವಾಪಸ್ ಹೋಗಿ ಅಂತ. ಗಾಯದ ಹಂದಿ ಅಂತ ನೀವು ಕೇಳಿರಬೇಕು. ಸಾಮಾನ್ಯ ಕಾಡು ಹಂದಿನೇ ಒಂಥರ ಅಪಾಯಕಾರಿಯಾಗಿತ್ತು. ಅದಕ್ಕೆ ಗಾಯ ಬೇರೆ ಆದಾಗ ಅದು ಮನುಷ್ಯರ ಎದುರಿಗೆ ಸಿಕ್ಕರೆ ಸಿಗದು ಹಾಕಿಬಿಡ್ತದೆ ಅದು. ನಾವು ಹೊರಟವರು ತೋಟದ ಮನೆ ಹೊರಟವರು, ನಾನು ನನ್ನ ಮಗಳು ಇದೆ ಸಣ್ಣವಳು. ಆಗ ಹಂದಿ ಬಂದುಬಿಟ್ಟಿದೆ ಎದುರುಗಡೆ, ಗಾಯದ ಹಂದಿ ಅದು. ನಮಗೆ ಧೈರ್ಯ ಗೀರ ಎಲ್ಲ ಇದೆ ಅಂದ್ಕೊಂಡವರಿಗೆ ಆ ಗಾಯದ ಹಂದಿನ ಹೇಗೆ ಎದುರಿಸಬೇಕು ಅಂತ ಗೊತ್ತಿಲ್ಲ. ನೋಡಿದೆ, ಇವಳು ಬೊಬ್ಬೆ ನನ್ನ ಮಗಳದ್ದು. ನನಗೆ ಬೊಬ್ಬೆ ಹಾಕ್ಕೊಂಡು ಕೂತ್ರೆ ನಾನು ಬೊಬ್ಬೆಯಿಂದಲೇ ಮಾತ್ರ ಕಾಡು ಪ್ರಾಣಿಗಳನ್ನು ಬಗ್ಗಿಸ್ಬೋದು ಅಂತ ಗೊತ್ತು. ಪಕ್ಕದಲ್ಲಿ ತೆಂಗಿನ ಹೆಡೆಯ ಒಂದು ಇದಿತ್ತು, ದೊಡ್ಡ ಹೆಡೆ. ಅದನ್ನು ಎತ್ತಿ ಬಡಿದು, ನನ್ನ ಜೀವನದಲ್ಲೇ ನಾನು ಅಷ್ಟು ದೊಡ್ಡಕ್ಕೆ ಬೊಬ್ಬೆ ಹಾಕಿಲ್ಲ. ಅಷ್ಟು ದೊಡ್ಡ ಬೊಬ್ಬೆ, ಜೀವನ ಉಳಿಸ್ಕೊಳ್ಳೋದಕ್ಕೆ ಜೀವಾಂತಿಕವಾದಂಥದ್ದು ಬೊಬ್ಬೆ ಹಾಕಿ ಆ ಪ್ರಾಣಿನ ಹೆದರಿಸಿದ್ದೆ ನಾನು. ಅದು ಮೃಗಯ ವಿನೋದ. ಅದು ವಿನೋದ, ಆ ಬೇಟೆಗಾರರನ್ನ ತುಂಬ ವಿನೋದ ಮಾಡಿ ಬರೆದಂಥ ಒಂದು ಲೇಖನ. ಅವರ ಗುರಿ, ಅವರ ಹುಚ್ಚಾಟಗಳು, ಅವರಿಗೆ ಕಾಮನ್ ಸೆನ್ಸ್ ಇಲ್ಲದೆ ಏನೋ ಮಾಡೋದು, ಯಾರ್ಯಾರಿಗೋ ಅವ್ರವ್ರೊಳಗೆ ಗುಂಡು ಹಾಕ್ಕೊಂಡ್ಬಿಡ್ತಾರೆ ಕೆಲವು ಸಲ. ಅವನ ಗುಂಡು ಇವನಿಗೆ ಹೋಗ್ಬಿಟ್ಟಿರ್ತದೆ. ಅದಕ್ಕೆ ನಾನು ಮೃಗಯ ವಿನೋದ ಅಂತ, ಅದು ಮುಂಚೆ ಕಾವ್ಯಗಳಲ್ಲಿ ಮೃಗಯ ವಿನೋದ ಅಂತಲೇ ಒಂದು ಬರ್ತಾಯಿತ್ತು. ರಾಜರು ಬೇಟೆ ಆಡಲಿಕ್ಕೆ ಹೋಗಿದ್ದು ಒಂದು ಪ್ರಸಂಗಗಳನ್ನು ಅವರು ವರ್ಣಿಸ್ತಾ ಇದ್ದರು. ನಾನು ಈ ಥರದ ಕಾಡು ಪ್ರಾಣಿಗಳನ್ನು ಎದುರಿಸಿದ ಬಗ್ಗೆ, ನನ್ನ ಸ್ವರದ ಬಗ್ಗೆ ನಾನು ನನ್ನ ಸ್ವರ ದಪ್ಪ ಇದೆ ಅಂತ ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಅಲ್ಲಿ ಹೆದರಿತ್ತು. ಹಂದಿನ ಹೆದರಿಸಿದ ಸ್ವರ ನಂದು. ನಾನು ಕಾಡು ಪ್ರಾಣಿಗಳನ್ನು ಹೆದರಿಸೋದಕ್ಕೆ ಧೈರ್ಯ ಹೊಂದಬೇಕು, ಸ್ವರವೂ ಬೇಕಾಗಿತ್ತಲ್ಲ ಅಲ್ವಾ? ಧೈರ್ಯ ಇದ್ರೂ ಕೀರ್ಲು ಸ್ವರ ಆದರೆ ಏನು ಮಾಡ್ತೀವಿ? ನನ್ನ ಸ್ವರ ತುಂಬ ಗಟ್ಟಿ ಸ್ವರ ಅಂತ ಹೇಳ್ತಾರೆ. ಬಹುಶಃ ಅಲ್ಲಿ ಟ್ರೈನ್ ಆಗಿದ್ದಕ್ಕಿರ್ಬೋದು. ಕೆಲವು ಸಲ ಈಗಲೂ ಫೋನ್ ಬಂದಾಗ ಮೇಡಮಿಗೆ ಕೊಡಿ ಸರ್ ಫೋನು ಅಂತಾರೆ. ನನಗೆ ನಾನೇ ಮಾತಾಡೋದೆ ಅಂದರೆ ಆ ಥರದ ದಪ್ಪ ಸ್ವರದಿಂದ ಬೊಬ್ಬೆ ಹಾಕಿ ಮೃಗವನ್ನು ಓಡಿಸಿದಂಥ ಒಂದು ಅನುಭವ ನನಗೆ ಆಗಿತ್ತದು. ಈಗ ಸಾಕಷ್ಟು ಜನ ವಿಮರ್ಶೆ ಅಂದಾಕ್ಷಣ ವಿಮರ್ಶೆ ಯಾಕೆ ಬೇಕು, ಕಲೆಯನ್ನು ಆಸ್ವಾದಿಸುವಂಥ ಮನಸ್ಸುಗಳಿದ್ರೆ ಸಾಕು ಅನ್ನುವಂಥ ಧ್ವನಿ ಕೂಡ ಈಗ ಸಾಕಷ್ಟು ಕೇಳಿ ಬರ್ತಾ ಇದೆ. ಆದರೆ ಒಂದು ವಿಮರ್ಶೆಗೆ ಒಳಪಟ್ಟಾಗ ಮಾತ್ರ, ಆತ್ಮವಿಮರ್ಶೆ ಮಾಡಿಕೊಂಡಾಗ ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ತಂದುಕೊಳ್ಳೋಕೆ ಹೇಗೆ ಸಾಧ್ಯನೋ, ನಮ್ಮ ಕೃತಿ ಇರಲಿ, ನಮ್ಮ ಮಾಡೋ ಯಾವುದೇ ಕೆಲಸ ಆಗಲಿ, ಅದು ವಿಮರ್ಶೆಗೊಳಪಟ್ಟಾಗ ಅದು ಇನ್ನಷ್ಟು ಬೆಳವಣಿಗೆಗೆ ಪೂರಕವಾಗುತ್ತೆ. ಈಗ ಜಿ ಎಸ್ ಶಿವರುದ್ರಪ್ಪನವರು ಕೂಡ ಹೇಳಬೇಕಾದ್ರೆ ಅದು ಪೂರಕವಾಗಿರಬೇಕು ಬೆಳವಣಿಗೆಗೆ. ಹಾಗೆ ಹೇಳಿ ಸಾಕಷ್ಟು ಜನರನ್ನು ಬೆಳೆಸಿದ್ದು ಇದೆ, ಅವರ ವಿದ್ಯಾರ್ಥಿಗಳಿರ್ಬೋದು, ಬೇರೆ ಬೇರೆ ಸಾಹಿತಿಗಳು. ಈ ಹಾಸ್ಯ ಸಾಹಿತ್ಯ ಅನ್ನುವಂಥದ್ದನ್ನು ಓದ್ಕೊಂಡು ಹಾಗೆ ಸುಮ್ಮನಾಗ್ಬಿಡೋದು, ನಕ್ಕು ಹಗುರಾಗೋದು ಅಂತ ಹೇಳ್ತಿಲ್ಲ, ನಕ್ಬಿಟ್ಟು ಬಿಟ್ಬಿಡೋದು ಅಂತ. ಅದರ ವಿಮರ್ಶೆಯ ಪ್ರಕ್ರಿಯೆ ಈಗ ನಡೆಯೋದಕ್ಕೇನಾದರೂ ಶುರುವಾಗಿದೆಯಾ ನಿಮಗೆ? ತುಂಬ ವೇದಿಕೆಗಳಲ್ಲಿ ಕೂಡ ಇದೊಂಥರ ನೋವಿನ ಸಂಗತಿ ನಮಗೆ. ಹಾಸ್ಯವನ್ನೇ ನಂಬಿದವರಿಗೆ. ಮತ್ತು ಹಾಸ್ಯ ಅಂದರೆ ನಮ್ಮಲ್ಲಿ ತಪ್ಪು ಕಲ್ಪನೆ ಇದೆ, ಜೋಕ್ಸ್ ಮಾತ್ರ ಹಾಸ್ಯ ಅದಲ್ಲ. ಅದು ಹೌದು, ಜೋಕ್ಸು ಒಂದು ಫಾರ್ಮು, ಹಾಸ್ಯದ ಒಂದು ಫಾರ್ಮ್ ಹೌದು, ಕಾರ್ಟೂನ್ ಒಂದು ಫಾರ್ಮು, ಹೀಗೆ ಬೇರೆ ಬೇರೆ ಪ್ರಕಾರಗಳಿದ್ದಾವೆ. ಹಾಸ್ಯದಲ್ಲೂ ನಗೆ ಬರಹ, ಹರಟೆ,
ಲಲಿತ ಪ್ರಬಂಧಗಳು, ಹಾಸ್ಯಲೇಖನಗಳು, ಹಾಸ್ಯ ಕವನಗಳು, ಹಾಸ್ಯ ನಾಟಕ, ಎಷ್ಟೊಂದು ಪ್ರಕಾರಗಳಿದ್ದಾವೆ. ಅವನ್ನೆಲ್ಲ ವಿಮರ್ಶೆ ಒಂಥರ ಅಲಕ್ಷಿಸಿದೆ ಅನ್ನೋ ನೋವು ನಮಗಿದೆ. ನಾನು ಅದನ್ನು ಹೇಳ್ಕೊತೀನಿ ವೇದಿಕೆಗಳಲ್ಲಿ ಕೂಡ. ಈಗ ವಿಮರ್ಶೆ ನೀವು ಹೇಳಿದ ಹಾಗೆ ಬೆಳೆಸೋದು ಹೇಗೆ ಅಂದರೆ, ಈಗ ಹೊಗಳಬೇಕು ಅಂತಲ್ಲ ವಿಮರ್ಶೆ, ಎಲ್ಲಿ ತಪ್ಪಾಗ್ತಾ ಇದೆ, ನೀವು ಓದಿದ್ದು ಸಾಕಾಗಿಲ್ಲ ಅಥವಾ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಳಿ, ಇಂಗ್ಲೀಷ್ ಹ್ಯೂಮರನ್ನು ಓದಿ ಅಥವಾ ಇಂಗ್ಲೀಷ್ ಹ್ಯೂಮರಲ್ಲಿ ಇಂಥ ಅಂಶಗಳಿದ್ದಾವೆ ಇದರಲ್ಲಿ ಇಲ್ಲ, ಆ ಥರದ ವಿಮರ್ಶೆ ಮಾಡ್ತಾ ಮಾಡ್ತಾ ಹಾಸ್ಯ ಪ್ರಕಾರ ಇವತ್ತು ಬೆಳೀತಾ ಇಲ್ಲ ಅನ್ನೋದಕ್ಕೆ ಒಂದು ಕಾರಣ ಇದು ಕೂಡ. ವಿಮರ್ಶೆ, ನಾನು ಯಾವಾಗಲೂ ಹೇಳೋದು, ಹಾಸ್ಯ ಸಾಹಿತ್ಯವನ್ನು ಲಘುವಾಗಿ ಪರಿಗಣಿಸಿ ಗಂಭೀರವಾಗಿ ಉಪೇಕ್ಷಿಸಲಾಗಿದೆ ಅಂತ ಹೇಳ್ತೀನಿ ನಾನು. ಅದರಲ್ಲಿ ಅದ್ರ ಹಿಂದಿರೋದಂಥದ್ದು ಬೆಳೆಸಬೇಕಾದ್ರೆ ವಿಮರ್ಶೆಗೊಳ್ಳಬೇಕು. ವಿಮರ್ಶೆ ಅಂದರೆ ಹೊಗಳಬೇಕು ಅಂತ ಅಲ್ವೇ ಅಲ್ಲ ಅಪೇಕ್ಷೆ. ಅವರನ್ನು ಬೆಳೆಸಬೇಕಾದಂಥ, ಈಗ ಹಾಸ್ಯ ನಮ್ಮಲ್ಲಿ ಪ್ರತಿ ವರ್ಷ ಅಕಾಡೆಮಿಯವರು ಲಲಿತ ಪ್ರಬಂಧ ಸ್ಪರ್ಧೆ ಮಾಡ್ತಾರೆ. ಒಳ್ಳೊಳ್ಳೆಯ ಲಲಿತ ಪ್ರಬಂಧದ ಸಂಕಲನಗಳು ಬರ್ತವೆ. ನೀವು ಅದನ್ನು ಲಲಿತ ಪ್ರಬಂಧ ಬೇರೆ, ಹಾಸ್ಯಲೇಖನ ಬೇರೆ ವಿಂಗಡಿಸಿಕೊಂಡು ಬೆಳೆದಾಗ ಆ ಬರವಣಿಗೆಗೆ ತೊಡಗಿಕೊಳ್ಳುವ ಯುವಕರಿಗೆ, ಹೊಸ ಯುವತಿಯರಿಗೆ ಇದು ಹೀಗಿರಬೇಕು, ಇದು ಹೀಗಿರಬಾರ್ದು ಅಂತ ಒಂದು. ಆದ್ದರಿಂದ ನಾನು ಯಾವಾಗ ಹೇಳೋದು, ನಮ್ಮ ಹಾಸ್ಯಕ್ಕೆ ವಿಮರ್ಶೆ ಇಲ್ಲ, ನಾವು ವಿಮರ್ಶಾತೀತರು ಅಂತ. ವಿಮರ್ಶಕರು ಏಕಿರಬೇಕು ಅಂತ ನಾನು ಶುರುವಲ್ಲಿ ಬರ್ಕೊಂಡಿದ್ದೆ. ಈಗ ವಿಮರ್ಶೆ ಇಲ್ಲ ಅಂದರೆ ವಿಮರ್ಶಾತೀತರು ನಾವು ಅಂತ ಕೂಡ ಹೇಳ್ಕೋಬಹುದು. ಅಥವಾ ವಿಮರ್ಶೆ ಮಾಡಿದಾಗ ಬೆಳೆಯೋದಕ್ಕೆ ಸಾಧ್ಯ. ಆ ಪ್ರಕಾರ ನಮ್ಮ ಕನ್ನಡದಲ್ಲಿ ಬೆಳಿಬೇಕು. ಯಾಕಂದರೆ ಹಿಂದೆ ಆಗಿ ಹೋದಂಥ ಒಳ್ಳೊಳ್ಳೆಯ ಹಾಸ್ಯಲೇಖನ ನಾವು ನೆನಪು ಮಾಡಿಕೊಂಡ್ರೆ ಅವರೆಲ್ಲ, ಕುವೆಂಪು ಅವರು ಕಾದಂಬರಿ ಕ್ಷೇತ್ರದಲ್ಲಿ ಹೆಸರಾದಂಥರು, ಆದರೆ ಅವರು ಹಾಸ್ಯಲೇಖನ ಬರೆದಿದ್ದಾರೆ, ಹರಟೆಗಳನ್ನು ಬರೆದಿದ್ದಾರೆ. ಬೇಂದ್ರೆಯವರು ಕವಿಯಾಗಿ ಕನ್ನಡ ನಾಡಿನಲ್ಲಿ ಪೂಜಿತರವರು, ಅವರು ಹರಟೆಗಳನ್ನು ಬರೆದಿದ್ದಾರೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದವರೆಲ್ಲ ಸಾಹಿತಿಗಳು ಕೂಡ ಗೌರವದಿಂದ ಹಾಸ್ಯವನ್ನು ಕಂಡು ಅದನ್ನು ಬೆಳೆಸಿದ್ದಾರೆ. ಇವಾಗ ಏನಾಗಿದೆ, ಹಾಸ್ಯಲೇಖಕರನ್ನೇ ಬೇರೆ ಇಟ್ಬಿಟ್ಟುವಂಥದ್ದು, ಅಥವಾ ಗಂಭೀರ ಸಾಹಿತಿಗಳು ಅನ್ನೋರು ಹಾಸ್ಯ ಬರೆದ್ರೆ ಅವರದ್ದು, ನಾನು ಹೇಳಿದ ನಕ್ಕು ಹಗುರಾಗಿ ಬಿಡ್ತೇವೆ, ಆ ಥರದ್ದು ಇರಬಾರ್ದು. ಹಾಸ್ಯ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾದ ಹಾಗೆಯೇ ನಮ್ಮ ಸಾಹಿತ್ಯದಲ್ಲೂ ಕೂಡ ಅದಕ್ಕೆ ಗೌರವದ ಸ್ಥಾನ ಸಿಗಬೇಕು ಅನ್ನೋಂಥದ್ದು ನನ್ನ ಅಪೇಕ್ಷೆ. ತಪ್ಪ? ಇಲ್ಲ, ಒಂದು ಹಾಸ್ಯ ಪ್ರಸಂಗ ಕೇಳ್ಬಿಡೋಣ. ಈಗ ನಿಮ್ಮ ಕ್ಲಾಸ್ ರೂಮ್ನಲ್ಲಿ ನಡೆದಂಥದ್ದು ಯಾವ್ದಾದ್ರು, ನೀವು ಪಾಠ ಮಾಡ್ತೀವಿ, ಮೋಸ್ಟ್ಲಿ ಕ್ಲಾಸಲ್ಲಿ ಸೀರಿಯಸ್ ಇರ್ತೀರೇನೋ ಹೋಪ್ಫುಲಿ. ವಿದ್ಯಾರ್ಥಿಗಳಿಗೆ ಗೊತ್ತಲ್ಲ, ಅವರ ವಯೋಸಹಜ ಸುಕುಮಾರ ಮನಸ್ಸುಗಳು, ಪಾಪ ದೊಡ್ಡ ಉದ್ದೇಶ ಇಟ್ಕೊಂಡು ಕೀಟ್ಲೆ ಮಾಡೋದಿಲ್ಲ. ನನ್ನ ಕ್ಲಾಸ್ನಲ್ಲಿ ಯಾವತ್ತೂ ಕೂಡ ತಮಾಷೆಗಳಿಗೆ ಬೇಕಷ್ಟು ಅವಕಾಶವನ್ನು ನಾನು ಮಾಡಿಕೊಡ್ತೀನಿ. ಅರ್ಥಶಾಸ್ತ್ರದಲ್ಲಿ ತಮಾಷೆ ಇರೋದಿಲ್ಲ. ಫಸ್ಟಿಗೆ ನಾನು ಅರ್ಥಶಾಸ್ತ್ರವನ್ನು ಹಾಸ್ಯದ ಮೂಲಕ ಬೋಧಿಸೋದಕ್ಕೆ ಹೋಗಿ ನಾನು ಪೇಚಾಕಿ ಬಿದ್ದಿದ್ದಿದೆ. ಅರ್ಥಶಾಸ್ತ್ರ ಹೌದೌದು. ಅವರು ಏನು ಮಾಡ್ತಾರೆ ವಿದ್ಯಾರ್ಥಿಗಳು ಅಂದರೆ, ನಮ್ಮ ಉದಾಹರಣೆಗಳನ್ನು ಹಾಸ್ಯದ್ದು ಹೇಳೋದು, ಥಿಯರಿಯನ್ನು ಗಂಭೀರವಾಗಿ ಹೇಳೋದು, ಈ ಥರ ಒಂದು ಮಾಡ್ಕೊಂಡಿದ್ದೆ ನಾನು ಏರ್ಪಾಡು. ಆ ವಿದ್ಯಾರ್ಥಿಗಳು ಆ ಉದಾಹರಣೆಗಳನ್ನ ಮಾತ್ರ ನೆನಪಿಟ್ಕೊಂಡ್ಬಿಡೋದು, ಥಿಯರಿಗಳನ್ನು ಮರೆತು ಬಿಡೋದು. ಅರ್ಥಶಾಸ್ತ್ರವೆಂದರೇನು ಅಂತ ನಾವು, ಈ ನಾಕಸ್ತೂರಿಯವರು ಒಂದು ಅನರ್ಥಕೋಶ ಅಂತ ಬರೆದಿದ್ದಾರೆ, ಅದು ನಮ್ಮ ಟೇಬಲ್ ಮೇಲೆ ಇರಬೇಕು. ಪ್ರತಿ ಶಬ್ದಕ್ಕೆ ನಾರ್ಮಲ್ ಆಗಿರುವ ಅರ್ಥ ಒಂದು, ಅವರು ವಿಪರೀತವಾದ ಅರ್ಥವನ್ನು ಕೊಟ್ಟು ನಗಿಸೋದಕ್ಕೆ, ಅದರಷ್ಟು ನಗೆ ಗುಳಿಗೆಗಳು ಅಂತ ಹೇಳ್ತಾವಲ್ಲ, ಅದೊಂದು ಪಿಲ್ಸ್ ಥರ. ನಾನು ಅದರಿಂದ ಪ್ರಭಾವಿತಳಾಗಿ ಅದನ್ನು ಬಳಸಬೇಕು ಅಂತ ನಾನು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಅರ್ಥಶಾಸ್ತ್ರದ ಬೋಧನೆಯ ನಡುವೆ ಈ ಹಾಸ್ಯದ ಒಂದೊಂದು ಉದಾಹರಣೆಗಳನ್ನು ಕೊಡೋದು. ಈ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ, ಆ ಉದಾಹರಣೆಗಳನ್ನು ಮಾತ್ರ ನೆನಪಿಟ್ಕೊಂಡ್ಬಿಟ್ಟಿದ್ದಾರೆ, ಥಿಯರಿ ಮರೆತು ಬಿಟ್ಟಿದ್ದಾರೆ. ಪ್ರಿನ್ಸಿಪಾಲ್ಗೆ ನನ್ನ ಮೇಲೆ ಡೌಟು, ನಿಮ್ಮ ಕ್ಲಾಸಲ್ಲಿ ಮಕ್ಕಳು ನಗುತ್ತಾರಂತೆ ತುಂಬ ಅಂತ ಬಂದಿದೆ. ಅದೇನು ಅಪರಾಧ ಅಲ್ಲ ಸರ್, ನೋಡೋಣ ಏನು ಪಾಠ ಮಾಡಿದ್ದೀರಿ ಅಂತ ಬರೆದ್ರು. ನಾನು ಅರ್ಥಶಾಸ್ತ್ರವೆಂದರೇನು, ಅದರಲ್ಲಿ ಎಷ್ಟು ಪ್ರಕಾರಗಳು, ಇದು ಕೇಳುವಂಥ ಪ್ರಶ್ನೆ. ಈ ಹುಡುಗರು ನಾನು ಹೇಳಿದ್ದನ್ನು ಮಾತ್ರ ನೆನಪಿಟ್ಟುಕೊಂಡು, ಪ್ರತಿಯೊಂದು ಶಬ್ದಕ್ಕೂ ಒಂದೊಂದು ಅರ್ಥವಿರುತ್ತದೆ, ಆ ಅರ್ಥವನ್ನು ವಿವರಿಸುವ ಶಾಸ್ತ್ರವೇ ಅರ್ಥಶಾಸ್ತ್ರ ಅಂತ ಬರೆದ್ರು. ಅದರಲ್ಲಿ ಎರಡು ಪ್ರಕಾರ, ಒಂದು ಅಪಾರ್ಥಶಾಸ್ತ್ರ, ಇನ್ನೊಂದು ಅನರ್ಥಶಾಸ್ತ್ರ. ಅಲ್ಲಿ ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಇದೆ, ಸೂಕ್ಷ್ಮ ಅರ್ಥಶಾಸ್ತ್ರ ಬಿಟ್ಬಿಟ್ಟಿದ್ದಾರೆ. ಈ ಅಪಾರ್ಥಶಾಸ್ತ್ರ ಮತ್ತು ಅನರ್ಥಶಾಸ್ತ್ರ, ನಾವು ಬಳಸುವ ಪದಗಳಲ್ಲಿ ತಪ್ಪು ಅಭಿಪ್ರಾಯ ಉಂಟಾದರೆ ಅಪಾರ್ಥಶಾಸ್ತ್ರ. ಆ ತಪ್ಪು ಅಭಿಪ್ರಾಯದಿಂದ ಮಾರಾಮಾರಿಯಾದರೆ, ಹೊಡೆದಾಟವಾದರೆ, ರಕ್ತ ಜಿನುಗಿದರೆ ಅದು ಅನರ್ಥಶಾಸ್ತ್ರ ಅಂತ ಬರೆದಿದ್ದಾರೆ. ನಾನು ಪ್ರಿನ್ಸಿಪಾಲಿಗೆ ಏನು ಹೇಳಬೇಕು ಸರ್? ಆಮೇಲೆ ಅದನ್ನೆಲ್ಲ ಅವರು ಹಣ ಎಂದರೇನು ಅಂತ ಕೇಳಿದ್ವಿ. ಒಬ್ಬ ಬರೆದಿದ್ದ, ನಾಕಸ್ತೂರಿ ಎಂಬ ಅರ್ಥಶಾಸ್ತ್ರಜ್ಞರ ಪ್ರಕಾರ, ಅವರು ಇದೇ ಈ ಪದಕ್ಕೆ ಅರ್ಥ ಬರೆದವರು ಅವರು, ಅರ್ಥಶಾಸ್ತ್ರಜ್ಞರು ಅಂದರೆ ಎಕನಾಮಿಕ್ಸ್ ಬರೆದವರಲ್ಲ. ನಾಕಸ್ತೂರಿ ಎಂಬ ಅರ್ಥಶಾಸ್ತ್ರಜ್ಞರ ಪ್ರಕಾರ ಹಣ ಎಂದರೆ ಹೆಣ್ಣು ಕೊಟ್ಟ ಮಾವನನ್ನು ಹೆದರಿಸಿ ಅಲುಗಾಡಿಸಿದಾಗ ಉದುರುವ ಪದಾರ್ಥ ಅಂತ ಬರೆದಿದ್ದ. ಕೋರ್ಟಿಗೆ ಹೋದರೆ ಅವರಿಗೆ ಜಯ ಸಿಕ್ಬಿಡ್ತಿರ್ತಾರೆ. ಆಗಿನ ಕಾಲದಲ್ಲಿ ಮಾವ ಹೆದರ್ಕೊಂಡು ಹಣ ಕೊಡ್ತಾ ಇದ್ದ, ಈಗಿನ ಮಾವ ಕನ್ಯಾಪಿತರು ಹೆದರಬೇಕಾದಿಲ್ಲ, ಈಗ ಕಾಲ ಬದಲಾಗಿದೆ ಅಂತಾರಲ್ಲ. ಆಗ ಅವರಿಗೆ ಏನು ಮಾರ್ಕ್ ಕೊಡ್ತೀರಾ ಸರ್? ಅವ್ನು ಸತ್ಯ ಬರೆದಿದ್ದಾನೆ,
ಒಂದು ಅರ್ಧ ಮಾರ್ಕ್ ಕೊಡಲ ಅಂತ ಕೇಳಿದ್ದೆ. ಅದು ಮಾರ್ಕ್ ಕೊಡಬೇಕಾದ ಸತ್ಯ ಅಲ್ಲ, ವ್ಯಾವಹಾರಿಕ ಸತ್ಯ ಬೇರೆ, ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂಥದ್ದು ಅಂತ. ಆಮೇಲೆ ನಾನು ಸ್ಟಾಪ್ ಮಾಡಿದೆ ಈ ಎಕನಾಮಿಕ್ಸನ್ನು ಎಕನಾಮಿಕ್ಸ್ ಆಗಿ ಪಾಠ ಮಾಡೋದು. ಸಮಯ ಇದ್ದಾಗ ಮತ್ತೆ ಅವರನ್ನು ಒಳಗೊಂಡ್ಕೊಂಡು ಅವರಿಗೆ ತಮಾಷೆಯ ವಿದ್ಯಾರ್ಥಿಗಳ ನಡವಳಿಕೆನೇ ಒಂದು ಉತ್ಸಾಹದ ಅಲ್ಲ, ಅದು ಕೂಡ ನಿಮ್ಮ ಬರವಣಿಗೆಗೆ ಪೂರಕವಾಗಿ ಕೆಲಸ ಮಾಡುತ್ತೆ. ಯಾವುದೋ ಒಂದು ವ್ಯಕ್ತಿತ್ವ ರಪ್ಪಂತ ಈಗ ನೀವೇ ಹೇಳಿದ್ರಲ್ಲ, ಬಹಳ ಉತ್ಸಾಹ ಪೀಡಿತರಿದ್ದಾಗ ನಿಮಗೆ ನಿಮ್ಮೊಳಗಡೆ ಅವ್ರ ಉತ್ಸಾಹನ ಹೇಗೆ ಜಿನುಗೋತರ ಮಾಡಿಬಿಡ್ತಾರೆ ಅಂತ ಹೇಳಿ. ನಿಜ. ಆದರೆ ಈ ಮಂಗಳೂರಿನ ಬಸ್ಸುಗಳು ಅಂದರೆ ಏನು, ಏನಾದ್ರ ವೈಶಿಷ್ಟ್ಯ ಅಂತ? ನಾನು ತಣ್ಣನ ಊರಿಂದ ಹೊರಟವಳು ಹೇಳಿದೆ ಅಲ್ಲ, ಧಾರವಾಡದಲ್ಲಿ MA ಮುಗಿಸ್ಕೊಂಡು ನಾನು ಮಂಗಳೂರಿಗೆ ಉದ್ಯೋಗ ನಿಮಿತ್ತ ನನ್ನ ಅನ್ನದ ದಾರಿ ಕಡಲ ತಡಿಗೆ ತಂದು ಬಿಟ್ಟಿತು. ಮಂಗಳೂರು ಮಹಾನಗರ, ವಾಣಿಜ್ಯ ನಗರ. ಅದು ಜಗತ್ತಿನ ಎಲ್ಲ ಬಸ್ಸುಗಳು ನಾನು ಹೆಚ್ಚಿನ ದೇಶದ ಬಸ್ಸುಗಳನ್ನು ಕೂಡ ಓಡಾಡಿ ನೋಡಿದ್ದೇನೆ. ಮಂಗಳೂರಿನ ಬಸ್ಸಿನಲ್ಲಿ ಒಂದು ವೈಶಿಷ್ಟ್ಯ ಇದೆ. ಅದು ನಾನು ಅದರ ಬಗ್ಗೆ ತುಂಬ ಲೇಖನಗಳನ್ನು ಬರೆದಿದ್ದೀನಿ. ಆದರೆ ಬಸ್ ಮಾಲೀಕರ ಸಂಘ ನನ್ನನ್ನು ಕರೆದು ಸನ್ಮಾನ ಮಾಡಿತ್ತು. ಒಂದ್ಸಲ ನಾನು ಬೈತಾರೇನೋ ಇವರು ಅಂತ ಹೆದರಿಕೆ ಇತ್ತು. ಅವರ ವೈಶಿಷ್ಟ್ಯವನ್ನು ನಾನು ತುಂಬ ಲೇಖನಗಳನ್ನು ಬರೆದಿದ್ದೀನಿ. ಮಂಗಳೂರು ಆಕಾಶವಾಣಿ ನನ್ನ ಹತ್ರ ಲೇಖನಗಳನ್ನು ಬರೆಸಿದೆ. ಲಲಿತ ಪ್ರಬಂಧಗಳ ಮೂಲ ಲೈಟರ್ ವೇನ್ ಟಾಕ್ ಅಂತ ಹೇಳ್ತಾರೆ. ಆಕಾಶವಾಣಿಯಲ್ಲಿ ಲೈಟರ್ ವೇನ್ ಟಾಕನ್ನು ಅವರು ನನ್ನ ಹತ್ರ ತುಂಬ ಬರೆಸ್ತಾರೆ. ನಾನು ಒಂದಿಷ್ಟು ವ್ಯಾಹತವಾಗಿ ಕೊಟ್ಟಿದ್ದೀನಿ ಇದನ್ನು. ಏನಾದರೂ ವಿಶಿಷ್ಟ ಏನು ಅಂತ? ಆ ಬಸ್ಸುಗಳಲ್ಲಿ ಎಲ್ಲ ಬಸ್ನಲ್ಲೂ ಒಬ್ಬ ಕಂಡಕ್ಟರ್ ಇರ್ತಾನೆ. ಮಂಗಳೂರಿನ ಬಸ್ಸಲ್ಲಿ ಇಬ್ಬರು ಇರ್ತಾರೆ, ಹಿಂದೊಂದು ಬಾಗಿಲು ಮುಂದೊಂದು ಬಾಗಿಲು. ಇಬ್ಬರು ಸೀಟಿ ಹಾಕ್ತಿರ್ತಾರೆ, ಬೇಗ 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 ಅಂತ ಒದರ್ತಾ ಇರ್ತಾರೆ. ಆ ಸಾಮಾನ್ಯ ಸಣ್ಣ ಪುಟ್ಟ ಕಾಯಿಲೆ ಇದ್ದರೆ ಅವರು ಆ ವೇಗಕ್ಕೆ ಹೋಗಿಬಿಡ್ತದೆ. ನನ್ನ ಹಳ್ಳಿಯ ಆ ಒಂದು ತಣ್ಣನ ದಿನಚರಿಗೂ ಈ ಮಂಗಳೂರಿನ ವೇಗಕ್ಕೂ ನನಗೆ ತಾಳೆ ಆಗೋದಕ್ಕೆ 1 ವರ್ಷ ಬೇಕಾಗೋಯಿತು. ಬಸ್ಸು ಹೋಗ್ತಾ ಇದ್ದಾಗ ನನ್ನ ಸ್ಟಾಪ್ ಬರೋಕ್ಕಿಂತ ಮೊದಲೇ ನಾನು ಇಳ್ಕೊಂಡ್ಬಿಡ್ತಿದ್ದೆ ಭಯ ಪಟ್ಕೊಂಡು. ಅವ್ನು ಬೇಗ 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 ಅಂತ ಹೇಳ್ತಿದ್ದಲ್ಲ, ಸ್ಟೇಟ್ ಬ್ಯಾಂಕ್ ಅಂತ ಹೇಳುವಾಗ ಇನ್ನೂ ಒಂದು ಸ್ಟಾಪ್ ಮೊದಲೇ ನಾನು ಇಳ್ಕೊಂಡ್ಬಿಡ್ತಿದ್ದೆ. ಅಷ್ಟು ವೇಗವಾಗಿ ಹೋಗುವಂಥದ್ದು. ಮತ್ತು ಇವರಿಬ್ಬರು ಕಂಡಕ್ಟರ್ ಇರ್ತಾರಲ್ಲ, ಅಲ್ಲಿ ತುಳು ಭಾಷೆ ಮಾತಾಡ್ತಾರೆ. ಒಬ್ಬ ಹಿಂದಿನವನು ಮುಂದಿನವನು ಇಬ್ಬರು. ಒಬ್ಬ ಮುಂದಕ್ಕೆ ಹೋಗಿ ಅಂತ ಹೇಳ್ತಾನೆ, ಒಬ್ಬ ಹಿಂದಕ್ಕೆ ಹೋಗಿ ಅಂತ. ದುಮ್ ಪೋಲೆ ಪಿರಪೋಲೆ ಅಂತ ಅದು ತುಳು ಭಾಷೆಯಲ್ಲಿ. ಹಿಂದಕ್ಕೂ ಹೋಗಬೇಕು, ಮುಂದಕ್ಕೂ ಹೋಗಬೇಕು. ನಾನಾಗ ಈ ಎರಡೂ ಕ್ರಿಯೆಗಳು ಏಕಕಾಲದಲ್ಲಿ ಹೇಗೆ ಸಾಧ್ಯ ಅಂತ ನಂಗೆ ಅಲ್ಲಿ ಯೋಚನೆ ಬರ್ತಾಯಿತ್ತು. ದುಂಪೋಲೆ ಪಿರಪೋಲೆ, ಹಿಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ, ಹಿಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ. ಹಿಂದಿನ ಬಾಗಿಲಿನ ಒಂದೇ ಒಂದು ಘೋಷಣೆ, ಮುಂದಿನ ಬಾಗಿಲಿನ ಒಂದೇ ಒಂದು. ಈ ಮುಂದಕ್ಕೂ ಹೋಗಬೇಕು, ಹಿಂದಕ್ಕೂ ಹೋಗಬೇಕು ಅಂಥದ್ದೊಂದು ಕ್ರಿಯೆ ನಡೆಯೋದಿದ್ರೆ ಅದು ಮಂಗಳೂರು ಬಸ್ಸಲ್ಲಿ ಅಂತ ನಾನು ತಮಾಷೆ ಮಾಡ್ತಾಯಿದ್ದೆ. ಅದ್ಭುತವಾದ ಜೀವನಾನುಭವವನ್ನು ನನಗೆ ಅದು ಕಲಿಸಿಕೊಟ್ಟಿದೆ. ಮಂಗಳೂರಿನ ಜನ ಒಂದು ಗಂಭೀರವಾಗಿ ಬದುಕ್ತಾ ಇರುವಂಥವ್ರು, ಮತ್ತು ಒಂದು ಏನೋ ಎಥಿಕ್ಸನ್ನು ಇಟ್ಕೊಂಡವರು. ಅನಗತ್ಯವಾಗಿ ಯಾರ ಬಗ್ಗೆ ಲೂಸ್ ಟಾಕಿಂಗ್ ಎಲ್ಲ ತುಂಬ ಕಡಿಮೆ ಅಲ್ಲಿ. ನಾನು ನನಗೆ ಅನ್ನ ಕೊಟ್ಟ ಊರನ್ನು ಹೊಗಳ್ತೇನೆ ಅಂತಲ್ಲ, ಬಟ್ ಅಲ್ಲಿ ಇರುವಂಥದ್ದೇ ಆ ಥರದ್ದು. ಆ ಗಾಂಭೀರ್ಯವನ್ನು ನಾನು ಹೇಗೆ ಹಾಸ್ಯ ಮಾಡೋದು ಅಂತ ನನಗೆ ಗಾಬರಿಯಾಗಿತ್ತು ಮಂಗಳೂರಿಗೆ ಬಂದಾಗ. ನನ್ನ ಗುರು ಹೇಳಿದ್ದೆ ಅಲ್ಲ, ನಾನು ಮಾನಸ ಗುರು ಅಂತ ಪಾವಿಮಾಚಾರಿಗೆ ಪತ್ರ ಬರೆದೆ. ಇಲ್ಲಿ ತುಂಬ ಕ್ರಮಬದ್ಧವಾಗಿ ಬದುಕ್ತಾ ಇದ್ದಾರೆ, ಭಾಷೆ ಬೇರೆ ಗಂಭೀರವಾಗಿದೆ, ನಾನು ಏನು ಹಾಸ್ಯ ಬರೀಲಿ, ಧಾರವಾಡದ ಹಾಗೆ ನನಗೆ ಹಾಸ್ಯ ಪುಟಿತ ಇಲ್ಲ ಇಲ್ಲಿ ಅಂತ ಹೇಳಿದಾಗ ಅವ್ರು ಹೇಳಿದರು, ಅದು ತುಳುನಾಡನ್ನು ನೀನು ಹಾಸ್ಯದ ಕಣ್ಣಿನಿಂದ ನೋಡು, ವಿಟ್ಟಿ ಐ ಅಂತ ಹೇಳ್ತಾರಲ್ಲ, 3ನೇ ಕಣ್ಣನ್ನು ಓಪನ್ ಮಾಡ್ಕೊ, ಮುಕ್ಕಣ್ಣನಾಗು, ನಿನಗೆ ಹಾಸ್ಯದ ಸೆಳಕು ಬರೆಯೋದಕ್ಕೆ ಶುರುವಾಗುತ್ತೆ ಅಂತ ಅವರು ಪತ್ರ ಬರೆದಿದ್ದರು. ನಾನು ತಾಳ್ಮೆಯಿಂದ ತುಳುನಾಡನ್ನು ಅಭ್ಯಾಸ ಮಾಡೋದಕ್ಕೆ ಶುರು ಮಾಡಿದೆ. ನನ್ನ ವಿದ್ಯಾರ್ಥಿಗಳು, ಖಾಸಗಿ ಸಾರಿಗೆ, ಬಸ್ಸುಗಳು, ಇವೆಲ್ಲ ತುಳು ಭಾಷೆ, ಇವೆಲ್ಲ ನನಗೆ ಹಾಸ್ಯದ ದ್ವಾರಗಳನ್ನು ಸೇರಿ ಕೊನೆಗೆ ಎಂಥದ್ದು ಮಾರಾಯ್ತಿ ಆಯ್ತಾ ನಿಮಗೆ? ಎಂಥದ್ದು ಮಾರಾಯರಿ ಅಂತ. ಹೌದು, ನಾನು ಯಾವಾಗಲೂ ಹೇಳೋದು, ಈ ಮನುಷ್ಯರ ಹಿಂದೆ ಹೋದಾಗ ತುಂಬ ಭ್ರಮನಿರಸನ ಆಗೋದಿದೆ. ನೀವು ಯಾರೋ ಒಬ್ಬನನ್ನು ಸಂಗೀತಗಾರರ, ಸಾಹಿತಿಗಳು ಯಾರೋ ಒಬ್ಬರನ್ನು ತುಂಬ ಮೆಚ್ಚಿಕೊಂಡಿರ್ತೀರಿ, ಅವ್ರ ಹಿಂದೆ ಹೋದಾಗ ಅವರನ್ನು ನಾವು ತುಂಬ ಇಷ್ಟಪಟ್ಟಾಗ ಯಾವತ್ತೋ ಒಂದಿನ ಕಲ್ಯಾಣ ಗುಣ ಅವ್ರದ್ದು ಆಗಿ ಬಿಡ್ತಾಗ, ಇಂಥ ವ್ಯಕ್ತಿನ ನಾನು ಗೌರವಿಸಿದ್ನ, ಇಂಥ ವ್ಯಕ್ತಿನ ನಂಬಿಬಿಟ್ನ ಅಂತ ನಮಗೆ ಅನ್ನಿಸ್ಬಾರ್ದು. ಅದರ ಬದಲು ಈ ಪದಗಳ ಬೆನ್ನತ್ತಿ ಹೋಗಿ ಅಂತ, ಪದ ವಿನೋದ ಅಂತ, ಒಂದು ಕ್ರೀಡೆ, ಅದು ಬೌದ್ಧಿಕ ಕ್ರೀಡೆ. ಅದು ಪದಗಳ ಬೆನ್ನತ್ತಿ ಹೋದಾಗ ತುಂಬ ಸ್ವಾರಸ್ಯಕರವಾದ ಅನುಭವಗಳು ನನಗೆ ಸಿಕ್ಕಿದ್ದಾವೆ. ಎಂಥದ್ದು ಮಾರಾಯರೆ ಅಂಥದ್ದೊಂದು ಪದಪುಂಜ ಅದು. ದಕ್ಷಿಣ ಕನ್ನಡದಲ್ಲಿ ಜೀವಂತ. ಒಂದು ಸಲ ಸಭೆಯಲ್ಲಿ ಯಾರೋ ಹೇಳಿದರು, ದಕ್ಷಿಣ ಕನ್ನಡದವರಿಗೆ ಭಾವತೀವ್ರತೆ ಎಂಬುದಿಲ್ಲ ಅಂತ ಹೇಳಿದರು. ಕೂತವನೊಬ್ಬನಿಂದ ಎಂಥದ್ದು ಮಾರಾಯರೆ, ಎಂಥ ಸ್ಟೇಟ್ಮೆಂಟ್ ನೀವು ಮಾಡಿದ್ದು ಅಂತ ಎದ್ದು ನಿಂತು. ಆ ಎಂಥದ್ದು ಮಾರಾಯರೆ ಅನ್ನೋದೇ ಭಾವತೀವ್ರತೆ ಅಲ್ಲಿ. ಭಾವತೀವ್ರತೆಗೆ ಒಂದು ಉದಾಹರಣೆ ಕೊಡಿದರೆ ಎಂಥದ್ದು ಮಾರಾಯರೆ ಅಂತ. ನಾನು ಅದರ ಬೆನ್ನತ್ತಿ ಹೊರಟೆ. ಸುಮ್ಮನೆ ಸಂಶೋಧನೆಯ ರೂಪದಲ್ಲಿ ಎಲ್ಲೆಲ್ಲಿ ಎಂಥದ್ದು ಮಾರಾಯರೆ ಪದ ಬಳಕೆ ಆಗ್ತದೆ. ಈಗ ಅನೇಕ ಕಡೆ ನಾವು ನೋಡಿರ್ತೀವಿ ಸಿನಿಮಾಗಳಲ್ಲಿ, ಎಂಥದ್ದು ಮಾರಾಯರೆ ಅಂದರೆ ಅದೊಂಥರದ ಕೆಡಿಸಿಬಿಟ್ಟಿರ್ತಾರೆ ದಕ್ಷಿಣ ಕನ್ನಡದ ಭಾಷೆಯನ್ನು, ಗ್ರಂಥಸ್ಥ ಭಾಷೆಯಲ್ಲಿ.
ಅಲ್ಲಿಯ ಭಾಷೆ ಹೇಗಿದೆ ಅಂದರೆ, ನಾನು ಕನ್ನಡವನ್ನು ನಾನು ಬೇರೆ ಬೇರೆ ಊರುಗಳಿಗೆ ಓಡಾಡ್ತೇನೆ ಅಂತ ಹೇಳಿದೆಲ್ಲ ಭಾಷಣಗಳಿಗಾಗಿ, ಪ್ರತಿ ಒಂದೊಂದು 25 ಕಿಲೋಮೀಟ್ರಿಗೆ 30 ಕಿಲೋಮೀಟ್ರಿಗೆ ಭಾಷೆಯ ಸೊಗಡು ಬದಲಾಗ್ತದೆ ಅಂತ ಹೇಳ್ತಾರೆ. ಶುದ್ಧ ಕನ್ನಡವನ್ನು ನೀವು ಬೇಕು, ಗ್ರಂಥಸ್ಥ ಕನ್ನಡ ಬೇಕು ಅಂದರೆ ಮಂಗಳೂರಿಗೆ ಬಂದು ನೋಡಿ, ಅಲ್ಲಿ ಮಾತಾಡುವಾಗ ಈಗ ನೀವು ಬಸ್ ನಿಲ್ಲಿಸ್ರಿ ಇಳಿತೀವಿ, ಎಷ್ಟು ನಿಮಿಷ ಬೇಕು ಹೇಳೋದಕ್ಕೆ? ಒಂದು ಅರ್ಧ ಸೆಕೆಂಡಲ್ಲಿ ಹೇಳಿಬಿಡ್ಬೇಕು, ನಿಲ್ಲಿಸ್ರಿ ಬಸ್ನ ಇಳಿತೀವಿ ಅಂತ ಹೇಳಿಬಿಡ್ತೀವಿ. ನೀವು ದಕ್ಷಿಣ ಕನ್ನಡಕ್ಕೆ ಬನ್ನಿ, ಕಂಡಕ್ಟರರೇ ಬಸ್ಸನ್ನು ನಿಲ್ಲಿಸಿರಿ, ನಾವು ಇಲ್ಲಿ ಇಳಿಯಲಿಕ್ಕಿದ್ದೇವೆ, ಫುಲ್ ಸ್ಟಾಪ್, ಇಷ್ಟು ಹೇಳಬೇಕಾಗುತ್ತೆ. ಅದೇ ರೀತಿಯಲ್ಲಿ ಅವರು ಬದುಕ್ತಾರೆ. ಅದೇ ರೀತಿಯಲ್ಲಿ ಕನ್ನಡ ಭಾಷೆ ಗ್ರಂಥಸ್ಥವಾದ ಶುದ್ಧ ಭಾಷೆ. ಹಕ್ಕೆ ಹನೇ ಹೇಳ್ತಾರೆ, ಅಕ್ಕೆ ಅನೇ ಹೇಳ್ತಾರೆ. ಯಕ್ಷಗಾನದ ಪ್ರಭಾವ ಅಲ್ಲೂ ಕೂಡ ಇದೆ. ಶುದ್ಧ ಕನ್ನಡವನ್ನು ಅವರು ಮಾತನಾಡುವಂಥದ್ದು ಮಂಗಳೂರಲ್ಲಿ ಕಂಡು ಬರುವಂಥದ್ದು. ಬೇರೆ ಬೇರೆ ಊರಿಗೆ ಹೋದಾಗ, ನೀವು ಉತ್ತರ ಕರ್ನಾಟಕಕ್ಕೆ ಹೋದಾಗ ಅಲ್ಲಿಯ ಸೊಗಸು ಭಾಷೆ. ನಮ್ಮ ಕನ್ನಡ ಭಾಷೆ ಮಾತಾಡ್ತಾರೆ, ಕನ್ನಡವೇ ಅರ್ಥ ಆಗಿದ್ದಂಗೆ. ನನಗೆ ಒಮ್ಮೆ ಬಿಜಾಪುರಕ್ಕೆ ಹೋದಾಗ ತೋಂತೀನಪ್ಪ ಅಂತ ಕೇಳಿದರು. ಏನಂತ ಗೊತ್ತಾಗಲಿಲ್ಲ. ಗೊತ್ತಾಯ್ತಾ ಭಾನುಮತಿ? ತೋಂತೀನಪ್ಪ, ತೊಗೊಳ್ತೀನಪ್ಪ, ಚಹಾ ತೊಗೊಳ್ತೀನಪ್ಪ ಅಂತ. ಅದು ಆ ಥರದ್ದು ಪ್ರತಿ ಪ್ರದೇಶಕ್ಕೆ ಅದರದ್ದೇ ಆದ ಒಂದು ಸೊಗಡು ಅಂತಲೇ ಹೇಳಬೇಕು ನಾವು. ಪರಿಮಳ ಇರುತ್ತೆ, ಅದನ್ನು ಆಸ್ವಾದಿಸಬೇಕು. ಅದನ್ನು ಟೀಕಿಸೋ ಬದಲು ಎಂಥದ್ದು ಮಾರ್ಯಾರೇನೋ ಅಷ್ಟೇ. ನೀವು ಹೊಗಳಿಕೆಗೂ ಬಳಸಬಹುದು, ತೆಗಳಿಕೆಗೂ ಬಳಸಬಹುದು. ಎಂಥದ್ದು ಮಾರ್ಯಾರೆ, ಅದೊಂದು ಕಾರ್ಯಕ್ರಮವ, ಅದೊಂದು ಬೈಯೋದಕ್ಕೆ ಹೇಳ್ದಂಗೆ. ಎಂಥದ್ದು ಮಾರ್ಯಾರೆ ಅವರ ಭಾಷಣ ಅಲ್ಲ, ಹೀಗೆ ಹೊಗಳೋದಕ್ಕೆ. ಹಾಗೆ ಎರಡಕ್ಕೂ ಬಳಸಬಹುದಾದ ಏಕಮೇವ ಪದಪುಂಜ ಎಂಥದ್ದು ಮಾರಾಯರೆ. ಈ ಹುಡುಗಿಯರ ಬಗ್ಗೆ ಏನು ಬರೆದಿದ್ದಾರೆ ನಮ್ಮ ಇವರು ಭುವನೇಶ್ವರಿ ಹೆಗಡೆಯವರು. ನಾವು ಪ್ರಬಂಧಗಳ ಬಗ್ಗೆ ಮಾತಾಡಿದ್ವಿ, ಲಲಿತ ಪ್ರಬಂಧಗಳ ಬಗ್ಗೆ ಮಾತಾಡಿದ್ವಿ, ನಿಮ್ಮ ಹಾಸ್ಯ ಲೇಖನಗಳ ಬಗ್ಗೆ ಮಾತಾಡಿದ್ವಿ, ಅಂಕಣಗಳ ಬಗ್ಗೆ ಮಾತಾಡಿದ್ವಿ. ಕವಿತೆಯಲ್ಲಿ ಏನಾದರೂ ಹಾಸೋಕ್ಕಾಗಿರೋದು ಕಾಣಿಸುತ್ತಾ ಅನ್ನೋ ಕುತೂಹಲ ಈಗ ನಮಗೆ. ನಾನು ಒಬ್ಬ ಅಧ್ಯಾಪಕಿಯಾಗಿ ಹುಡುಗರನ್ನು ತರಬೇತಿಗೊಳಿಸ್ತೇನೆ, ಹುಡುಗಿಯರನ್ನು ತರಬೇತಿಗೊಳಿಸ್ತೇನೆ. ವಿದ್ಯಾರ್ಥಿಗಳಲ್ಲಿ ಗಂಡು ಹುಡುಗರು ತಮ್ಮ ಪ್ರತಿಭೆಗಳನ್ನು ಅವ್ರು ಯಾವಾಗಲೂ ಇಟ್ಕೊಂಡಿರ್ತಾರೆ. ಅವ್ರು ಕಾಲೇಜ್ ಮುಗಿಸಿ ಹೋದ ಮೇಲೂ ತನ್ನ ಪ್ರತಿಭೆಗೆ ಸಂಬಂಧಪಟ್ಟಂತೆ ಅವ್ರು ಮುಂದುವರೆ. ಈ ಹುಡುಗಿಯರು ಬಿಟ್ಟು ಬಿಡ್ತಾರೆ. ನಾನು ಭರತನಾಟ್ಯದ ಹುಡುಗಿಯರನ್ನು ಅವರನ್ನು ಪ್ರೋತ್ಸಾಹಿಸಿ ಮಾತಾಡಿರ್ತೇನೆ, ಬೆನ್ನು ತಟ್ಟಿರ್ತೇನೆ. ಯಾವತ್ತೂ ಸಿಕ್ಕಿದಾಗ ಭರತನಾಟ್ಯ ಮಾಡ್ತಾ ಇದೆಯಾ ಮಗು ಅಂತ ಕೇಳಿದರೆ, ಇಲ್ಲ. ಯಾಕೆ? ಮದುವೆ ಆಯಿತು ನನಗೆ. ಈ ಮದುವೆ ಅನ್ನೋದು ಇವರ ಪ್ರತಿಭೆಗಳನ್ನು ನಿಲ್ಲಿಸೋದಕ್ಕೆ ಒಂದು ಸಮಾಧಿ ಆಗಬಾರ್ದಲ್ವ. ಅದು ನಾನು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗಮನದಲ್ಲಿಟ್ಟುಕೊಂಡು ಹುಡುಗಿಯರು ಮದುವೆಯಾದರು ಹೋದರು ಅಂತ. ಇದು ಮೂಲದಲ್ಲಿ ಆರಾಸೆ ಅನ್ನುವ ಕವಿ ಬರೆದಿದ್ದು. ನನ್ನ ಹಾಡನ್ನು ನಾನು ಬರ್ಕೊಂಡಿದ್ದೇನೆ, ಓದಿ ಹೇಳ್ತೇನೆ ಅದನ್ನು. ಎಂತೆಂಥ ಹುಡುಗಿಯರನ್ನು ನಾನು ನೋಡಿದೆ, ಅವ್ರು ಎಲ್ಲಿ ಹೋದರು? ಮದುವೆಯಾದರು ಹೋದರು ಅಂತ ಅದತ್ತು. ಇದು ಸ್ಟೇಜು ಹತ್ತದ ಗಾಜು ಒಡೆಯದ ಮೋಜು ಮಾಡದ ಮಾಲಿನಿ, ಕ್ಲಾಸು ತಪ್ಪಿಸಿ ಪಾರ್ಕು ಸುತ್ತುವ ಸುಂದರಾಂಗನೆ ಶಾಲಿನಿ, ಅವಳ ಜೊತೆಗಿನ್ನೊಬ್ಬ ಜರ್ಬಿನ ಮೆಳ್ಳೆ ಗಣ್ಣಿನ ಮೋಹಿನಿ, ಉದ್ದ ಲಂಗದ ಗಿಡ್ಡ ಕೂದಲ ನಳಿನಿ ಹರಿಣಿ ದಾಕ್ಷಾಯಿಣಿ, ಈ ಕಿಣಿಯರೇನಾದರೂ ಮದುವೆಯಾದರೂ ಹೋದರು. ಎಲ್ಲೆಲ್ಲ ಹೋಗ್ಬಿಟ್ರೇನವರು. ಮೈಕಿನೆದುರಿಗೆ ನಿಂತಳೆಂದರೆ ಅರಳು ಹುರಿಯುವ ಶಾರದೆ, ವಾದ ಮಾಡಲು ಹಚ್ಚಿಕೊಂಡರೆ ಅರಿಭಯಂಕರೆ ವಾನರೆ, ಕವನ ಕಟ್ಟುವ ಚಿತ್ರ ಬಿಡಿಸುವ ಚುಟುಕು ರಚಿಸುವ ಕುಂತಳೆ, ಚಾಲು ಹುಡುಗರ ಕಾಲರ್ ಹಿಡಿಯಲು ಹಿಂದೆ ನೋಡದ ಧೀರಜೆ, ಕುಟುನೆ ನಡೆಯುವ ಪುಟುನೆ ಪುಟಿಯುವ ಪುಟ್ಟಕ್ಕ ಅವಳೇನಾದಳು ಮದುವೆಯಾದಳು ಹೋದಳು. ಚೆಂಡೆ ಮದ್ದಳೆ ಗೆಜ್ಜೆ ಹಾಕುವ ಯಕ್ಷಗಾನ ಕಲಾವಿದೆ, ಪ್ರೈಸು ಮೆಡಲು ತಂದು ಸುರಿಯುವ ಹುಟ್ಟು ಪ್ರತಿಭೆ ಆ ಕೋವಿದೆ, ಮೆರಿಟು ಸೀಟಿನ ಕ್ಯಾಂಡಿಡೇಟು, NCCಯ ಬೆಸ್ಟ್ ಕ್ಯಾಡೆಟ್ಟು, ಔಟ್ಸ್ಟ್ಯಾಂಡಿಂಗ್ ಅವಾರ್ಡು ಪಡೆದ ಸ್ಟೂಡೆಂಟ್ಸುಗಳಲ್ಲೇ ಬ್ರಿಲಿಯಂಟು, ಮಿರನೆ ಮಿಂಚುವ ಶಮೀರ ನಾದಿರ ಫಾತಿಮಾ, ಈ ಲಡ್ಕಿಯರೇನಾದರೂ ಶಾದಿಯಾಯಿತು ಗಾಯಬ್. ಭರತನಾಟ್ಯದ ಫಿಲ್ಮಿ ಡಾನ್ಸಿನ ಕಥಕ್ಕಳಿಯ ಆ ಶಾಂತಲೆ, ಕೈನೆಟಿಕ್ಕಿನ ಪೋರಿ, ಮೊಬೈಲಿನ ಮಾರಿ, ಫೇಸ್ಬುಕ್ಕಿನ ಇಂದಿರೆ, ಜಾಕೆಟ್ ಹಾಕುವ ಚಾಕ್ಲೇಟ್ ತಿನ್ನುವ ಬಾಬ್ ಕಟ್ ಮಾಡಿದ ಜಾನೆಟ್ಟು, ಫ್ರಂಟು ಸೀಟಿನ ನೀಟು ನೋಟ್ಸಿನ ಹೈ ಹಿಲ್ಡ್ ಬೂಟಿನ ಲಿನೆಟ್ಟು, ಓದಲೆಂದೇ ಹುಟ್ಟಿ ಬಂದಂತಿದ್ದ ಬುಕ್ ವರ್ಮ್ ರುಕ್ಮಿಣಿ, ಕಂಚು ಕಂಠದ ನಿಮ್ಮಿ, ಮಿಂಚು ನೋಟದ ಪಮ್ಮಿ, ಹರುಷ ಹಂಚುವ ಡುಮ್ಮಿ, ಈ ತಿಮ್ಮಿಯರೇನಾದರೂ ಮದುವೆಯಾದರು ಹೋದರು. ಬೇಸರದಿಂದ ಬರೆದಂಥದ್ದು. ಆದರೆ ಈ ಹುಡುಗಿಯರೆಲ್ಲ ಮದುವೆ ಆದಮೇಲೆ ತಮ್ಮ ಪ್ರತಿಭೆನ ಕಳ್ಕೊಂಡ್ಬಿಡ್ತಾರೆ ಅನ್ನುವ ವಿಷಾದ ಆ ಕವಿತೆ ಹಿಂದೆ ಇರುವಂಥದ್ದು. ಅವರೆಲ್ಲ ಮದುವೆ ಆದರು ಹೋದರು, ನೀವು ಮದುವೆ ಆದಮೇಲೆ ನೀವು ಹೋಗಲಿಲ್ಲ. ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಇನ್ನೂ ಚೆನ್ನಾಗಿ ಬೆಳೆದ್ರಿ ಅಂತ ನಿಮ್ಮ ಇವತ್ತಿಗೂ ಕೂಡ ನೀವು ಅದರಲ್ಲಿ ಚಟುವಟಿಕೆಯಿಂದ ಇರೋದು, ಬರಿತಾ ಇರೋದು ನೋಡಿದ್ರೆ ಅನಿಸುತ್ತೆ. ಅಂದರೆ ನಿಮ್ಮ ದಾಂಪತ್ಯ ಜೀವನ ನಿಮಗೆ ಬಹಳಷ್ಟು ಪ್ರೀತಿಯನ್ನು ಪ್ರೋತ್ಸಾಹವನ್ನು ಕೊಟ್ಟಿದೆ ಅನ್ಸುತ್ತೆ. ನಿಜವಾಗ್ಲೂ ಯಾವ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರಿಗೂ ಕೂಡ ಮನೆಯಲ್ಲಿ
ಪತಿ ಇದ್ದರೆ ಪತ್ನಿಯಿಂದನೋ, ಪತ್ನಿಯಿಂದ ಪತಿಗೋ. ಮಾನಸಿಕ ಸ್ವಾತಂತ್ರ್ಯ ಇಲ್ಲದಿದ್ದರೆ ರಚನೆ, ಅವರದ್ದು ಕೃಷಿ ಅವೆಲ್ಲ ಸೊರಗಿ ಬಿಡ್ತದೆ. ಕ್ರಿಯೇಟಿವಿಟಿ ಆ ಮಾನಸಿಕ ಒಂದು ಸ್ವಾತಂತ್ರ್ಯ ನನಗೆ ನನ್ನ ಕುಟುಂಬದಲ್ಲಿ ತುಂಬ ಸಹಜವಾಗಿ ಸಿಕ್ಕಿದೆ. ನನ್ನ ಯಾವ ಚಟುವಟಿಕೆಗಳಿಗೂ ದಿಗ್ಬಂಧನಗಳನ್ನು ಹಾಕುವಂಥ ಪತಿ ನನಗೆ ದೊರಕಲಿಲ್ಲ. ಆ ಮಾನಸಿಕ ಸ್ವಾತಂತ್ರ್ಯವನ್ನು ನಾನು ಮತ್ತೆ ಉಳಿದ ಕುಟುಂಬಗಳಲ್ಲಿರುವಂಥ ಎಲ್ಲ ತಾಪತ್ರಯಗಳು, ನಮ್ಮದು ಕುಟುಂಬ ಅದರಿಂದ ಇದ್ದೇ ಇರುತ್ತೆ, ಹೊಂದಾಣಿಕೆಗಳನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ನನ್ನ ಮಾನಸಿಕ ಸ್ವಾತಂತ್ರ್ಯವನ್ನು ನನ್ನ ಹಾಸ್ಯ ಸಾಹಿತ್ಯಕ್ಕೆ ನಾನು ಸಂಪೂರ್ಣವಾಗಿ ಬಳಸ್ಕೊಳ್ಳೋದಕ್ಕೆ ನನಗೆ ಆ ಒಂದು ಪ್ರೋತ್ಸಾಹಕರ ವಾತಾವರಣ ನನ್ನ ಕುಟುಂಬದಲ್ಲಿ ಸಿಕ್ಕಿದೆ ನನಗೆ. ಬಹಳ ಮುಖ್ಯವಾದಂಥ ವಿಚಾರ ನೀವೊಂದು ಹೇಳಿದ್ರಿ. ನೀವು ರಿಟೈರ್ಡ್ ಆದಾಗ ನಿಮ್ಮೊಂದು ಅಭಿನಂದನಾ ಗ್ರಂಥದ ವಿಚಾರವಾಗಿ, ಅಭಿನಂದನಾ ಗ್ರಂಥ ಅದರಲ್ಲಿ ಇದ್ದಂಥ ಕಂಟೆಂಟ್ ಬಹಳಷ್ಟು ಖುಷಿ ಪಟ್ರಿ ನೀವು ಆಚಾರವಾಗಿ. ಅದ್ರ ಬಗ್ಗೆ ಒಂದಿಷ್ಟು ಮಾತುಗಳನ್ನು ನಾವು ಕೇಳಬೇಕು ಅಂತ. ಹೌದು, ನಾನು ಬಹಳಷ್ಟು ಅಂದರೆ ಒಬ್ಬ ವ್ಯಕ್ತಿಯ ಅಭಿನಂದನಾ ಗ್ರಂಥ ಬರೋದು, ಅದರಲ್ಲಿರುವಂಥ ಕಂಟೆಂಟ್ ಇರ್ಬೋದು, ವಿದ್ಯಾರ್ಥಿಗಳು ಅದನ್ನು ತಂದಿರೋದಿರ್ಬೋದು. ಈ ಜೊತೆಗೆ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಆಳು ಅವರು ಒಂದು ಅಭಿನಂದನಾ ಗ್ರಂಥ ಲೇಖನ ಬರೀತಾರೆ. ಯಾಕೆಂದ್ರೆ ಇದು ಬಹಳ ಅಪರೂಪ. ಯಾಕೆ ಅಭಿನಂದನಾ ಗ್ರಂಥ ಅಂದ್ರೆ ಅವ್ರು ಏರಿದ ಎತ್ತರಕ್ಕೆ ಸಮನಾಗಿರುವಂಥ ವ್ಯಕ್ತಿಗಳಿಂದ ಬರೆಸೋದು ಒಂದು ವಾಡಿಕೆ ಸಾಮಾನ್ಯವಾಗಿ. ಇದು ಬಹಳ ವಿಶಿಷ್ಟ ಅಂತ ಅನ್ಸುತ್ತೆ ನನಗೆ. ಒಂದು ನಾನು ರಿಟೈರ್ ಆಗೋ ಸಂದರ್ಭಕ್ಕೆ ಅಭಿನಂದನಾ ಗ್ರಂಥ ಬರಬಹುದು ಅಂತ ನನಗೆ ಯೋಚನೆ ಇರಲಿಲ್ಲ. ನಾನು ವಿದ್ಯಾರ್ಥಿಗಳನ್ನ ಬಿಟ್ಟು ಹೋಗಬೇಕಲ್ಲ ಅನ್ನುವ ಒಂದು ಬೇಸರ ಮಾತ್ರ ಇತ್ತು. ಆದರೆ ನಾನು ರಿಟೈರ್ ಆದ ಸಂದರ್ಭದಲ್ಲಿ ಮಂಗಳೂರಿನ ಸಾರ್ವಜನಿಕರು ಸೇರಿ ನನಗೊಂದು ಅಭಿನಂದನಾ ಸಮಾರಂಭ ಮಾಡಿದರು. ಆಗ ಅಭಿನಂದನಾ ಗ್ರಂಥವನ್ನು ಅರ್ಪಿಸಿದರು. ಬನಸಿರಿ ಅಂತ ಅದರ ಹೆಸರು. ಅದರಲ್ಲಿ ವಿದ್ವಾಂಸರು ಬರೆದಿದ್ದಾರೆ, ನನ್ನ ಸಹೋದ್ಯೋಗಿಗಳು ಬರೆದಿದ್ದಾರೆ, ಲೇಖಕಿಯರು ಬರೆದಿದ್ದಾರೆ, ಮತ್ತು ನನ್ನ ಸುತ್ತಮುತ್ತಲಿನ ಬಂಧುಗಳು ಬರೆದಿದ್ದಾರೆ. ಅದರಲ್ಲಿ ಒಬ್ಬ, ನಾನು ಬಾಲ್ಯದಲ್ಲಿ ನನ್ನ ಮನೆಯಲ್ಲಿ, ನಮ್ಮದು ತೋಟ, ಅಲ್ಲಿ ಆಳು ಕಾಳುಗಳು ಮನೆಯಲ್ಲೇ ಉಳಿತಾ ಇದ್ದರು. ಅವನು ನಮ್ಮ ಮನೆಯಲ್ಲಿ ಉಳ್ಕೊಂಡೊಬ್ಬ ಹುಡುಗ ಬೆಳೆದು 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 ನನ್ನ ಜೊತೆಗೆ ಅವನು ನಮ್ಮ ಸಮಕಾಲೀನನಾಗಿ ಬೆಳೆದಂಥ ತನ್ನ ಅನುಭವವನ್ನು ಬರ್ಕೊಂಡಿದ್ದಾನೆ. ವೆಂಕಟರಮಣ ನಾಯ್ಕ್ ಅಂತ ಅವನ ಹೆಸರು. ತಾನು ಇವರ ಮನೇಲಿ ಇಲ್ಲದೇ ಇದ್ದಿದ್ದರೆ ಕುಡಿಯೋದು ಕಲಿತಿದ್ದೆ, ಏನೋ ಆಗ್ತಿದ್ದೆ, ಆ ಥರ ಅವನು ಬರ್ಕೊಂಡು ಮತ್ತು ನನ್ನ ಜೊತೆಗಿನ ಒಂದು ಬಾಲ್ಯದ ಸುಮಧುರವಾದ ಯೋಚನೆ. ಅಭಿನಂದನಾ ಸಮಾರಂಭವೇ ವಿಶಿಷ್ಟವಾಗಿತ್ತು. ಅದಕ್ಕೆ ಬಂದಂಥ ಪ್ರೇಕ್ಷಕರು ಬರೀ ವಿದ್ಯಾರ್ಥಿಗಳು ಅಥವಾ ವಿಶ್ವವಿದ್ಯಾನಿಲಯದ ಅಧಿಕಾರಿಗಳು, ಸಹೋದ್ಯೋಗಿಗಳು ಮಾತ್ರ ಆಗಿರಲಿಲ್ಲ. ಸಾಮಾನ್ಯ ರಿಕ್ಷಾ ಡ್ರೈವರುಗಳು, ದೇವಸ್ಥಾನದ ಭಟ್ರು, ನನ್ನ ತರಕಾರಿ ತಂದು ಕೊಡುವವರು, ಹಾಲು ಕೊಡುವವರು, ಇವರೆಲ್ಲ ಅದು ತುಂಬ ಆತ್ಮೀಯವಾದಂಥ ಒಂದು ವಿದಾಯಕೂಟ ಆಗಿತ್ತು. ಸಾರ್ವಜನಿಕರು, ಯಾಕಂದರೆ ನಾನು ನನ್ನ ಪ್ರಾಧ್ಯಾಪಕ ವೃತ್ತಿಯನ್ನು ಬಿಟ್ಟಾಗ ಎಲ್ಲಿ ಹೋಗಲಿ ನಾನು ಅಂತ ಒಂದು ಅಳುಕಿರುತ್ತಲ್ಲ, ಇನ್ನೆಲ್ಲಪ್ಪ ನಮ್ಮ ಸ್ಥಾನ ಅಂತ ಗೇಟಿನ ಹೊರಗಡೆ ಹಾರ ಹಿಡ್ಕೊಂಡು ಕಾಯ್ತಾ ಇದ್ದ ಹಾಗೆ ಮಂಗಳೂರಿನ ನಾಗರಿಕರ ಗುಂಪೊಂದು ಅದರಲ್ಲಿ ವೈದ್ಯರು, ಲಾಯರು, ಡಾಕ್ಟರ್ಸು ಎಲ್ಲರೂ ಇದ್ದರು. ಬೇರೆ ಬೇರೆ ಊರಿಂದ ಮಹಿಳೆಯರು, ಮಹನೀಯರು ಸಮನಾದ ಸಂಖ್ಯೆಯಲ್ಲಿದ್ದರು. ನಾನು ತಮಾಷೆಗೆ ಹೇಳ್ತಾ ಇದ್ದೆ, ನನ್ನ ಅಭಿಮಾನಿಗಳು, ಓದುಗರು ಮಹಿಳೆಯರು ಅಂತ ಕೆಲವರು ಹೇಳ್ತಾರೆ, ನೋಡಿ ಇಲ್ಲಿ ಪುರುಷರ ಸಂಖ್ಯೆ ಎಷ್ಟಿದೆ ಅಂತ. ನಗುವನ್ನು ಆಸ್ವಾದಿಸಬಲ್ಲವರು, ನಗುವನ್ನು ಇಷ್ಟಪಡದವರು ಅಂತ ಎರಡೇ ಜಾತಿ ನನಗೆ ಅಂತ ನಾನು ಹೇಳಿದ್ದು. ಗಂಡು ಹೆಣ್ಣು ಕೂಡ ಅಲ್ಲ ಅಂತ. ಇಲ್ಲ, ಬಹಳ ಒಳ್ಳೆ ಮಾತನ್ನ ಹೇಳಿದ್ದೀರ. ನಿಜಕ್ಕೂ ಕೂಡ ಕಾರ್ಯಕ್ರಮದ ಕಡೆಯ ಘಟ್ಟಕ್ಕೆ ಬಂದಿದ್ದೀವಿ. ಇಲ್ಲೂ ಕೂಡ ಒಂದು ರೀತಿಯಲ್ಲಿ ಶುಭ ವಿದಾಯ ಇದು. ಈ ಕಾರ್ಯಕ್ರಮ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಬಗ್ಗೆ, ಚಂದನ ವಾಹಿನಿಯ ಬಗ್ಗೆ ಚುಟುಕಾಗಿ ಎರಡು ಮಾತುಗಳಲ್ಲಿ ಅಲ್ಲ, ಮುಂಜಾನೆಯ ಕಾಫಿಯೊಟ್ಟಿಗೆ ನಾನು ನೋಡುವಂಥದ್ದು ಈ ಕಾರ್ಯಕ್ರಮ. ಮುಂಜಾನೆಯ ಕಾಫಿಗೆ ಒಂದು ಆಹ್ಲಾದ. ನೀವು ಯಾವಾಗಲೂ ಉರಿ ಬಿಸಿಲಲ್ಲಿ ಕುಡಿಯುವ ಕಾಫಿಯಲ್ಲ ಇದು. ಬೆಳಿಗ್ಗಿನ ಮೊದಲ ಕಾಫಿಯ ಒಂದು ಆಘ್ರಾಣಿಸುವಂತಹ ಅನುಭವವನ್ನೇ ನಿಮ್ಮ ಶುಭೋದಯ ಚಂದನ. ಬೇರೆ ಬೇರೆ ಗದ್ದಲ ಗಲಾಟೆಯ ನಡುವೆ ಚಂದನ ಅಂದರೆ ಒಂದು ಹಿತವಾದ ಮನೆಯ ಊಟದ ನೆನಪು. ನಾವು ಹೋಟೆಲಲ್ಲಿ ಬೇಕಷ್ಟು ಊಟಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು, ಆದರೆ ಮನೆಯ ಊಟ, ಅನ್ನ ಸಾರು ನಮಗೆ ಕೊಡುವಂಥ ತೃಪ್ತಿಯನ್ನು ಚಂದನ ವಾಹಿನಿ, ಶುಭೋದಯ ನಿಮ್ಮಿಬ್ಬರಿಗೂ ಕೂಡ ನಾನು ಕೃತಜ್ಞನಾಗಿದ್ದೇನೆ. ನನ್ನ ಒಂದು ವೈನೋದಿಕ ಉತ್ಸಾಹವನ್ನು ನೀವು ಕೂಡ ಹೆಚ್ಚಿಸಿರೋದ್ರಿಂದ ನೀವು ಬಂದು ನಮ್ಮ ಜೊತೆ ಇಷ್ಟೊತ್ತು ನಿಮ್ಮ ಸಮಯ ಕಳೆದಿದ್ದೀರಿ. ಧನ್ಯವಾದ ನೀವು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ನಮಸ್ಕಾರ ಮೇಡಮ್. ವೀಕ್ಷಕರೇ, ನಾಳೆ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ಭೇಟಿಯಾಗ್ತೇವೆ. ಸದ್ಯಕ್ಕೆ 9 ಗಂಟೆಗೆ ಒಂದು ವಿಶೇಷ ವಾರ್ತಾ ಪ್ರಸಾರ ಇರುತ್ತೆ. ನಮಸ್ಕಾರ.